ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ. ಸೊ ಇವತ್ತಿನ ಸೆಷನ್ಲಿ ನಾವು ಕಂಪ್ಲೀಟಾಗಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ನ ಹೇಗೆ ಬಿಲ್ಡ್ ಮಾಡೋದಂತ ತಿಳ್ಕೊಳ್ಳೋಣ ಸ್ಟ್ರಾಟಜೀಸ್ ಮುಖಾಂತರ. ಸೊ ಅದರಲ್ಲಿ ಕೆಲವು ಸ್ಟ್ರಾಟಜೀಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಬಿಲ್ಡ್ ಆಗಿರುತ್ತೆ, ಕೆಲವು ಸ್ಟ್ರಾಟಜೀಸ್ ಮೊಮೆಂಟಮ್ ಬೇಸ್ ಮೇಲೆ, ಕೆಲವು ಸ್ಟ್ರಾಟಜೀಸ್ ಹೈಯರ್ ಹೈಸ್ 52 ವೀಕ್ಸ್ ಹೈ ಬ್ರೇಕ್ಔಟ್ ಅಂತ ಸುಮಾರು ಡಿಫ್ರೆಂಟ್ ಟೆಕ್ನಿಕಲ್ ಅನಾಲಿಸಿಸ್ ಏನು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಒಂದು ಕ್ವಾಲಿಟಿ ಆಫ್ ಸ್ಟ್ರಾಟಜೀಸ್ ಬಗ್ಗೆ ನಾವು ಡಿಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಸೊ ಫಸ್ಟು ಒಂದು 2 to 3 ಮಿನಿಟ್ಸ್ ಇಂಟ್ರೊಡಕ್ಷನ್ ಇರುತ್ತೆ. ಅದಾದ್ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಸ್ಟ್ರಾಟಜೀಸ್ ಹೇಗೆ ಬಿಲ್ಡ್ ಮಾಡೋದು, ಅದಕ್ಕೆ ಸ್ಕ್ಯಾನರ್ಸ್ ಹೇಗೆ ಬಿಲ್ಡ್ ಮಾಡೋದಂತ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸೊ ನೋಡಿ, ಫಸ್ಟ್ ಕ್ವೆಶನ್ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕಂತ ಬಂದಾಗ ನಾವು ಯಾಕೆ ಮಾಡಬೇಕನ್ನೋ ಕ್ವೆಶನ್ಸ್ ಇರುತ್ತೆ. ಎಷ್ಟೊಂದು ಜನ ಬಿಗಿನರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇಲ್ಲಿ ಯಾಕೆ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕಂತ ಒಂದು ಕ್ವೆಶನ್ ಇರುತ್ತೆ. ಕರೆಕ್ಟ್ ಅಲ್ವಾ? ವೈ ಟು ಸ್ಟಾರ್ಟ್ ಯುವರ್ ಜರ್ನಿ ಇನ್ ಸ್ಟಾಕ್ ಮಾರ್ಕೆಟ್. ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂತಂದರೆ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡಿತೀವಿ. ಅದು ಒಂದು ರೀಸನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ವೆಲ್ತ್ ಕ್ರಿಯೇಷನ್ನು. ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ಲು, ಸೊ ಎನಿ ಏಜ್ ಯಾರಾದರೂ ಆಗಿರಲಿ ಸ್ಟಾಕ್ ಮಾರ್ಕೆಟ್ ಜರ್ನಿನ ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವ್ರಿಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ವೆಲ್ತ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ಲೆಟ್ಸ್ ಸೇ ನಮಗೇನಾದರೂ 20 ಇಯರ್ಸ್ಗೆ ಇಷ್ಟೆಲ್ಲ ನಾಲೆಜ್ ಗೊತ್ತಿದ್ರೆ ಡೆಫಿನೆಟ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ವಿ. ಬಟ್ ಅವಾಗ ನಾಲೆಜ್ನ ಕೊರತೆ ಇತ್ತು. ಸೊ ಈಗ ಲೆಟ್ಸ್ 30-40 ಇಯರ್ಸ್ ಏನು ನಾವೀಗ ಲೆಟ್ಸ್ 50 ಇಯರ್ಸ್ ನಾವೇನೀಗ ಏಜಲ್ಲಿದ್ದೀವಿ. ಸೊ ಈ ಏಜಲ್ಲಿ ಅಟ್ಲೀಸ್ಟ್ ಈಗ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 3 ಇಯರ್ಸ್, ನೆಕ್ಸ್ಟ್ 5 ಇಯರ್ಸ್, ನೆಕ್ಸ್ಟ್ 7 ಇಯರ್ಸಲ್ಲಿ ನಾವು ಒಂದು ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು ಮಾರ್ಕೆಟ್ ಮುಖಾಂತರ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದು ಒಂದು ರೀಸನ್ ಆಗಿರುತ್ತೆ. ದೆನ್ ಸೆಲ್ಫ್ ಗ್ರೋತ್. ಇಲ್ಲಿ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ವಯಂ ಅಭಿವೃದ್ಧಿ ಅಂತ ಏನು ಕರಿತೀವಿ, ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ಯಾವುದೇ ಥರದ ಡಿಪೆಂಡೆನ್ಸಿ ಅನ್ನೋದಿರಲ್ಲ. ಈಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳೋಣ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇರುತ್ತೆ ಅಥವಾ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ಸಲ್ಲಿ ನಮಗೆ ಮ್ಯಾನ್ ಪವರ್ ಅಂತ ಬೇಕಾಗುತ್ತೆ. ಮ್ಯಾನ್ ಪವರ್ ಅಥವಾ ಸಮ್ ಪ್ರಾಡಕ್ಟ್ ಅಥವಾ ಸಮ್ ಸರ್ವಿಸ್ನ ಎಕ್ಸ್ಚೇಂಜ್ ಮಾಡಬೇಕು ನಾವು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಂದರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ನಮಗಿರುತ್ತೆ. ಅಗೇನ್ ಇದು ಇಟ್ ಕ್ಯಾಟಗರಿ ಆಫ್ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಜರ್ನಿನೂ ಸಹ ಕೈಂಡ್ ಆಫ್ ಅ ಬಿಸ್ನೆಸ್. ಆದರೆ ಇಲ್ಲಿ ನಾವು ಅಲೋನ್ ಆಗಿ ಇಂಡಿಪೆಂಡೆಂಟಾಗಿ ಮಾಡ್ತೀವಿ ಮಾರ್ಕೆಟಲ್ಲಿ. ಯಾವುದೇ ಡಿಪೆಂಡೆನ್ಸಿ ಅನ್ನೋದಿರಲ್ಲ. ಸೊ ಅದು ನೆಕ್ಸ್ಟು ಒಂದು ರೀಸನ್. ದೆನ್ ಲಾಸ್ಟ್ ಬಂದು ಕನ್ಸಿಸ್ಟೆಂಟ್ ಇನ್ಕಮ್, ನಿರಂತರ ಆದಾಯ ಅಂತ ಏನು ಕರಿತೀವಿ. ಸೊ ಇದಕ್ಕೋಸ್ಕರ ಡೆಫಿನೆಟ್ಲಿ ಈ ಲಾಸ್ಟ್ ಪಾಯಿಂಟ್ಗೋಸ್ಕರ ಸ್ಟಾರ್ಟ್ ಮಾಡಲೇಬೇಕು. ಯಾಕಂದರೆ ಇನ್ಕಮ್ ಅನ್ನೋದು ನಮಗೆ ಕನ್ಸಿಸ್ಟೆಂಟಾಗಿ ಬರ್ತಾ ಇದ್ದರೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಲೈಫ್ ಅನ್ನೋದು ತುಂಬ ಸ್ಮೂತಾಗಿ ರನ್ ಆಗ್ತಿರುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬರುವಂತಹ ವೊಲಟಿಲಿಟಿಯಿಂದ ಸುಮಾರು ಜನಕ್ಕೆ ಇಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ ಇರುತ್ತೆ. ಈಕ್ವಿಟಿ ಡೆರಿವೇಟಿವ್ಸ್, ಇಂಡೆಕ್ಸ್ ಡೆರಿವೇಟಿವ್ಸ್, ಕರೆನ್ಸಿ, ಕಮಾಡಿಟಿ. ಸೊ ಇದಿಷ್ಟು ಪ್ರಾಡಕ್ಟ್ಸು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿದೆ. ಇದಕ್ಕೂ ಬಿಟ್ಟು ಇನ್ನೂ ಸ್ವಲ್ಪ ನಾವು ಅಡ್ವಾನ್ಸ್ ಅಂದರೆ ಇನ್ನೂ ಬೇರೆ ಪ್ರಾಡಕ್ಟ್ಸ್ ನೋಡಿದ್ರೆ ಮ್ಯೂಚುವಲ್ ಫಂಡ್ಸ್ ಇದೆ ಆ್ಯಂಡ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸಲ್ಲಿ ಎಫ್ ಡಿಸ್ ಅಂತ ಬರುತ್ತೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಇದೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ. ಆದರೆ ಬಾಂಡ್ಸು, ಎಫ್ ಡಿಸ್, ಮ್ಯೂಚುವಲ್ ಫಂಡ್ಸ್ ಇವೆಲ್ಲ ಬಂದು ಫಿಕ್ಸೆಡ್ ರಿಟರ್ನ್ಸ್ ಅಥವಾ ಒಂದು ಸಮ್ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ಸ್ ಬಂದಿತ್ತು ಈ ಮಾರ್ಕೆಟ್ ತುಂಬ ಚೆನ್ನಾಗಿದ್ದಾಗ ಒಂದು 15-16 ಅಥವಾ ಅಪ್ ಟು 20% ತನಕ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಎಫ್ ಡಿಸ್ ಅಂದಾಗ ಬ್ಯಾಂಕ್ ಫಿಕ್ಸ್ ಮಾಡಿರುತ್ತೆ. ಅದೇ ಬಾಂಡ್ ಅಂತಾಗ ಮೆಚ್ಯೂರಿಟಿ ಪೀರಿಯಡು ಆ್ಯಂಡ್ ರಿಟರ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಈ ಥರ ಫಿಕ್ಸೆಡ್ ರಿಟರ್ನ್ಸ್ ಅಂತ ಬಂದಾಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ. ಯಾಕಂದರೆ ಫಿಕ್ಸೆಡ್ ರಿಟರ್ನ್ಸ್ ಯಾರಿಗೂ ಇಷ್ಟ ಆಗಲ್ಲ. ಓಕೆನಾ? ಯಾಕೆ ಇಷ್ಟ ಆಗಲ್ಲ ಅಂದರೆ ನಮಗೆ ಅದಕ್ಕಿಂತ ಜಾಸ್ತಿ ಬೇಕು. ಅದಕ್ಕಿಂತ ಜಾಸ್ತಿ ಬೇಕಂದರೆ ನಮಗೆ ಯಾವುದಾದ್ರು ಒಂದು ಸೋರ್ಸ್ ಆಫ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಪ್ರಾಡಕ್ಟ್ ಬೇಸ್ಡ್ ಅಥವಾ ಸರ್ವಿಸ್ ಬೇಸ್ಡ್ ನಂಗೆ ಇಷ್ಟ ಇಲ್ಲ. ನಾವು ಅಂದರೆ ಆವಾಗ ಬೆಸ್ಟ್ ಅಂತ ಬಂದಾಗ ನಮಗೆ ಸ್ಟಾಕ್ ಮಾರ್ಕೆಟ್ ಅನ್ನುವಂಥ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲಿ ಡೆಫಿನೆಟ್ಲಿ ದುಡ್ಡು ಮಾಡ್ಬೋದಾ? 100% ಮಾಡ್ಬೋದು. ಬಟ್ ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಮ್ಟೈಮ್ಸು ನಮ್ಮ ಏಜ್ ಕನ್ಸಿಡರ್ ಆಗುತ್ತೆ. ಲೆಟ್ಸ್ ಸೇ ನಾನು 55 ಇಯರ್ಸ್ 60 ಇಯರ್ಸ್ ನಾನು ರಿಟೈರ್ಮೆಂಟ್ ಆಗ್ತಿದ್ದೀನಿ, ನಾನು ಹೋಗ್ಬಿಟ್ಟು ಎಫ್ ಎನ್ ಟ್ರೇಡ್ ಮಾಡ್ತೀನಿ. ಡೆಫಿನೆಟ್ಲಿ ಮಾಡೋಂಗಿಲ್ಲ. ಓಕೆನಾ? ಸೊ ನಮಗೆ ನಾವು ಯಾವ ಏಜಲ್ಲಿದ್ದೀವಿ ಆ್ಯಂಡ್ ನಮ್ಮ ಕ್ಯಾಪಿಟಲ್ ಎಷ್ಟು, ನಾವು ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ಕೋಬೇಕು, ಈ ಮೂರು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾನು ಹೇಳ್ಕೊಡ್ತೇನೆ. ಆ್ಯಂಡ್ ನೆಕ್ಸ್ಟ್ ಬಂದು ಈಗ ನಮಗೆ ಯಾಕೆ ಸ್ಟಾರ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಜರ್ನಿ ಅನ್ನೋದು ಅರ್ಥ ಆಯಿತು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಹೇಗೆ ಮಾಡೋದು, ಹೌ ಟು ಸ್ಟಾರ್ಟ್ ದ ಜರ್ನಿ ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ಅಂತ ಏನು ಕರಿತೀವಿ. ಸೊ ಹೇಗೆ ಮಾಡೋದು ಅಂತಂದರೆ ಫಸ್ಟು ಸ್ನೇಹಿತರೆ ಫಂಡಮೆಂಟಲ್ಸ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಯಾಕೆ ಈಗ ನಾವು ತುಂಬ ಚೆನ್ನಾಗಿ ಸೆಂಟೆನ್ಸ್ ಫಾರ್ಮೇಷನ್ ABCDs ಕಲಿತ್ರೆ ನಾವು ನಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ನಾವು
ಮಾತಾಡುವಂತಹ ಏನು ಸೆಂಟೆನ್ಸ್ ಫಾರ್ಮೇಷನ್ ತುಂಬ ಚೆನ್ನಾಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಅಡಿಪಾಯ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ. ಸೊ ಅದೇ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಬೇಸಿಕ್ಸ್ನ ನೀಟಾಗಿ ಕಲ್ತ್ಕೊಳ್ಳಿ. ಬೇಸಿಕ್ಸ್ ಇಲ್ಲ ಸರ್, ನನಗೆ ಬೇಸಿಕ್ಸ್ ಬರೋದು ಡೈರೆಕ್ಟಾಗಿ ಸ್ಟ್ರಾಟಜಿ ಕೊಟ್ಬಿಡಿ ಅಂತ ಎಷ್ಟೊಂದು ಜನ ನಂಗೆ ಕಾಲ್ ಮಾಡ್ತಾರೆ, ಅದು ತಪ್ಪದು. ಸೊ ಬೀಯಿಂಗ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆಗಿ ನೀವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದರೆ ಏನು, ಆ ಇಂಡಿಯನ್ ಮಾರ್ಕೆಟಲ್ಲಿ ಯಾವೆಲ್ಲ ಎಕ್ಸ್ಚೇಂಜಸ್ ಇದೆ, ಆ ಎಕ್ಸ್ಚೇಂಜಸ್ಗೆ ಮತ್ತು ಬ್ರೋಕರ್ಗೆ ಏನು ಕನೆಕ್ಟಿವಿಟಿ ಇದೆ, ರೆಗ್ಯುಲೇಟರ್ ಯಾರು, ರೆಗ್ಯುಲೇಟರ್ ಮತ್ತು ಕ್ಲಿಯರಿಂಗ್ ಹೌಸಸ್ ಏನು, ಈ ಬೇಸಿಕ್ನ ಫಸ್ಟ್ ತಿಳ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಇಂಡಿಕೇಟರ್ಸ್, ಚಾರ್ಟ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಮತ್ತು ಇನ್ನು ಸುಮಾರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ಅಡ್ವಾನ್ಸ್ಡ್ ಅನಾಲಿಸಿಸ್ ಎಲ್ಲ ಬರುತ್ತೆ. ಸೊ ಹಂತ ಹಂತವಾಗಿ ನೀವು ಬೆಳಿಬೇಕು, ಕರೆಕ್ಟ್ ಅಲ್ವಾ? ಫಸ್ಟ್ ಸೈಡ್ ಸೆಕೆಂಡ್ ಸೈಡ್ ಅಂತ ತಾನೇ ನಾವು ಸ್ಕೂಲ್ ಎಜುಕೇಷನಲ್ಲಿ ಬಂದಿರೋದು. ಸ್ಟಾಕ್ ಮಾರ್ಕೆಟ್ ಬಂದಾಗ ಸಡನ್ನಾಗಿ ಸ್ಟ್ರಾಟಜಿಗೆ ಹೇಗೆ ಹೋಗೋಕ್ಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನಂದರೆ ಬೇಸಿಕ್ಸ್ನ ನೀಟಾಗಿ ಕಲ್ತ್ಕೋಬೇಕು. ಆ್ಯಂಡ್ ಸೆಕೆಂಡ್ ಬಂದು ಚೂಸ್ ದ ರೈಟ್ ಬ್ರೋಕರ್. ರೈಟ್ ಬ್ರೋಕರ್ ಅಂದರೆ ಯಾರು? ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ 2 ವಿಧವಾದ ಬ್ರೋಕರ್ಸ್ ಇದ್ದಾರೆ. ಒಂದು ಬಂದು ಫುಲ್ ಸರ್ವಿಸ್ ಬ್ರೋಕರ್ ಅಂತ ಕರಿತೀವಿ, ಎರಡನೇದು ಬಂದು ಡಿಸ್ಕೌಂಟ್ ಬ್ರೋಕರ್ ಅಂತ ಕರಿತೀವಿ. ಆ ಡಿಸ್ಕೌಂಟ್ ಬ್ರೋಕರ್ ಅಥವಾ ಫುಲ್ ಸರ್ವಿಸ್ ಬ್ರೋಕರ್ಲಿ ಯಾರು ಬೆಸ್ಟು ನನ್ನ ಒಂದು ಟ್ರೇಡಿಂಗ್ ಜರ್ನಿಗೆ ಅನ್ನೋದನ್ನು ಡೀಟೇಲ್ಡಾಗಿ ತಿಳ್ಕೊಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಡೆವಲಪ್ ಅ ಟ್ರೇಡಿಂಗ್ ಸಿಸ್ಟಮ್ ಆ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಡೆವಲಪ್ ಅ ಟ್ರೇಡಿಂಗ್ ಸಿಸ್ಟಮ್ ಆರ್ ಸ್ಟ್ರಾಟಜಿ ಅಂತಂದರೆ ನಾವೊಂದು ಟ್ರೇಡಿಂಗ್ ಸಿಸ್ಟಮ್ನ ಅಥವಾ ಸ್ಟ್ರಾಟಜಿನ ಡೆವಲಪ್ ಮಾಡ್ಕೋಬೇಕಾಗಿರುತ್ತೆ. ಅದರಿಂದ ನಾವು ಕನ್ಸಿಸ್ಟೆಂಟ್ ಇನ್ಕಮ್ನ ಜನ್ರೇಟ್ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ಹೇಗೆ ಮಾಡೋದಂತಲೂ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು ಚೂಸ್ ರೈಟ್ ಸಾಫ್ಟ್ವೇರ್ ಅಂತ ಕರಿತೀವಿ. ರೈಟ್ ಸಾಫ್ಟ್ವೇರ್ ಅಂತಂದರೆ ನಾವು ಒಂದು ಸಾಫ್ಟ್ವೇರ್ನ, ಈಗ ಸುಮಾರು ಜನ ಸ್ಟಾಕ್ ಮಾರ್ಕೆಟಲ್ಲಿ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಇದೆ, ಥೌಸಂಡ್ಸ್ ಆಫ್ ಸ್ಕ್ರಿಪ್ಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಥೌಸಂಡ್ಸ್ ಆಫ್ ಸ್ಕ್ರಿಪ್ಟ್ಸಲ್ಲಿ ಯಾವ ಸ್ಟಾಕಲ್ಲಿ ಮೊಮೆಂಟಮ್ ಆಪರ್ಚುನಿಟಿ ಇದೆ, ಯಾವ ಸ್ಟಾಕಲ್ಲಿ ಬಾಟಮ್ ಔಟ್ ಆಪರ್ಚುನಿಟಿ ಇದೆ ಅನ್ನೋದನ್ನ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಚೂಸ್ ದ ರೈಟ್ ಸಾಫ್ಟ್ವೇರ್ ಅನ್ನು, ಸರಿಯಾದ ಸಾಫ್ಟ್ವೇರ್ನ ಇದ್ದರೆ, ಅಂದರೆ ನಮಗೆ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ. ಯಾವ ಸ್ಟಾಕಲ್ಲಿ ಮೊಮೆಂಟಮ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಸ್ಕ್ಯಾನ್ ಮಾಡಿ ಕೊಡುತ್ತೆ. ಸೊ ಅದಕ್ಕೆ ನಾವು ಒಂದು ಸಾಫ್ಟ್ವೇರ್ನ ಚೂಸ್ ಮಾಡ್ಕೋಬೇಕು. ಎಸ್ಪೆಷಲಿ ಏನೀಗ ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಸೊ ಈ ಒಂದು ಸೆನಾರಿಯೋನಲ್ಲಿ ನಾನು ಹಳೇ ಕಾಲದಲ್ಲಿ ಏನು ಮ್ಯಾನ್ಯುಯಲ್ ಆಗಿ ಕೂತ್ಕೊಂಡು ಸ್ಟಾಕ್ ಬೈ ಸ್ಟಾಕ್ ಚೆಕ್ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ನಾವು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ನಾವು ಬಂದಿರೋ ಟೆಕ್ನಾಲಜಿನ ರೈಟ್ ವೇನಲ್ಲಿ ಯೂಸ್ ಮಾಡಿಕೊಂಡು ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟ್ ಇನ್ಕಮ್ನ ಜನ್ರೇಟ್ ಮಾಡೋಕ್ಕೆ. ಸೊ ಈ ಒಂದು ನಾಲೆಜ್ನ ಕಲಿತೀವಿ ನಾವು ಚೂಸಿಂಗ್ ದ ರೈಟ್ ಬ್ರೋಕರ್ ಅನ್ನೋ ಒಂದು ಹೆಡಿಂಗಲ್ಲಿ, ಓಕೆನಾ? ಸೊ ಇದಿಷ್ಟು ಅಂದರೆ ಹೇಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಯ್ತಲ್ವ? ಬೇಸಿಕ್ಸ್ನ ಕಲ್ತ್ಕೊತೀವಿ, ಬ್ರೋಕರ್ನ ಚೂಸ್ ಮಾಡ್ತೀವಿ, ಟ್ರೇಡಿಂಗ್ ಸ್ಟ್ರಾಟಜಿ ಅಥವಾ ಸಿಸ್ಟಮ್ನ ತಿಳ್ಕೊತೀವಿ, ದೆನ್ ಒಳ್ಳೆ ಸಾಫ್ಟ್ವೇರ್ನ ಇಟ್ಕೊಂಡು ಸ್ಟಾಕ್ಸ್ನ ಸ್ಕ್ರೀನ್ ಮಾಡ್ತೀವಿ ಅಥವಾ ಸ್ಕ್ಯಾನ್ ಮಾಡ್ತೀವಿ. ಸೊ ಇದು ಹೇಗೆ ಸ್ಟಾರ್ಟ್ ಮಾಡೋದಂತ. ನೆಕ್ಸ್ಟ್ ಬಂದು ಕ್ವಾಲಿಟೀಸ್ ಟು ಬಿಕಮ್ ಅ ಕನ್ಸಿಸ್ಟೆಂಟ್ ಪ್ರಾಫಿಟಬಲ್ ಟ್ರೇಡರ್. ಈಗ ನನಗೆ ಸ್ಟ್ರಾಟಜಿ ಇದೆ ನನ್ನ ಹತ್ರ, ಇಲ್ಲ ಸ್ಕಿನ್ನರ್ ಇದೆ. ಸೊ ನನಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನನ್ನಲ್ಲಿ? ಫಸ್ಟ್ ಬಂದರೆ ಡಿಸಿಪ್ಲೈನ್ ಅಂತ ಕರಿತೀವಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಈಗ ರಿಯಲ್ ಲೈಫಲ್ಲಿ ಡಿಸಿಪ್ಲೈನ್ ಬೇರೆ ಇರ್ಬೋದು. ಸೊ ವಾಟ್ ಈಸ್ ಡಿಸಿಪ್ಲೈನ್ ಇನ್ ಸ್ಟಾಕ್ ಮಾರ್ಕೆಟ್, ಅದು ನಾವು ತಿಳ್ಕೊಬೇಕು ಫಸ್ಟು. ಸೊ ಡಿಸಿಪ್ಲೈನ್ ಅಂತಂದರೆ ನಾವು ಏನು ಒಂದು ಟ್ರೇಡಿಂಗ್ ಸಿಸ್ಟಮ್ ಅಥವಾ ಟ್ರೇಡಿಂಗ್ ಸ್ಟ್ರಾಟಜಿ ನಾವು ಏನು ಕಲಿತೀವಿ ಅದು ರೂಲ್ ಬೇಸ್ಡ್ ಆಗಿರುತ್ತೆ. ಯಾವುದೇ ಒಂದು ಟ್ರೇಡಿಂಗ್ ಸಿಸ್ಟಮ್ ಆಗಿರ್ಬೋದು, ಇಟ್ ಬಿಲ್ಟ್ ಬೇಸ್ಡ್ ಆನ್ ದ ರೂಲ್ಸ್, ಓಕೆನಾ? ಒಂದಷ್ಟು ರೂಲ್ಸ್ ಅಂತ ಇರುತ್ತೆ. ಸೊ ಆ ರೂಲ್ಸ್ನ ಹೇಗೆ ಫಾಲೋ ಮಾಡೋದು, ಓಕೆನಾ? ಈಗ ನನಗೆ ಒಂದು ಎಂಟ್ರಿ ಗೊತ್ತು. ರೂಲ್ಸ್ ಈಸ್ ನಥಿಂಗ್ ಬಟ್ ಲೆಟ್ಸ್ ಈಗ ಯಾವುದೋ ಒಂದು ಸ್ಟ್ರಾಟಜಿನಲ್ಲಿ ಎಂಟ್ರಿ ಅಂತ ನಮ್ಗೆ ಗೊತ್ತಿರುತ್ತೆ. ಈಗ ಸ್ಟಾಕ್ ನಾವು ಎಂಟ್ರಿ ಆಗೋವಾಗ ಈ ಲೊಕೇಶನ್ ಬಂದು ನನ್ನ ಎಂಟ್ರಿ. ನನ್ನ ಅಗೇನಿಸ್ಟ್ ಟು ದ ಡೈರೆಕ್ಷನ್ ಹೋದಾಗ ನಾನು ಬೈ ಮಾಡಿದ್ಮೇಲೆ ಆ ಸ್ಟಾಕು ಡೌನ್ ಹೋಗ್ತಾ ಇದೆ, ಅವಾಗ ನಾನು ಎಲ್ಲಿ ನನ್ನ ರಿಸ್ಕ್ನ ಬುಕ್ ಮಾಡ್ಕೋಬೇಕು ಆ್ಯಂಡ್ ನನ್ನ ಫೇವರ್ ಬರ್ತಿದೆ, ಅಂದರೆ ನಾನು ಬೈ ಮಾಡಿರೋ ಸ್ಟಾಕು ನನ್ನ ಡೈರೆಕ್ಷನಲ್ಲೇ ಬರ್ತಾ ಇದೆ, ಅವಾಗ ಎಲ್ಲಿ ನನ್ನ ರಿವಾರ್ಡ್ನ ಬುಕ್ ಮಾಡ್ಕೋಬೇಕು, ಅರ್ಥಾಯ್ತಾ? ಸೊ ನನ್ನ ರಿಸ್ಕ್ ಮತ್ತು ನನ್ನ ರಿವಾರ್ಡು ಎಲ್ಲಿ ಬುಕ್ ಮಾಡ್ಕೋಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಯಾವಾಗ ಈ 3 ಕ್ಲಾರಿಟಿ ಇರುತ್ತೋ ಆ 3ನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಡಿಸಿಪ್ಲೈನ್ ಅಂತ ಕರಿತೀವಿ, ಓಕೆನಾ? ಸೊ ಇದು ಫಸ್ಟ್ ಕ್ವಾಲಿಟಿ ನಮ್ಮಲ್ಲಿರಬೇಕಾಗಿರೋದು. ಆ್ಯಂಡ್ ಸೆಕೆಂಡ್ ಕ್ವಾಲಿಟಿ ಬಂದು ಸ್ಟ್ರಾಟಜಿ. ಸೊ ಅಂದರೆ ಸುಮಾರು ಜನ ಸ್ಟಾಕ್ ಮಾರ್ಕೆಟಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಡಿಸಿಪ್ಲಿನ್ ಇರಬೇಕು, ಎಮೋಷ್ನಲ್ ಕಂಟ್ರೋಲ್ ಇರಬೇಕು, ನೀವು ಮಿಸ್ಟೇಕ್ ಮಾಡಬಾರ್ದು, ಅದು ಇದು ಅಂತ ಹೇಳ್ತಾರೆ. ಬಟ್ ಫಸ್ಟ್ ನಾನು ಕೇಳೋ ಕ್ವೆಶ್ಚನ್ನು, ಸ್ಟ್ರಾಟಜಿನೇ ಇಲ್ಲ, ಒಂದು ಹೈಲಿ ಕ್ವಾಲಿಫೈಡ್ ಅಕ್ಯುರೇಟ್ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ತುಂಬ ತುಂಬ ಕಷ್ಟ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಸ್ಟ್ರಾಟಜಿನೇ ಇಲ್ಲ ಅಂತಂದರೆ ಡಿಸಿಪ್ಲೈನು ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡು ಏನು ಮಾಡೋದು, ಮನಿ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಏನು ಮಾಡೋದು? ಸೊ ಅದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಅಥವಾ ಏನು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನು ಡೆವಲಪ್ ಮಾಡ್ಕೋಬೇಕಾಗಿರತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕ್ರೀನರ್. ಸೊ ಸ್ಕ್ರೀನರ್ ಇಲ್ಲ ಅಂತಂದರೆ ನಾನು ಯಾವತ್ತೂ ಏನು ಹೇಳ್ತೀನಿ, ಈವನ್
ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರನೂ ರಿಜಿಸ್ಟರ್ ಆಗಿದ್ದೀರಾ, ನೀವು ನೋಡಿರ್ತೀರ ಕೆಲ ವೀಡಿಯೋಸಲ್ಲಿ. ನಾನು ಪ್ರತಿಯೊಂದು ಸಲ ಏನು ಹೇಳ್ತೀನಿ, ಎಷ್ಟೇ ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಇರಲಿ, ಅದಕ್ಕೆ ನಾವು ವೆಯ್ಟೇಜ್ ಕೊಡ್ತೀವಿ 50% ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ. ರಿಮೈನಿಂಗ್ 50% ಗೋಸ್ ಟು ಸ್ಕ್ರೀನರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಸ್ಕ್ರೀನರ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನು ಹೇಳ್ತೀವಂದರೆ, ಈಗ ನನ್ನ ಹತ್ರ 3000 ಸ್ಟಾಕ್ಸ್ ಇದೆ ನನ್ನ ಲಿಸ್ಟಲ್ಲಿ. ಅರ್ಥ ಆಯ್ತಾ? ಸೊ 3000 ಸ್ಟಾಕ್ಸಲ್ಲಿ ನನ್ನ ಹತ್ರ ಒಂದು ಒಳ್ಳೆ ಲೆಟ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಇದೆ. ಬಟ್ ನನಗೆ ಹೆಂಗೆ ಗೊತ್ತಾಗುತ್ತೆ 3000 ಸ್ಟಾಕಲ್ಲಿ ಯಾವ ಸ್ಟಾಕಲ್ಲಿ ಬ್ರೇಕ್ಔಟ್ ಬಂದಿದೆ ವಿತ್ ವಾಲ್ಯೂಮ್ ಜೊತೆಗೆ ಅಂತ? ಗೊತ್ತಾಗಲ್ಲ ಅಲ್ವಾ? ಸೊ ಇದು ವೆರಿ ಡಿಫಿಕಲ್ಟ್, ಅದು ಒನ್ ಬೈ ಒನ್ ಮ್ಯಾನ್ಯುಯಲಿ ಚೆಕ್ ಮಾಡೋದು. ಸೊ ಅದಕ್ಕೆ ಈಗ ನನ್ನ ಹತ್ರ ಸ್ಟ್ರಾಟಜಿ ಏನು 50 ಒಳ್ಳೆ ಕ್ವಾಲಿಫೈಡ್ ಸ್ಟ್ರಾಟಜಿ ಇದೆ, ಅದನ್ನ ಇಟ್ಕೊಂಡು ನಾವು ಹೇಗೆ ಸಕ್ಸಸ್ ಆಗುತ್ತೆ ನನ್ನ ಹತ್ರ ಸ್ಕಿನ್ನರ್ ಇಲ್ಲ ಅಂತಂದರೆ, ಅಲ್ವಾ? ಸೊ ಅದಕ್ಕೆ ನಮಗೆ ಸ್ಕ್ಯಾನರ್ ಅಥವಾ ಸ್ಕ್ರೀನರ್ ಅಂತ ಏನು ಕರಿತೀವಿ, ಅದು ಮಸ್ಟ್ ಅದು. ಓಕೆನಾ? ಸೊ ಈ ಒಂದು ಸ್ಕ್ಯಾನರ್ನು ಸಹ ನಾವು ಹೇಗೆ ಬಿಲ್ಡ್ ಮಾಡೋದಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಕ್ವಾಲಿಟೀಸ್. ಫಸ್ಟ್ ನಾವೇನು ತಿಳ್ಕೊಂಡ್ವಿ, ಯಾಕೆ ಸ್ಟಾರ್ಟ್ ಮಾಡಬೇಕಂತ ತಿಳ್ಕೊಂಡ್ವಿ. ಸೆಕೆಂಡು ಹೇಗೆ ಸ್ಟಾರ್ಟ್ ಮಾಡೋದು. ಮೂರನೇದು ಏನು ಕ್ವಾಲಿಟೀಸ್ ಇರಬೇಕು. ಈ 3 ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ನಾವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಇನ್ನೂ ಒಂದು ಹೇಳ್ಬೋದು, ಯಾವ ಪ್ರಾಡಕ್ಟಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ, ಹೇಳಿದ್ನಲ್ವ, ಕರೆನ್ಸಿ, ಕಮೋಡಿಟಿ, ಈಕ್ವಿಟಿ ಡೆರಿವೇಟಿವ್ಸ್, ಇಂಡೆಕ್ಸ್ ಡೆರಿವೇಟಿವ್ಸ್, ಏನು ಈ ಮೇಜರ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ನಾನು ಯಾವುದ್ರಲ್ಲಿ ಸ್ಟಾರ್ಟ್ ಮಾಡಬೇಕು ಸರ್ ಅಂದರೆ, ಡೆಫಿನೆಟ್ಲಿ ನಾನು ಹೇಳೋದು ಈಕ್ವಿಟಿ ಈಸ್ ಅ ಮೋಸ್ಟ್ ಸೇಫೆಸ್ಟ್ ಅಸೆಟ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ರಿಟರ್ನ್ಸ್ನ ಗೈನ್ ಮಾಡೋದು ಇನ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಎವ್ರಿ ಟೈಮ್. ಈಕ್ವಿಟಿ ಈಸ್ ಆಲ್ವೇಸ್ ಅ ಗೋಲ್ಡನ್ ಪ್ರಾಡಕ್ಟ್. ಓಕೆನಾ? ಸೊ ಈಗ ನಾವು ಸ್ಟ್ರಾಟಜೀಸ್ನ ಡಿಸ್ಕಸ್ ಮಾಡೋಣ. ಇದಿಷ್ಟು ಇಂಟ್ರಡಕ್ಷನ್. ಸೊ ಇದಕ್ಕೆ ನೆಕ್ಸ್ಟ್ ಬಂದು ನಾನು ಯಾರು ಅಂತ ಹೇಳ್ತೆ. ನನ್ನ ಹೆಸರು ಚಲಪತಿ ಅಂತ. BCom MBA ಬೆಂಗಳೂರು ಗ್ಲೋಬಲ್ ಎಕನಾಮಿಕ್ ಟೆಕ್ನಾಲಜಿನಲ್ಲಿ ಮಾಡಿದ್ದು. ಆ್ಯಂಡ್ ಇದು ಬಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಏನು TSM ಇನ್ನೋವೇಷನ್ಸ್ ಅಂತ ಇದೆ, ಅದರ ಫೌಂಡರು. ಆ್ಯಂಡ್ ನೆಕ್ಸ್ಟು ಇದು ಬಂದು ಎಕ್ಸ್ಪೀರಿಯನ್ಸ್ಡ್ ಸರ್ಟಿಫಿಕೇಟ್. ನಾನು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್. ಬ್ಯಾಂಗ್ಳೂರ್ ಬೇಸ್ಡ್ ಏನು ಒಂದು ಕಂಪನಿ ಪ್ರೀವಿಯಸ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನಾನು ಎಂಟೈರ್ ಇಂಡಿಯಾದಲ್ಲಿ, ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗೆ ನಾನು ಟ್ರೈನಿಂಗ್ನ ಕೊಟ್ಟಿದ್ದೀನಿ, ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನಿಂಗ್ನ ಕೊಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಇಂಟ್ರೊಡಕ್ಷನ್. ಸೊ ಲೆಟ್ಸ್ ಸ್ಟಾರ್ಟ್ ದಿ ಇವತ್ತಿನ ಒಂದು ಪ್ರಾಕ್ಟಿಕಲ್ ಏನು ಸೆಷನ್ಸ್ ಇದೆ ಅದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟು ನಮ್ಮ ಒಂದು ಏನು ಇವತ್ತಿನ ಸೆಷನಲ್ಲಿ ನಾವು 3 ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ವಿತ್ ಡಿಟೇಲ್ಡ್ ಆಗಿ, ವಿತ್ ಸ್ಕ್ಯಾನರ್ ಮುಖಾಂತರ ಕ್ಲೀನಾಗಿ ತಿಳ್ಕೊಳ್ಳೋಣ. ನಿಮ್ಗೆ ಎನಿ ಕ್ವರೀಸ್ ಇದ್ದರೂ ನೀವು ಚಾಟ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ನನಗೆ ಕೇಳ್ಬೋದು. ಇಲ್ಲ ಸರ್, ನಾನು ನಿಮ್ದು ಡೈರೆಕ್ಟಾಗಿ ಮಾತಾಡಬೇಕು ಅಂದರೆ ನಾನು ಅನ್ಮ್ಯೂಟ್ ಆ್ಯಕ್ಸಸ್ಸು ಸಹ ಕೊಡ್ತೇನೆ. ಓಕೆನಾ? ಸೊ ನೀವು ಅನ್ಮ್ಯೂಟ್ ಮಾಡಿ ಸಹ ನೀವು ನನ್ನ ಹತ್ರ ಕ್ವಶನ್ಸ್, ನೀವು ಏನೇ ಕ್ವರೀಸ್ ಕೇಳ್ಬೋದು. ಆ್ಯಂಡ್ ಮೂವಿಂಗ್ ಟು ದಿ ನೆಕ್ಸ್ಟು, ಯಾವ್ಯಾವ ಸ್ಟ್ರಾಟಜೀಸ್ ನಾವು ತಿಳ್ಕೊತೀವಿ ಇವತ್ತು ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಒಂದು ಕ್ವಿಕ್ಕಾಗಿ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ನೋಡಿ. ಸೊ ಫಸ್ಟ್ ಸ್ಟ್ರಾಟಜಿ ನಾವು ತಿಳ್ಕೊಳ್ಳುವಂಥದ್ದು ಇವತ್ತು ಫಸ್ಟ್ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ. ಓಕೆನಾ? ಇದೊಂದು ಯುನೀಕ್ ಸ್ಟ್ರಾಟಜಿ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ. ಓಕೆನಾ? ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಇದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ ಆದಮೇಲೆ ಮೊಮೆಂಟಮ್ ಟ್ರೇಡಿಂಗ್ ಅಥವಾ ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಕರಿತೀವಿ. ಇದು ಅಗೇನ್ ವೆರಿ ಗುಡ್ ಸ್ಟ್ರಾಟಜಿ. ಸೊ ಫಸ್ಟ್ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡು, ನೆಕ್ಸ್ಟ್ ಬಂದು ಬ್ರೇಕರ್ಸ್ ಬ್ರೇಕ್ಔಟ್ ಅಥವಾ ಮೊಮೆಂಟಮ್ ಅಂತ, ಎರಡರಲ್ಲಿ ಯಾವುದು ಬೇಕಾದ್ರೂ ಕರಿಬೋದು. ಸೊ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಆದಮೇಲೆ ಥರ್ಡ್ ಒನ್ ಬಂದು 52 ವೀಕ್ಸ್ ಹೈ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಅಂದರೆ 1 ವರ್ಷದ ಹೈನ ಬ್ರೇಕ್ಔಟ್ ಆದಾಗ ಅಲ್ಲಿ ಹೆಲ್ದಿನೆಸ್ ಆಫ್ ದ ಕ್ಯಾಂಡಲು, ಹೆಲ್ದಿನೆಸ್ ಆಫ್ ದ ವಾಲ್ಯೂಮು, ಆ್ಯಂಡ್ ಎಲ್ಲಿ ನಾವು ರಿಟ್ರೇಸ್ಮೆಂಟ್ ತಗೋಬೇಕು, ಯಾವುದು ಬಂದು ಹೈ ಪ್ರೊಬಾಬಿಲಿಟಿ ಆಫ್ ದ ರಿಟ್ರೇಸ್ಮೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ಡಿಟೇಲಾಗಿ ತಿಳ್ಕೊತಾ ಹೋಗೋಣ. ಅದು ಬಂದು 52 ವೀಕ್ಸ್ ಹೈ ಬ್ರೇಕ್ಔಟ್ ಸ್ಟ್ರಾಟಜಿ. 52 ವೀಕ್ಸ್ ಹೈ ಬ್ರೇಕ್ಔಟ್ ಸ್ಟ್ರಾಟಜಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಬಂದು ನಾವು ಇವತ್ತು ಒನ್ ಬೈ ಒನ್ ಡಿಟೇಲ್ಡ್ ಆಗಿ ಇದಕ್ಕೆ ಸ್ಕ್ಯಾನರ್ಸು ಸಹ ಬಿಲ್ಡ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಏನು ನಾವು ಸ್ಟ್ರಾಟಜಿ ಫಸ್ಟ್ ತಿಳ್ಕೊತೇವೆ. ಈ ಸ್ಟ್ರಾಟಜಿ ಬಂದು ಹೋಲ್ಡಿಂಗ್, ಇದನ್ನು ನೀವು ಜಸ್ಟ್ ನೀವು ಇಫ್ ಇನ್ ಕೇಸ್ ನಿಮಗೆ ಆಪ್ಷನ್ ಇದ್ದರೆ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ? ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಸೊ ಫಸ್ಟ್ ಬಂದು ಏನು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ, ಇದ್ರದ್ದು ಹೋಲ್ಡಿಂಗ್ ಪೀರಿಯಡ್ ಬಂದು 3 ಮಂತ್ಸ್ ಇರುತ್ತೆ. 3 ಮಂತ್ಸ್ ಮಿನಿಮಮ್ಮು, 3 ಮಂತ್ಸ್ ಟು ಅಪ್ ಟು 1 ಇಯರ್ ಇರುತ್ತೆ.
ಓಕೆನಾ 3 ಮಂತ್ಸ್ 1 ಇಯರ್ ಪ್ಲಸ್ ಇರುತ್ತೆ. ಇದು ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ. ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಏನು ಹೇಳಿದೆ, ಇದು ಬಂದು 1 ಡೇ. ಓಕೆ, ಇವತ್ತು ಬೈ ಮಾಡಿದ್ರೆ ನಾಳೆ. ಓಕೆನಾ. ಸೊ 1 ಡೇ ಟು 2 ಡೇಸ್. ಓಕೆನಾ, 1 ಟು 2 ಡೇಸ್ ಅಂತ ತಗೋಬೋದು. ಓಕೆನಾ. ಸೊ 1 ಟು 2 ಡೇಸ್ ಅಷ್ಟೇ, 1 ಟು 2 ಡೇಸ್. ಆ್ಯಂಡ್ ನೆಕ್ಸ್ಟ್ 52 ವೀಕ್ಸ್ ಹೈ ಬ್ರೇಕ್ಔಟ್ ಅಂತ ಏನು ಹೇಳಿದೆ, ಈ 52 ವೀಕ್ಸ್ ಹೈ ಬ್ರೇಕ್ಔಟ್ ಬಂದು ಸಮ್ವೇರ್ ಅರೌಂಡ್ ನಮಗೆ ಅಪ್ ಟು 15 ಡೇಸ್ ತನಕ ಇರುತ್ತೆ ಮ್ಯಾಕ್ಸಿಮಮ್. ಓಕೆನಾ, 15 ಡೇಸ್. ಸೊ ಇದಿಷ್ಟು ಬಂದು ನಾವು ಇವತ್ತು ಸ್ಟಡಿ ಮಾಡುವಂತಹ 3 ಸ್ಟ್ರಾಟಜೀಸ್ ಅಂದ್ರೆ ಇದರ ಹೋಲ್ಡಿಂಗ್ ಪೀರಿಯಡ್. ಸೊ ಫಸ್ಟ್ ನಾನು ನಿಮಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಫಸ್ಟ್ ನಾವು ತಿಳ್ಕೊಳ್ಳೋಣ ಯಾಕೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೆಲವು ಕಾನ್ಸೆಪ್ಟ್ಸ್ನ ಕೇಳಿರ್ತೀರ. ಒಂದು ಬಂದು ಎಲಿಟ್ ವೇವ್ ಥಿಯರಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಡಾವ್ ಥಿಯರಿ ಅಂತ ಕೇಳಿರ್ತಾರೆ. ಡಾವ್ ಥಿಯರಿ ಅನ್ನೋರು ಫಾದರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕರಿತೀವಿ, ಅವ್ರನ್ನ ಚಾರ್ಲೆಸ್ ಡಾವ್ ಅಂತ ಕರಿತೀವಿ. ಮತ್ತು ಎಲಿಟ್ ವೇವ್ ಅನ್ನೋದು ಒನ್ ಆಫ್ ದಿ ಬೆಸ್ಟ್ ವೇವ್ ಥಿಯರಿ ಮಾರ್ಕೆಟ್ ಟ್ರೆಂಡ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಫಿಬೊನಾಕಿ ನಂಬರ್ಸ್ ಅಂತ ಬರುತ್ತೆ. ಫಿಬೊನಾಕಿ ನಂಬರ್ಸ್ ಬಂದು ನಮ್ಗೆ ಹೆಲ್ಪ್ ಮಾಡುತ್ತೆ ಯಾವ ಹೈ ಪ್ರೊಬ್ಯಾಬಿಲಿಟಿ ಆಫ್ ದ ರೀಟ್ರೇಸ್ಮೆಂಟ್ ಆಗಿ ಪ್ರೈಸ್ ಅನ್ನೋದು ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದ್ದೀನಿ, ಈ ಮೂರನ್ನ, ಒಂದು ಫಿಬೊನಾಕಿ, ಇನ್ನೊಂದು ವೇವ್ ಥಿಯರಿ, ಇನ್ನೊಂದು ಬಂದು ಡಾವ್ ಥಿಯರಿ, ಈ ಮೂರನ್ನ ಕನೆಕ್ಟ್ ಮಾಡಿ ನಾನು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ನ ಫೈಂಡ್ ಔಟ್ ಮಾಡಿದ್ದೀನಿ. ಸೊ ನಾನು ನಿಮಗೆ ಈ ಸ್ಟ್ರಾಟಜಿ ಬೇರೆ ಎಲ್ಲೂ ಸಿಗಲ್ಲ ಎಕ್ಸೆಪ್ಟ್ ನಮ್ಮ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಇನ್ಸ್ಟಿಟ್ಯೂಟ್ ಬಿಟ್ಟರೆ. ಆ್ಯಂಡ್ ಮೋರ್ ಓವರು ಇಷ್ಟು ಡೀಪಾಗಿ ನಾಲೆಜ್ ಕೊಡ್ತಾ ಇರುತ್ತೆ ಸುಮಾರು ಕಡೆ ನಾವು ಓದಾಗತ್ತೆ ಹೇಳ್ಕೊಡೋಕ್ಕೆ. ಸೊ ಇಲ್ಲಿ ಹೇಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಡೀಟೇಲ್ಡಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಜಸ್ಟ್ ಬಿಫೋರ್ ದಟ್ ನಾನು ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. 1 ಸೆಕೆಂಡ್. ಓಕೆ, ಸೊ ಈಗ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಲೆಟ್ಸ್ ನಾನು ಈ ಲೊಕೇಶನ್ ಏನು ತೊಗೊತೀನಿ, ಲೆಫ್ಟ್ ಸೈಡು. ಸೊ ಸಪ್ಲೈ ಝೋನ್ ಅಂತ ತೊಗೊತೀನಿ. ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಾನು ಸಪ್ಲೈ ಝೋನ್ ಅಂತ ತೊಗೊತೀನಿ. ಆ್ಯಂಡ್ ರೈಟ್ ಸೈಡ್ ಬಂದು ನಿಮಗೆ ಡಿಮ್ಯಾಂಡ್ ಝೋನ್ ಅಂತ ತೊಗೊತೀನಿ. ಲೆಟ್ಸ್ ಡಿಮ್ಯಾಂಡ್ ಝೋನ್. ಸೊ ಈ ಸಪ್ಲೈ ಝೋನ್ ಮತ್ತು ಡಿಮ್ಯಾಂಡ್ ಝೋನಲ್ಲಿ ಬರುವಂತಹ ಮೇಯ್ನ್ ಅಡ್ವಾಂಟೇಜ್ ಏನಂತಂದರೆ, ಸಪ್ಲೈ ಝೋನಲ್ಲಿ ಇದ್ದಾಗ ಸ್ಟಾಕು ಅಥವಾ ಡಿಮ್ಯಾಂಡ್ಗೆ ಶಿಫ್ಟ್ ಆದಾಗ ನಮಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಏನು ನಾವು ರಿಸ್ಕ್ ತೊಗೊತೀವಿ, ಲೆಟ್ಸ್ ನಾನೊಂದು 2% ರಿಸ್ಕ್ ತೊಗೊಂಡಿದ್ದೀನಿ. ಆ ರಿವಾರ್ಡ್ ಬಂದು ಸಮ್ವೇರ್ ಅರೌಂಡು 1:10, 1:20, 1:30 ಸಿಗುತ್ತೆ. ವೆರಿ ಬಿಗ್ ರಿವಾರ್ಡ್ ಸಿಗುತ್ತೆ. ಇಷ್ಟು ರಿವಾರ್ಡ್ ಸರ್ ನಿಜವಾಗ್ಲೂ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ನಾವು ಹೇಗೆ ಟೆಕ್ನಿಕಲಿ ಡಾಟ್ಸ್ನ ಕನೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಸಪ್ಲೈ ಝೋನ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ಲೋಯರ್ ಲೋ, ಯಾವ್ದು ಒಂದು ಸ್ಟಾಕ್ ಈ ಥರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಆ್ಯಂಡ್ ಲೋಯರ್ ಲೋ. ಓಕೆನಾ. ಸೊ ಇದನ್ನು ನಾವೇನಂತ ಕರಿತೀವಿ, ಡೌನ್ ಟ್ರೆಂಡ್ ಅಂತ ಕರಿತೀವಿ, ಅಥವಾ ಸಪ್ಲೈ ಝೋನ್ ಅಥವಾ ಬೇರಿಶ್ ಮಾರ್ಕೆಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಈ ಥರ ಬೇರಿಶ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೋ ಅದಕ್ಕೆ ಅಂತ ಕೆಲವು ಏನಂತೀವಿ, ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬೇರಿಶ್ ಮಾರ್ಕೆಟ್ಗೆ. ಅದು ಹೇಗೆ ಅಂತಂದರೆ ನೋಡಿ, ಈಗ ಫಸ್ಟ್ ನಮಗೆ ಈ ಥರ ಲೋಯರ್ ಲೋ ಕ್ರಿಯೇಟ್ ಆದಾಗ ಈ ಥರ ಪ್ರೈಸ್ ಅನ್ನೋದು ಡೌನ್ ಬಂತು. ಏನು ಈ ಲೊಕೇಶನ್ ನೋಡ್ತಿದ್ರಾ, ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ನನಗೆ ಪ್ರೈಸ್ ಅನ್ನೋದು ಫಾಲ್ ಆಗ್ತಾಯಿದೆ. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ನೋಡಿ, ಪ್ರೀವಿಯಸ್ ಲೋನ ಈ ಲೊಕೇಶನ್ ಬ್ರೇಕ್ ಡೌನ್ ಕೊಟ್ಟಿದ್ದಾನೆ. ಏನು ನನಗೆ ಫಸ್ಟ್ ಹೈ ಇತ್ತು ಇದನ್ನ ಬ್ರೇಕ್ಔಟ್ ಮಾಡಿಲ್ಲ. ಅರ್ಥ ಆಯ್ತಾ? ಸೊ ಅದೇ ರೀತಿ ನೆಕ್ಸ್ಟ್ ಲೋ ಬಂದಾಗ ಈ ಪ್ರೀವಿಯಸ್ ಲೋ ಏನಿತ್ತು ಇದನ್ನ ಬ್ರೇಕ್ ಡೌನ್ ಕೊಟ್ಟ, ಈ ಹೈ ಪ್ರೊಟೆಕ್ಟೆಡ್ ಆಯಿತು. ಅಗೇನ್ ನೋಡಿ, ಈ ಹೈ ಪ್ರೊಟೆಕ್ಟೆಡು ಈ ಲೋ ಬ್ರೇಕ್ ಡೌನ್ ಕೊಟ್ಬಿಟ್ಟ. ಓಕೆನಾ. ಸೊ ಇದು ಬಂದು ಡೌನ್ ಟ್ರೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಪ್ಲೈ ಝೋನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ನಮಗೆ ಓವರಾಲ್ ನೋಡಿದಾಗ ಎವ್ರಿ ಲೋಯರ್ ಹೈ, ಓಕೆನಾ, ಎವ್ರಿ ಲೋಯರ್ ಹೈ ಈಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಎವ್ರಿ ಲೋಯರ್ ಲೋ ಈಸ್ ಬ್ರೇಕ್ ಡೌನ್. ಅಂದರೆ ಬ್ರೇಕ್ ಡೌನ್ ಆಗ್ತಾ ಇದೆ, ಲೋನ ಬ್ರೇಕ್ ಡೌನ್ ಆಗ್ತಿದೆ, ಲೋಯರ್ ಹೈನ ಪ್ರೊಟೆಕ್ಟ್ ಮಾಡ್ಕೊಂಡಿದೆ ಅಂತ ಕರಿತೀವಿ. ಸೊ ನೆಕ್ಸ್ಟು ಈ ಸ್ಟಾಕು ಒಂದು ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆದಾಗ ಹೇಗೆ ವರ್ಕ್ ಆಗುತ್ತೆ, ಲೆಟ್ಸ್ ಈ ಲೊಕೇಶನಿಂದ ಏನು ನೋಡ್ತಿದ್ದೀವಿ, ಈ ಪ್ರೀವಿಯಸ್ ಲೋಯರ್ ಹೈ ಏನಿದೆ, ಪ್ರೀವಿಯಸ್ ಲೋಯರ್ ಹೈ ಬಂದು ನನಗೆ ಎಕ್ಸಾಕ್ಟ್ಲಿ ಇದು ಬಂದು ನನಗೆ ಪ್ರೀವಿಯಸ್ ಲೋಯರ್ ಹೈ ಅಥವಾ ರೀಸೆಂಟ್ ಲೋಯರ್ ಹೈ ಅಂತಲೂ ಕರಿಬೋದು. ಸೊ ಇದನ್ನು ಬ್ರೇಕ್ಔಟ್ ಕೊಟ್ಟಿರ್ತಾನೆ. ಈಗ ನೀವು ಅಬ್ಸರ್ವ್ ಮಾಡಿ, ಯಾವಾಗ ನಮಗೆ ಈ ಸ್ಟಾಕ್ ಅನ್ನೋದು ಇಲ್ಲಿಂದ ಏನು ಈ ಪಾಯಿಂಟ್ ಇಲ್ಲಿ ನೀವು ನೋಡ್ತಿದ್ದೀರಾ, ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಫಾಲ್ ಆದಾಗ ಯಾವುದೇ ಥರದ ಲೋಯರ್ ಹೈನ ಬ್ರೇಕ್ಔಟ್ ಕೊಟ್ಟಿಲ್ಲ. ಫಾರ್ ದ ಫಸ್ಟ್ ಟೈಮು ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಕೊಟ್ಟ, ಅವಾಗ ನಾವು ಕರಿತೀವಿ S2D ಅಂದರೆ ಸಪ್ಲೈ ಝೋನಲ್ಲಿ ಇತ್ತು ಈ ಸ್ಟಾಕು ಲಾಸ್ಟ್ ಫ್ಯೂ ಮಂತ್ಸಿಂದ. ಫಾರ್ ದ ಫಸ್ಟ್ ಟೈಮ್ ಇದು ಬ್ರೇಕ್ಔಟ್ ಕೊಟ್ಟ, ಅದು ಡಿಮ್ಯಾಂಡ್ಗೆ ಶಿಫ್ಟ್ ಆಯಿತು ಅಂತ ಕರಿತೀವಿ. ಸೊ ಒನ್ಸ್ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದ ತಕ್ಷಣ ಬೈ ಮಾಡ್ತೀವಾ? ಡೆಫಿನೆಟ್ಲಿ ಇಲ್ಲ. ಮತ್ತೆ ನಾವೇನು ಮಾಡ್ತೀವಿ, ಈಗ ಯಾವುದಾದ್ರು ಒಂದು ಸ್ಟಾಕ್ ನೀವೇ ಅಬ್ಸರ್ವ್ ಮಾಡಿ, ಇಲ್ಲಿಂದ ಏನು ಈ ಬಾಟಮ್ ನೀವು ನೋಡ್ತಿದ್ದೀರಾ, ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಈ ಬಾಟಮ್
ಇಂದ ಹಿಡಿದು ಇಲ್ಲಿ ತನಕ ಅಪ್ ಹೋಗಿದೆ, ಕರೆಕ್ಟ್ ಅಲ್ವಾ? ಇಷ್ಟು ಅಪ್ ಮೂವ್ ಹೋಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಅಂತ ಬೇಕಾಗುತ್ತೆ ಸ್ಟಾಕ್ಗೆ. ಒಂದು ಹೈಯರ್ ಹೈ ಕ್ರಿಯೇಟ್ ಆದಮೇಲೆ ಹೈಯರ್ ಲೋ ಬರಲೇಬೇಕು ಅಲ್ವಾ? ಸೊ ಆ ರೆಸ್ಟ್ ಅಂತ ಬೇಕಾಗುತ್ತಲ್ವಾ? ಆ ರೆಸ್ಟ್ನೇ ನಾವು ಈ ಥರ ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಈ ರಿಟ್ರೇಸ್ಮೆಂಟ್. ಸೊ ರಿಟ್ರೇಸ್ಮೆಂಟ್ ಬರಬೇಕು. ಸೊ ರಿಟ್ರೇಸ್ಮೆಂಟ್ ಬಂದಮೇಲೆ ಮತ್ತೆ ಅಲ್ಲಿಂದ ನಾವೇನು ಮಾಡ್ತೀವಿ? ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಈ ಥರ ಒಂದು ಅಪ್ ಟ್ರೆಂಡ್ ಸ್ಟ್ರಕ್ಚರ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ನೀವು ಕೇಳ್ಬೋದು, ಸರ್ ಇದಕ್ಕೆ ಎಲೈಟ್ ವೇವ್ಸ್ ಥಿಯರಿಗೆ ಡೌ ಥಿಯರಿಗೆ ಏನು ಸಂಬಂಧ? ಯಾಕೆ ಇದು ಅದ್ರ ಜೊತೆ ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಸೊ ಡೌ ಥಿಯರಿನಲ್ಲಿ ಚಾರ್ಲೆಸ್ ಡೌ ಹೇಳಿರೋ 5 ಪಾಯಿಂಟಲ್ಲಿ ಒಂದು ಪಾಯಿಂಟ್ ನಮ್ಗೆ ಏನು ಹೇಳುತ್ತೆ? ಮಾರ್ಕೆಟ್ ಹ್ಯಾಸ್ ಅ 3 ಟ್ರೆಂಡ್ಸ್ ಅಂತ ಹೇಳುತ್ತೆ, ಕರೆಕ್ಟ್ ಅಲ್ವಾ? ಏನದು? ಪ್ರೈಮರಿ ಟ್ರೆಂಡ್, ಸೆಕೆಂಡ್ರಿ ಟ್ರೆಂಡ್, ಮೈನರ್ ಟ್ರೆಂಡ್ ಅಂತ ಕರಿತೀವಿ. ಆ್ಯಂಡ್ ಡಾವ್ ಏನು ಹೇಳ್ತಾರೆ? ಪ್ರೈಮರಿ ಟ್ರೆಂಡಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೀವಿ, ಎಫ್ ಐ ಡಿ ಐ ಮತ್ತು ಎಚ್ ಎನ್ ಐಸ್ ಏನಿದ್ದಾರೆ, ಬಿಗ್ ಮನಿ ಗೈಸು, ಅವರು ಪ್ರೈಮರಿ ಟ್ರೆಂಡಲ್ಲಿ ಎಂಟ್ರಿ ಆಗ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಟ್ರೆಂಡ್ ಯಾವುದು ನನ್ನ ಈ ಒಂದು ಮೊಮೆಂಟಮಲ್ಲಿ? ಎಕ್ಸಾಕ್ಟ್ಲಿ ಈ ಲೊಕೇಶನ್ ಏನು ನೋಡ್ತಿದ್ದೀರಾ ಇಲ್ಲಿ ನಾನು ಶೇಡಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದು ನನಗೆ ಪ್ರೈಮರಿ ಟ್ರೆಂಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನನಗೆ ಪ್ರೈಮರಿ ಟ್ರೆಂಡ್. ಯಾಕೆ ಇದು ಪ್ರೈಮರಿ ಟ್ರೆಂಡ್ ಆಗಿರುತ್ತೆ ಅಂತಂದರೆ ಸ್ನೇಹಿತರೆ, ಪ್ರೀವಿಯಸ್ಲಿ ಈ ಸ್ಟಾಕು ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡಲ್ಲಿತ್ತು ನೋಡಿ. ಈ ಥರ ಕಂಟಿನ್ಯೂಸ್ ಆಗಿ ಡೌನ್ 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 ಅಂತ ಬರ್ತಾ ಇತ್ತು. ಸೊ ಡೌನ್ ಬಂದಮೇಲೆ ಫಾರ್ ದ ಫಸ್ಟ್ ಟೈಮು ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಕ್ಲೋಸ್ ಮಾಡ್ದ. ಅರ್ಥ ಆಗ್ತಿದೆಯಾ? ಈ ಲೊಕೇಶನ್ ಏನು ನೋಡ್ತಿದ್ದೀರಾ, ಇದು ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡ್ದ. ಆವಾಗ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದೆ. ಡಿಮ್ಯಾಂಡ್ಗೆ ಶಿಫ್ಟ್ ಆಗುವಂಥ ಕೆಪಾಸಿಟಿ ಯಾರಿಗಿದೆ? ನಿಮಗೂ ನನಗೂ ಡೆಫಿನೆಟ್ ಇಲ್ಲ. ವಿ ಆರ್ ಆಲ್ ಕನ್ಸಿಡರ್ ಇಟ್ ಆಸ್ ಅ ರೀಟೇಲರ್ಸ್. ನಮ್ಮನ್ನು ರೀಟೇಲರ್ಸ್ ಅಂತ ಕರೀತಾರೆ. ಸೊ ಆ ಒಂದು ಕೆಪಾಸಿಟಿ ಇರೋದು ಇನ್ಸ್ಟಿಟ್ಯೂಷನ್ಸ್ಗೆ. ಸೊ ಇನ್ಸ್ಟಿಟ್ಯೂಷನ್ಸ್ ಬಂದು ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಿದಾಗ ಇಲ್ಲಿ ಈ ಕಂಪ್ಲೀಟ್ ಝೋನ್ ಏನು ಬೈಯಿಂಗ್ ಝೋನ್ ಇದೆ, ಈ ಕಂಪ್ಲೀಟ್ ಝೋನ್ ಏನಿದೆ ಬೈಯಿಂಗ್ ಝೋನು, ಇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಮಾರ್ಟ್ ಮನಿ ಎಂಟ್ರಿ. ಆ್ಯಸ್ ಪರ್ ದಿ ಡಾವ್ ಥಿಯರಿ ಪ್ರಕಾರ ನಾವು ಇದನ್ನು ಪ್ರೈಮರಿ ಟ್ರೆಂಡ್ ಅಂತ ಕರಿತೀವಿ. ಆ್ಯಸ್ ಪರ್ ದಿ ಎಲಿಟ್ ವೇವ್ ಥಿಯರಿ ಪ್ರಕಾರ ಇದನ್ನು ವೇವ್ 1 ಅಂತ ಕರಿತೀವಿ. ಓಕೆನಾ? ಫಸ್ಟ್ ವೇವು. ನೆಕ್ಸ್ಟು ಸೆಕೆಂಡು ಇದಾದಮೇಲೆ ನೆಕ್ಸ್ಟ್ ಒಂದು ಸಪ್ಲೈನ ಡಿಮ್ಯಾಂಡ್ಗೆ ಆದಮೇಲೆ ನಮಗೆ ರಿಟ್ರೇಸ್ಮೆಂಟ್ ಅಂತ ವೆಯ್ಟ್ ಮಾಡ್ತೀವಿ. ರಿಟ್ರೇಸ್ಮೆಂಟ್ ಅಂದರೆ ಯಾವುದಾದ್ರೂ ಸ್ಟಾಕ್ ಆಗಿರ್ಬೋದು, ಎನಿ ಸ್ಟಾಕ್ ಒಂದು ಮೊಮೆಂಟಮ್ ಕೊಟ್ಟಾಗ ಅದಕ್ಕೆ ರಿಟ್ರೇಸ್ಮೆಂಟ್ ಅನ್ನೋದು ಬೇಕಾಗಿರುತ್ತೆ. ಸೊ ರಿಟ್ರೇಸ್ಮೆಂಟ್ ಬಂದಾಗ ಈ ರಿಟ್ರೇಸ್ಮೆಂಟಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಮ್ಮ ಎಂಟ್ರಿ ಝೋನ್ನ. ಎಕ್ಸಾಕ್ಟ್ಲಿ ಈ ಝೋನ್ ಏನು ನೋಡ್ತಿದ್ದೀರಾ, ಇದು ಬಂದು ನಮ್ಮ ಎಂಟ್ರಿ ಝೋನ್ ಆಗಿರುತ್ತೆ. ಓಕೆ, ನಾನು ನನಗೆ ಡೀಟೇಲ್ಡಾಗಿ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ, ಅವಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಝೋನ್ನ ತೊಗೊತೀವಿ. ಇದಾದಮೇಲೆ ಮತ್ತೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸೆಕೆಂಡ್ರಿ ಟ್ರೆಂಡ್ ಅಥವಾ ಮೈನರ್ ಟ್ರೆಂಡು. ಸೊ ಡಾವ್ ಥಿಯರಿ ಏನು ಹೇಳುತ್ತೆ? ಸೆಕೆಂಡ್ರಿ ಆರ್ ಮೈನರ್ ಟ್ರೆಂಡ್ಸ್ ಆರ್ ವೆರಿ ಇಂಪಲ್ಸಿವ್ ಅಂತ ಹೇಳ್ತಾರೆ. ಅದೇ ವೇವ್ ಥಿಯರಿ ಏನು ಹೇಳುತ್ತೆ? ವೇವ್ 3 ಆ್ಯಂಡ್ ವೇವ್ 5 ಈಸ್ ವೆರಿ ವೆರಿ ಇಂಪಲ್ಸಿವ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಇದು ಫಸ್ಟ್ ವೇವ್ ಆಯಿತು, ಇದು ಸೆಕೆಂಡು, ಇದು ಥರ್ಡು, ಇದು 4 ಆ್ಯಂಡ್ ಇದು 5th. ಅರ್ಥ ಆಯ್ತಾ? ಇದು 5th ವೇವ್. ಸೊ ಥರ್ಡ್ ವೇವು ಅಥವಾ 5th ವೇವು ತುಂಬ ಇಂಪಲ್ಸಿವ್ ಆಗಿರುತ್ತೆ ವೇವ್ ಥಿಯರಿ ಪ್ರಕಾರ, ಎಲೈಟ್ ವೇವ್ ಥಿಯರಿ ಪ್ರಕಾರ. ಅದೇ ಡಾವ್ ಥಿಯರಿ ಪ್ರಕಾರನೂ ಸಹ ಸೆಕೆಂಡ್ರಿ ಟ್ರೆಂಡು, ಮೈನರ್ ಟ್ರೆಂಡು ಯಾವುದ್ರಲ್ಲಿ ಒಂದಾದರೂ ಆಗಲಿ ತುಂಬ ಇಂಪಲ್ಸಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಇವೆರಡೂ ಸಹ ನಮ್ಗೆ ಕನೆಕ್ಟ್ ಆಯಿತು. ಮತ್ತು ಫಿಬ್ಬನಾಕಿ ರಿಟ್ರೇಸ್ಮೆಂಟ್ ಏನು ಇಲ್ಲಿ ನಾನು ಎಂಟ್ರಿ ಝೋನ್ ಅಂತ ಮಾರ್ಕ್ ಮಾಡಿದೆ, ಈ ಲೊಕೇಶನ್ ನಾನು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದಾದಮೇಲೆ ವೇವ್ 3 ಆ್ಯಂಡ್ ವೇವ್ 5 ಎರಡು ವೇವ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಅಪ್ ಟ್ರೆಂಡ್ಗೆ. ಸೊ ವೇವ್ 5 ಯಾವಾಗ ಬರುತ್ತೋ ಆವಾಗ ನನ್ನ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ತೀನಿ. ಸೊ ಇದು ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸಿಸ್ಟಮ್. ಸೊ ನಾವು ಇದನ್ನು ಎಲ್ಲ ಡಾಟ್ಸ್ನ ಕನೆಕ್ಟ್ ಮಾಡಿ ಬಿಲ್ಡ್ ಮಾಡಿರುವಂಥ ಒಂದು ಸ್ಟ್ರಾಟಜಿ. ಈಗ ಇದನ್ನು ನಾವು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡೋಣ ಸ್ಟಾಕ್ಸಲ್ಲಿ, ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ನಾನು ಯಾವುದಾದ್ರು ಒಂದು ಸ್ಟಾಕ್ನ ತೊಗೊತೀನಿ ಇಲ್ಲಿ. ಲೆಟ್ಸ್ EID ಪ್ಯಾರಿ ಅನ್ನೋ ಸ್ಟಾಕು. ಈವನ್ ನಿಮ್ಮ ಮೈಂಡಲ್ಲಿರುವಂಥ ಸ್ಟಾಕ್ಸ್ ಇದ್ದರೂ ಡೆಫಿನೆಟ್ಲಿ ನೀವು ಚಾಟ್ ಬಾಕ್ಸಲ್ಲಿ ಎಂಟರ್ ಮಾಡ್ಬೋದು. ನಾನು ಅದಕ್ಕೂ ಸಹ ಮಾರ್ಕ್ ಮಾಡಿ ತೋರಿಸ್ಕೊಡ್ತೇನೆ. ಸೊ ಈಗ EID ಪ್ಯಾರಿ ಅನ್ನೋ ಸ್ಟಾಕು ಲೆಟ್ಸ್ ಕೋಟ್ ಮಾಡ್ತೀನಿ. ಈ ಸ್ಟಾಕ್ ಬಂದು EID ಪ್ಯಾರಿ ಅಂತ. ಓಕೆನಾ? ಸೊ EID ಪ್ಯಾರಿ ಸ್ಟಾಕು ನೀವು ಅಬ್ಸರ್ವ್ ಮಾಡಿ, ಯಾವಾಗಾದರೂ ನಮಗೆ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆದಾಗ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಟೇಲ್ಡಾಗಿ ಸ್ಟಡಿ ಮಾಡೋಣ. ನೋಡಿ, EID ಪ್ಯಾರಿ ಏನಾಗ್ತಿದೆ ಇಲ್ಲಿ ನಮಗೆ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಲೋಯರ್ ಲೋ ಲೋವರ್ ಹೈ ಫಾರ್ಮೇಷನ್ ಕ್ರಿಯೇಟ್ ಆಗ್ತಿದೆ. ನೋಡಿ ಈಗ ಏನು ಈ ಒಂದು ಪಾಯಿಂಟ್ ನೋಡ್ತಿದ್ರೆ ಇದು ಬಂದು ಹೈಯೆಸ್ಟ್ ಪಾಯಿಂಟ್, ಕರೆಕ್ಟ್ ಅಲ್ವಾ? ಈ ಹೈಯೆಸ್ಟ್ ಪಾಯಿಂಟ್ ಆದಮೇಲೆ ಸ್ಟಾಕಲ್ಲಿ ಏನಾಗ್ತಿದೆ, ನಮಗೆ ಡೌನ್ ಟ್ರೆಂಡ್ ಅನ್ನೋದು ಶುರು ಆಗ್ತಾ ಇದೆ. ನೋಡಿ ಈ ಥರ ಲೋಯರ್ ಲೋ, ಕರೆಕ್ಟ್ ಅಲ್ಲ? ಲೋಯರ್ ಲೋ ಇಲ್ಲಿಂದ ಒಂದು ಲೋಯೆಸ್ಟ್ ಪಾಯಿಂಟು, ಒಂದು ರಿಟ್ರೇಸ್ಮೆಂಟ್, ಲೋಯರ್ ಲೋ, ರಿಟ್ರೇಸ್ಮೆಂಟ್, ಲೋಯರ್ ಲೋ, ಪುಲ್ ಬ್ಯಾಕ್,
ಅಗೈನ್ ಲೋಯರ್ ಲೋ. ನೀವು ಕೇಳ್ಬೋದು, ಸರ್ ಇಲ್ಲಿ ಯಾಕೆ ಸರ್ ನೀವು ಇದನ್ನು ಲೋನ ಕನ್ಸಿಡರ್ ಮಾಡಿಲ್ಲ, ಲೋಯರ್ ಲೋ ಲೋಯರ್ ಹೈ ಅಂತ. ಸೊ ಅಂದರೆ ಒಂದು ಅಬ್ಸರ್ವ್ ಮಾಡಿ, ಏನು ನನಗೆ ಈ ಲೋಯರ್ ಹೈ ಇದೆ, ಏನು ಈ ಲೋಯರ್ ಲೋ ಇದೆ, ಇದ್ರ ಇನ್ಸೈಡ್ ಬಂದಿರೋದು ಇದು. ಅರ್ಥ ಆಗ್ತಿದೆಯಾ? ಇದನ್ನ ಇನ್ಸೈಡ್ ಹೈಸ್ ಆ್ಯಂಡ್ ಲೋಸ್ ಅಂತ ಕರಿತೀವಿ. ಅದಕ್ಕೆ ಯಾವುದೇ ತರಹದ ಇಂಪಾರ್ಟೆನ್ಸ್ ಇರಲ್ಲ. ಸೊ ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡ್ತಾ ಇಲ್ಲ. ಸೊ ಈ ಥರ ನನಗೆ ಕಂಟಿನ್ಯೂಸ್ ಆಗದ ಲೋಯರ್ ಲೋಸ್ ಮತ್ತು ಲೋಯರ್ ಹೈಸ್ ಅನ್ನೋದು ಕ್ರಿಯೇಟ್ ಆಗ್ತಿದೆ ಸ್ಟಾಕ್ಲಿ ಎ ಡಿ ಪ್ಯಾರಿನಲ್ಲಿ. ಸೊ ಒನ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಯಿತು, ಈಗ ನಾನು ನಿಮಗೆ ಜಸ್ಟ್ ಬಿಫೋರ್ ಏನು ಹೇಳ್ಕೊಟ್ಟೆ ನಾಲೆಡ್ಜ್ ನೋಡಿ, ಈ ಲೋಯರ್ ಹೈನ ಬ್ರೇಕ್ಔಟ್ ಕೊಟ್ಟಿದ್ದಾನಾ? ಇಲ್ಲ. ಈ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡಿದಾನ? ಡೆಫಿನೆಟ್ಲಿ ಮಾಡಿದ್ದಾನೆ. ಅಗೇನ್ ನೆಕ್ಸ್ಟ್ ಈ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿದಾನಾ? ಇಲ್ಲ. ನೋಡಿ, ಈ ಲೋಯರ್ ಲೋನ ಬ್ರೇಕ್ ಡೌನ್ ಮಾಡಿದ್ದಾನೆ, ಕರೆಕ್ಟ್ ಅಲ್ವಾ? ಸೊ ಇದು ನನಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ನೋಡಿ, ಎವ್ರಿ ಲೋಯರ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಅದಾದಮೇಲೆ ಒನ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಲೋಯರ್ ಹೈ ಅನ್ನೋದೇನಿದೆ, ಈ ಪ್ರೀವಿಯಸ್ ಲೋಯರ್ ಹೈನ ನೀಟಾಗಿ ಬ್ರೇಕ್ಔಟ್ ಮಾಡ್ತಾನೆ. ಸೊ ಬ್ರೇಕ್ಔಟ್ ಮಾಡಿದಾಗ ಆ ಲೊಕೇಶನ್ ನಾವೇನಂತ ಕರಿತೀವಿ, S2D ಅಂತ ಕರಿತೀವಿ. ಅಂದರೆ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಲೊಕೇಶನ್ ಬಂದು ನನಗೆ S2D ಅಂದರೆ ಈ ಲೊಕೇಶನ್ ನೀವು ನೋಡ್ತಿದ್ದೀರಾ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನು ಈ ಕಂಪ್ಲೀಟ್ ಝೋನ್ ನೀವು ನೋಡ್ತಿದ್ದೀರಾ, ಈ ಝೋನು ಇದು ಬಂದು ಪ್ರೈಮರಿ ಟ್ರೆಂಡ್ ಆ್ಯಸ್ ಪರ್ ದಿ ಡೌ ಥಿಯರಿ ಪ್ರಕಾರ, ಆ್ಯಸ್ ಪರ್ ದಿ ಎಲಿಟಿವ್ಸ್ ಪ್ರಕಾರ ದಿಸ್ ಈಸ್ ವೇವ್ 1 ಅಂತ ಕರಿತೀವಿ ನಾವು. ಓಕೆನಾ? ವೇವ್ 1 ಶುರುವಾಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಕೆಲವು ಟೆಕ್ನಿಕಲ್ ಡಾಟ್ಸನ್ನು ಸಹ ಕನೆಕ್ಟ್ ಮಾಡ್ತೀನಿ ಇಲ್ಲಿ ನಾವು ಎಂಟ್ರಿ ತೊಗೊಳಕ್ಕೋಸ್ಕರ. ಸೊ ಇಲ್ಲಿ ನನಗೆ ಒನ್ಸ್ ನನ್ನ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ವಿತೌಟ್ ಎನಿ ಮಿನಿಟ್ ವೇಸ್ಟ್ ಮಾಡಿದ್ರೆ, ಇಲ್ಲಿ ಸಪ್ಲೈ ಡಿಮ್ಯಾಂಡ್ ಶಿಫ್ಟ್ ಆಗಿದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ನಿಮ್ಮ ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವಾಗ ಈ ಬ್ರೇಕ್ಔಟ್ ಅನ್ನೋ ಸಿಗ್ತಾ, ಸಪ್ಲೈ ಟು ಡಿಮ್ಯಾಂಡ್ ಅನ್ನೋ ಶಿಫ್ಟ್ ಆಯಿತು ಮಾರ್ಕೆಟು, ಒಂದು ಲೋನ ಕ್ರಿಯೇಟ್ ಮಾಡಿ ತಾನೇ ನಿಮಗೆ ಹೈ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಲೋ ಬರುತ್ತೆ ಮಾರ್ಕೆಟಲ್ಲಿ, ಫಸ್ಟ್ ಲೋ ಬಂದಮೇಲೆ ನೆಕ್ಸ್ಟ್ ಹೈ ಕ್ರಿಯೇಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಈಗ ಹೈ ಕ್ರಿಯೇಟ್ ಆಗಿದೆ, ಹೈ ಕ್ರಿಯೇಟ್ ಆದಾಗ ಇಮಿಡಿಯೇಟಾಗಿ ಹೋಗಿ ನಿಮ್ಮ ಲೋನ ಮಾರ್ಕ್ ಮಾಡ್ಕೊಳ್ಳಿ, ಯಾವ್ದು ಲೋಯೆಸ್ಟ್ ಪಾಯಿಂಟು ಆ ಮೂವ್ನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನಮಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ನಿಮ್ಮ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಹೈ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ಇವತ್ತೇನೋ ಇಲ್ಲಿ ಕ್ಲೋಸ್ ಆಗಿದೆ, ಬಟ್ ಇವತ್ತು ಹೈ ಮಾರ್ಕ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ನಾಳೆ ಅದ್ರ ಮೇಲ್ಗಡೆ ಬರ್ಬೋದು, ನಾಳಿದ್ದು ಅದ್ರ ಮೇಲ್ಗಡೆ ಬರ್ಬೋದು, ಕರೆಕ್ಟ್ ಅಲ್ವಾ? ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಇದು ಹೈಯೆಸ್ಟ್ ಪಾಯಿಂಟ್ ಅಂತ? ಯಾವಾಗ ಆ ಕ್ಯಾಂಡಲ್ ಆದಮೇಲೆ ಒಂದು 2-3 ಕ್ಯಾಂಡಲ್ ಡೌನ್ ಬರುತ್ತೋ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಹೈಯೆಸ್ಟ್ ಪಾಯಿಂಟ್ ಅಂತ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಹೈಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು, ಎಕ್ಸಾಕ್ಟ್ಲಿ ಈ ಲೊಕೇಶನ್. ಸೊ ಈಗ ನನಗೇನಾಯಿತು, ಹೈಯೆಸ್ಟ್ ಪಾಯಿಂಟ್ ಸಿಕ್ತು, ಲೋಯೆಸ್ಟ್ ಪಾಯಿಂಟ್ ಸಿಕ್ತು. ಅರ್ಥ ಆಯ್ತಾ? ಈ ಹೈಯೆಸ್ಟ್ ಪಾಯಿಂಟು ಮತ್ತು ಲೋಯೆಸ್ಟ್ ಪಾಯಿಂಟ್ಗೆ ಒಂದು ಪ್ರೀಮಿಯಂ ಆ್ಯಂಡ್ ಡಿಸ್ಕೌಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ, ಈ ಲೋಯೆಸ್ಟ್ ಪಾಯಿಂಟ್ಗೆ ಆ್ಯಂಡ್ ಹೈಯೆಸ್ಟ್ ಪಾಯಿಂಟ್ಗೆ ನಾನು ಪ್ರೀಮಿಯಂ ಮತ್ತು ಡಿಸ್ಕೌಂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಿದು ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಝೋನ್ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಏನು ಈ ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರಾ? ಅರ್ಥ ಆಯ್ತಾ? ಏನು ಈ ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ಬಂದು ನಾವು ಪ್ರೀಮಿಯಂ ಝೋನ್ ಅಂತ ಕರಿತೀವಿ. ಓಕೆನಾ? ಪ್ರೀಮಿಯಂ ಅಂತಂದರೆ ಎಕ್ಸ್ಟ್ರಾ ಕಾಸ್ಟ್ಲಿ ಝೋನ್ ಅಂತ ಕರಿತೀವಿ. ಅದೇ ನೀವು ಈಗ ಬಾಟಮಲ್ಲಿ ಏನು ನೋಡ್ತಿದ್ದೀರಾ, ಓಕೆನಾ, ಈ ಬಾಟಮಲ್ಲಿ ಇಲ್ಲಿ ಏನು ನೋಡ್ತಿದ್ದೀರಾ, ಇದನ್ನ ಬಂದು ನಾವು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ. ಓಕೆನಾ? ಡಿಸ್ಕೌಂಟ್ ಝೋನ್. ಡಿಸ್ಕೌಂಟ್ ಅಂತಂದರೆ ನಮಗೆ ಇದು ಬಂದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಅರ್ಥ. ಸೊ ಮತ್ತು ನಾವು ಎಲ್ಲಿ ಎಂಟ್ರಿ ತಗೊತೀವಿ, ಈಗ ನೀವು ನೋಡಿ, ನಿಮಗೆ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ಮೆಂಟ್ ಆಯಿತು, ರಿಟ್ರೇಸ್ಮೆಂಟ್ ಬರ್ತಾ ಇದೆ, ಡಿಸ್ಕೌಂಟ್ ಝೋನಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ಟಾಕು. ಈ ಡಿಸ್ಕೌಂಟ್ ಝೋನಲ್ಲಿ ನಾನು ಎಲ್ಲಿ ಎಂಟ್ರಿ ಆಗಬೇಕು, ಅದು ಕ್ವಶನ್ ಅಲ್ವಾ? ಈಗ ನನಗೆ ನೋಡಿ, ಇಲ್ಲಿ ಎಂಟರ್ ಆಗಬೇಕಾ, ಇಲ್ಲಿ ಆಗಬೇಕಾ, ಇಲ್ಲ ಇಲ್ಲ ಆಗಬೇಕಾ, ಇಲ್ಲ ಇಲ್ಲ ಈ ಲೊಕೇಶನ್ಲಿ ಆಗಬೇಕು, ಎಲ್ಲ ಆಗಬೇಕು ಅಂತ ನಾವು ಕ್ವಶನ್ ಮಾರ್ಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಲೀಡಿಂಗ್ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ನೀವೆಲ್ಲರೂ ಕೇಳಿರ್ತೀರ, ಲೀಡಿಂಗ್ ಇಂಡಿಕೇಟರ್ಸಲ್ಲಿ ಬೋಲಿಂಜರ್ ಬ್ಯಾಂಡ್, RSI, MFI, CCI, ಸ್ಟೊಕ್ಯಾಸ್ಟಿಕ್ ಅಂತ ಬರುತ್ತೆ. ನಾನು ಯೂಸ್ ಮಾಡೋಂಥ ಲೀಡಿಂಗ್ ಇಂಡಿಕೇಟರ್ ಬಂದು CCI ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಆಲ್ರೆಡಿ ನಾಲೆಜ್ ಇದ್ದರೆ ವೆರಿ ಗುಡ್. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ಕೇಳ್ತಾ ಇದ್ದರೆ, ಕಮೋಡಿಟಿ ಚಾನಲ್ ಇಂಡೆಕ್ಸ್ ಅಂತ ಕರಿತೀವಿ. ಕಮೋಡಿಟಿ ಚಾನಲ್ ಇಂಡೆಕ್ಸ್ ಏನಿದೆ, ಇದು ಬಂದು ಒನ್ ಆಫ್ ದಿ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ ನಾನು ಯೂಸ್ ಮಾಡುವಂಥ ಲೀಡಿಂಗ್ ಇಂಡಿಕೇಟರ್ಸಲ್ಲಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಈಗ ಇದಕ್ಕೆ ನಾವು ಒಂದು ಸೆಟ್ಟಿಂಗ್ಸ್ನ ಮಾಡಬೇಕು. ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಏನು ಈ ಇಂಡಿಕೇಟರ್ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಇಂಡಿಕೇಟರ್ ಅಂತ ಇದೆಯಾ, ಇಲ್ಲೊಂದು ಸೆಟ್ಟಿಂಗ್ಸ್ ಸಿಂಬಲ್ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ಓಕೆನಾ? ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದಷ್ಟು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಏನು ಅಪ್ಪರ್ ಲಿಮಿಟ್ ಅಂತ ನೀವು ನೋಡ್ತಾ ಇದ್ರೆ, ಇಲ್ಲಿ ಈ ಅಪ್ಪರ್ ಲಿಮಿಟ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ನಿಮ್ಗೆ ಏನಿರುತ್ತೆ, ಪಾಸಿಟಿವ್ 100 ಇರುತ್ತೆ, ಅದನ್ನ ನೀವು ನೆಗೆಟಿವ್ 100 ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬಂದು ಲೋಯರ್ ಲಿಮಿಟ್ ಅಂತ ಇರುತ್ತೆ. ಓಕೆನಾ? ಸೊ ಲೋಯರ್ ಲಿಮಿಟ್ ಏನು ನೋಡ್ತಿದ್ದೀರಾ, ಇದು ಬೈ ಡಿಫಾಲ್ಟ್ ನೆಗೆಟಿವ್ 100 ಇರುತ್ತೆ, ಅದನ್ನ ನೆಗೆಟಿವ್ 200 ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಏನಾಯಿತು, CCI 100 ನೆಗೆಟಿವ್
ಆ್ಯಂಡ್ CCI 200 ನೆಗೆಟಿವ್ ಅಗೇನ್. ಸೊ ಇದು ಒಂದು ರೇಂಜ್ ಸೆಟ್ ಆಯ್ತು ಈಗ ಬಾಟಮಲ್ಲಿ, ಓಕೆನಾ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನಿಮ್ಗೇನಾಯಿತು, ಈಗ CCI ರೇಂಜನ್ನು ಸೆಲೆಕ್ಟ್ ಆಯಿತು. ನಿಮಗಿಲ್ಲ ಸರ್ ನನಗೆ ಇದು ಇನ್ನೂ ಅಟ್ರಾಕ್ಟಿವ್ ಆಗಿ ಬೇಕು ಅಂತಂದರೆ, ನೀವು ಇಲ್ಲಿ ಹೈನೆಸ್ ಆಫ್ ದ ಕಲರ್ ಇದೆಯಲ್ಲ, ಅದನ್ನು ನಾನು ಬೇಸಿಕಲಿ ಗ್ರೀನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಅಂದರೆ ಗ್ರೀನ್ ಕಲರ್ ತಗೊಂಡು ಈ ಥರ ಒಂದು ನಿಮ್ಗೆ ಬಾಟಮಲ್ಲಿ ಕಲರ್ ಡ್ರ್ಯಾಗ್ ಟೂಲ್ ಇರುತ್ತೆ, ಅದನ್ನು ಡ್ರ್ಯಾಗ್ ಮಾಡಿದ ತಕ್ಷಣ ನಿಮಗೆ ಕಲರ್ ಸೆಟ್ ಆಗುತ್ತೆ. ಸೊ ಈ ಥರ ನನಗೆ ಇದಾಯಿತು. ನೆಕ್ಸ್ಟ್ ನನಗೆ ಈ ಫ್ಲಾಟ್ ಲೈನ್ ಬ್ಲೂ ಚೆನ್ನಾಗಿಲ್ಲ, ನಾನು ಪರ್ಪಲ್ ಈ ಥರ ತಗೊತೀನಿ ಅಂತಂದರೆ ನೀವು ಅದನ್ನು ತಗೋಬೋದು ಆ್ಯಂಡ್ ಓಕೆ ಕೊಡಿ. ಸೊ ಈಗ ನಿಮಗೆ ಬಾಟಮಲ್ಲಿ ಏನಾಯಿತು, CCI ಇಂಡಿಕೇಟರ್ ಅನ್ನೋದು ಕ್ಲೀನಾಗಿ ಸೆಟ್ ಆಯಿತು. ಈಗ ಕ್ವಶನ್ ಏನಂತಂದರೆ, ಯಾವಾಗ ನಾನು ಎಂಟ್ರಿ ತಗೋಬೇಕು? ನೋಡಿ ಸ್ನೇಹಿತರೆ, ಯಾವಾಗ ಸ್ಟಾಕ್ ಅನ್ನೋದು ಡಿಸ್ಕೌಂಟ್ ಝೋನಲ್ಲಿ ಟ್ರೇಡ್ ಆಗೋಕ್ಕೆ ಶುರುವಾಗುತ್ತೋ ಆವಾಗ ಈ CCI ಏನು ಇಂಡಿಕೇಟರ್ ಇದೆ, ಇಲ್ಲೊಂದು ಬ್ಯಾಂಡ್ನ ಕ್ರಿಯೇಟ್ ಮಾಡಿದ್ದೀವಿ ನೋಡಿ. ಈ ಬ್ಯಾಂಡ್ ಈಸ್ ಬೇಸಿಕಲಿ -100 ಮತ್ತು -200 ಅನ್ನೋ ರೇಂಜನ್ನ ರೆಪ್ರೆಸೆಂಟ್ ಮಾಡುವಂತಹ ಬ್ಯಾಂಡ್ ಇದು, ಓಕೆನಾ. ಒಂದು ಓವರ್ಸೋಲ್ಡ್ ಬ್ಯಾಂಡ್ ಅಂತಲೇ ತಗೋಬೋದು ನೀವು. ಸೊ ಈ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿ ಕ್ಯಾಂಡಲ್ ಅನ್ನೋದು ಮೇಲ್ಗಡೆ ಬರಬೇಕು ಈ ಲೊಕೇಶನಲ್ಲಿ. ಸೊ ಇಲ್ಲಿ ನಿಮ್ಮ ಎಂಟ್ರಿ ಇದೆ, ಓಕೆನಾ. ಈ ಕ್ಯಾಂಡಲ್ಲು ನಿಮ್ಮ ಎಂಟ್ರಿ ಆಗಿರುತ್ತೆ. ಆ್ಯಂಡ್ ಸ್ಟಾಪ್ ಲಾಸ್ ಎಲ್ಲಿ ತಗೋಬೇಕು ಅಂತಂದರೆ, ನಾವು ಎಂಟ್ರಿ ತಗೊತೀವಿ, ಈ ಲೊಕೇಶನ್ ನಾವೇನು ಎಂಟ್ರಿ ತಗೊತೀವಿ ಅದ್ರ ಬಿಲೋ ನಾವು ಸ್ಟಾಪ್ ಲಾಸ್ ಆಗಿ ಅದ್ರ ಕೆಳಗಡೆ ಹೋದರೆ ನಾವು ರಿಸ್ಕ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ತೀವಿ. ರಿವಾರ್ಡ್ ಅಂತ ಬಂದಾಗ ಮಿನಿಮಮ್ 2 ಹೈಯರ್ ಹೈ. ಸೊ ನಾನು ವೇವ್ ಥಿಯರಿ ಪ್ರಕಾರ ಏನು ಹೇಳಿದೆ, ವೇವ್ 3 ಅಥವಾ ವೇವ್ 5ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಡಾವ್ ಥಿಯರಿ ಪ್ರಕಾರ ಸೆಕೆಂಡ್ರಿ ಅಥವಾ ಮೈನರ್ ಟ್ರೆಂಡ್ ಅಪ್ ಟು ಮೈನರ್ ಟ್ರೆಂಡ್ ತನಕ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಇಟ್ಸ್ ನಥಿಂಗ್ ಬಟ್ 2 ಹೈಯರ್ ಹೈ ಎಕ್ಸ್ಪೆಕ್ಟ್ ಮಾಡಬೇಕು ಅಲ್ಲಿಂದ, ನಮ್ಮ ಎಂಟ್ರಿ ಲೊಕೇಶನಿಂದ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಲೆಟ್ಸ್ ನನಗೆ ಇಲ್ಲಿ ಬಂದು ನಾನು ಎಂಟ್ರಿ ತಗೊಂಡಿದ್ದೀನಿ, ನನ್ನ ಸ್ಟಾಪ್ ಲಾಸ್ ಬಂದು ನನಗೆ ಗೊತ್ತು ಏನ ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಇರುತ್ತೋ. ಈಗ ನೀವೇ ಅಬ್ಸರ್ವ್ ಮಾಡಿ, ಈ ಪ್ರೈಸು ಇಲ್ಲಿಂದ ಇಲ್ಲಿ ತನಕ ಫಾಲ್ ಆಗಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಅದಕ್ಕೆ ಲೋಯೆಸ್ಟ್ ಪಾಯಿಂಟ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತಾ, ಆ ಲೋಯೆಸ್ಟ್ ಪಾಯಿಂಟೇ ಅದನ್ನು ರೀಸೆಂಟ್ ಸ್ವಿಂಗ್ ಲೋ ಅಂತ ಕರಿತೀವಿ, ಅಥವಾ ಲೋಯೆಸ್ಟ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೂವ್ ಅಂತ ಕರಿತೀವಿ, ಅಥವಾ ಏನು ಆ ಕ್ಯಾಂಡಲ್ ಲೋ ಇರುತ್ತೋ ಪ್ರೀವಿಯಸ್ ಸೈಡ್ ಮೂರ್ ಕ್ಯಾಂಡಲ್ ಲೋ ಅಂತ ಕರಿತೀವಿ. ಸೊ ಯಾವ್ದು ಹೇಗೆ ಕರೆದ್ರೂ ಒಂದೇ, ಅಲ್ಲಿ ನಾವು ಸ್ಟಾಪ್ ಲಾಸಾಗಿ ಇಟ್ಕೊತೀವಿ. ಎಕ್ಸಾಕ್ಟ್ಲಿ ಆ ಲೊಕೇಶನ್ ಏನಿದೆ ಅದ್ರ ಕೆಳಗಡೆ ಒಂದು 10 ಪೈಸೆ 20 ಪೈಸೆ ಒಂದು 0.2% 0.3% ಕೆಳಗಡೆ ಸ್ಟಾಪ್ ಲಾಸಾಗಿ ಇಟ್ಕೊಂಡಿರ್ತೇವೆ. ಟಾರ್ಗೆಟ್ ಬಂದು 2 ಹೈಯರ್ ಹೈಸ್. ನನಗೆ ಇಲ್ಲಿ ಒಂದು ಹೈಯರ್ ಹೈ ಸಿಕ್ತು, ಎಲ್ಲಿ ಈ ಲೊಕೇಶನ್ ಬಂದು ನನಗೊಂದು ಹೈಯರ್ ಹೈ ಸಿಕ್ತು. ಈ ಹೈಯರ್ ಹೈ ಎಷ್ಟು ಟೈಮ್ ಕೊಟ್ಟಿದೆ ನನಗೆ 10 ಯಾವಾಗ ನಿಮ್ಗೆ ಈ ಹೈಯರ್ ಹೈ ಕನ್ಫರ್ಮ್ ಆಗುತ್ತೆ, ಈ ಥರ ಪ್ರೈಸ್ ಮೇಲೆ ಹೋಗ್ತಾ ಇದ್ದಾಗ ಹೈಯರ್ ಹೈ ಕನ್ಫರ್ಮ್ ಆಗಲ್ಲ ಸ್ನೇಹಿತರೆ. ಹೈಯರ್ ಹೈ ಕನ್ಫರ್ಮ್ ಆಗೋದು ಯಾವಾಗ, ಪ್ರೈಸ್ ರೀಟ್ರೇಸ್ಮೆಂಟ್ ಬಂದಾಗ, ಈ ಥರ ರೀಟ್ರೇಸ್ ಆಗ್ತಾ ಇದ್ದಾಗ ನಿಮ್ಮ ಹೈಯರ್ ಹೈ ಕನ್ಫರ್ಮ್ ಆಗುತ್ತೆ ಹೊರತು ಪ್ರೈಸ್ ಮೇಲೆ ಹೋಗ್ತಾ ಇದ್ದಾಗ ಹೈಯರ್ ಹೈ ಕನ್ಫರ್ಮೇಷನ್ ಆಗಲ್ಲ, ಓಕೆನಾ. ಸೊ ಈ ಥರ ಇದು ಫಸ್ಟ್ ಹೈಯರ್ ಹೈ ಆಗಿರುತ್ತೆ. ಸೊ ಈ ಫಸ್ಟ್ ಹೈಯರ್ ಹೈಗೆ ನನಗೆ ಎಷ್ಟು ರಿಸ್ಕ್ ಆ್ಯಂಡ್ ರಿವಾರ್ಡ್ ಇದೆ ಇಲ್ಲಿ ಚೆಕ್ ಮಾಡಿ. 10.8 ಟೈಮ್ಸ್ ಇದೆ, ಓಕೆನಾ. ಅಪ್ರಾಕ್ಸಿಮೇಟ್ಲಿ 10 ಟೈಮ್ಸ್ ಅಂದ್ಕೊಳ್ಳೋಣವಾ. ಸೊ 10 ಟೈಮ್ಸ್ ಬಂದು ನನಗೆ ರಿವಾರ್ಡ್ ಇದೆ, ಓಕೆನಾ. ಫಸ್ಟು ಹೈಯರ್ ಹೈಗೆ ಇದು ಬಂದು ವೇವ್ 2 ಆ್ಯಸ್ ಪರ್ ದಿ ಇದ್ರ ಪ್ರಕಾರ ಇದು ಬಂದು ವೇವ್ 2. ಡಾವ್ ಥಿಯರಿ ಪ್ರಕಾರ ಇದು ಬಂದು ಸೆಕೆಂಡ್ರಿ ಟ್ರೆಂಡ್, ಓಕೆನಾ. ಸೊ ನನಗೆ ಇನ್ನೂ ಒಂದು ಟ್ರೆಂಡ್ ಬೇಕು, ಅದು ಬಂದು ಮೈನರ್ ಟ್ರೆಂಡ್ ಅಥವಾ ವೇವ್ 5 ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕು. ಅದಕ್ಕೆ 10 ಟೈಮ್ಸ್ ಇರೋದನ್ನು ಜಸ್ಟ್ ಬ್ಲೈಂಡಾಗಿ 20 ಟೈಮ್ಸ್ ಡ್ರಾ ಮಾಡಿಬಿಡಿ ಅಷ್ಟೇ. 10 ಇರೋದನ್ನ 20 ಡ್ರಾ ಮಾಡಿ ಅಷ್ಟೇ. 18, 19, 20. ಈಗ ರಿಸ್ಕ್ ಆ್ಯಂಡ್ ರಿವಾರ್ಡನ್ನ ಚೆಕ್ ಮಾಡ್ಕೊಳ್ಳಿ 20 ಟೈಮ್ಸ್. ಇಲ್ಲಿ ನೋಡಿ, ಇಲ್ಲೇನಾಗಿದೆ ರಿಸ್ಕು, ನಾನು ಜಸ್ಟ್ ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತಾನೆ ನೋಡಿ. ಇಲ್ಲೇನಾಗಿದೆ, ಪ್ರೈಸು ರಿಸ್ಕ್ ಆ್ಯಂಡ್ ರಿವಾರ್ಡು 20 ಟೈಮ್ಸ್ ಇದೆ. ಡೌನ್ ಹೋದಾಗ ನನಗೆ ಎಷ್ಟಿದೆ, 3.84% ನಂಗೆ ಲಾಸ್ ಇದೆ. 3.84% ಮಾರ್ಕೆಟಲ್ಲಿ ಲಾಸು ಕಾಮನ್ ಅದು. ಈಗ ಯಾವುದೋ ಒಂದು ಸ್ಟಾಕಲ್ಲಿ ನಾವು ಬೈ ಮಾಡಿದಾಗ ಅದು ಅಪ್ಪೇ ಹೋಗುತ್ತೆ ಅಂತ ಏನು ಗ್ಯಾರಂಟಿ, ಡೌನು ಹೋಗುತ್ತೆ. ಬಟ್ ಡೌನ್ ಹೋದಾಗ ಎಷ್ಟು ಡೌನ್ ಹೋಗುತ್ತೆ, ನನಗೆ ಎಷ್ಟು ಲಾಸ್ನ ಬುಕ್ ಮಾಡ್ಕೋಬೇಕು, ನನ್ನ ರಿಸ್ಕ್ ಎಷ್ಟಿದೆ ಅನ್ನೋದು ತುಂಬ ತುಂಬ ಮ್ಯಾಟರ್ ಆಗಿರುತ್ತೆ. ಸೊ ಅವಾಗ 3.84% ನಮಗೆ ರಿಸ್ಕ್ ಇದೆ. ರಿವಾರ್ಡ್ ಎಷ್ಟಿದೆ, 77.84% ನನಗೆ ರಿವಾರ್ಡ್ ಅನ್ನೋದಿದೆ. ಈ ಬಿಟ್ವೀನಲ್ಲಿ ಮಾರ್ಕೆಟ್ ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ, ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಇದೆಷ್ಟು ದಿನ ಡ್ಯೂರೇಷನ್, ಸಮ್ವೇರ್ ಅರೌಂಡ್ ನಮಗೆ 2024 ನಿಯರ್ಲಿ ಒಂದು 9 ಮಂತ್ಸ್, 8 to 9 ಮಂತ್ಸ್ ಡ್ಯೂರೇಷನ್ ಇದು, ಓಕೆನಾ. ಸೊ ಈ ಥರ ನಾವು ಬಿಲ್ಡ್ ಮಾಡ್ಕೋಬೋದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಯೂಸ್ ಮಾಡಿಕೊಂಡು ಒಂದು ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜೀಸ್ನ. ಈಗ ಕ್ವಶನ್ ಏನಂದರೆ, ಸರ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇಷ್ಟೆಲ್ಲ ನಾವು ತಿಳ್ಕೊಂಡ್ಮೇಲೆ ನಿಜವಾಗ್ಲೂ ವರ್ಕ್ ಆಗುತ್ತಾ? ನೋಡಿ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ನೀವು ಹೋದಾಗ, ಟಾಪ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೋದಾಗ, ಟಾಪ್ ದಿ ಪೀಕ್ ಅಥವಾ ಎಡ್ಜ್ ಅಂತ ಹೋದಾಗ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಒಂದು ವೇವ್ ಥಿಯರಿ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಏನಂತ ಕರಿತಾ ಇದ್ದೀವಿ, ಇದರ ಫಾದರು
ಪಿತಾಮಹ ಅಂತ ಏನು ಕರಿತೀವಿ, ಅವ್ರು ಬಂದು ಡಾವ್ ಆಗಿರ್ತಾರೆ. ಓಕೆನಾ, ಚಾರ್ಲಿಸ್ ಡಾವ್. ಸೊ ಡಾವ್ ಥಿಯರಿನ ಕನೆಕ್ಟ್ ಮಾಡ್ತಾ ಇದ್ದೀವಿ, ವೇವ್ ಥಿಯರಿನ ಕನೆಕ್ಟ್ ಮಾಡ್ತಾ ಇದ್ದೀವಿ, ಲೀಡಿಂಗ್ ಇಂಡಿಕೇಟರ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ, ಫಿಬೊನಾಕಿ ರಿಟ್ರೇಸ್ಮೆಂಟ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಕನೆಕ್ಟ್ ಮಾಡಿದ ಮೇಲೇನೂ ಸಹ ವರ್ಕ್ ಆಗಲಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗಲ್ಲ ಅಂತಲೇ ಅರ್ಥ. ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ನಾವು ಕಲಿಬಾರ್ದು ಅಂತ ಅರ್ಥ. ಇದು ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂತಂದರೆ, ಯಾಕೆ ಅಂತಂದರೆ ಅಷ್ಟು ಹೈಲಿ ಅಡ್ವಾನ್ಸ್ಡ್ ಆಗಿ ಹೈಲಿ ಪಾಯಿಂಟ್ಸ್ನ, ಟೆಕ್ನಿಕಲ್ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದು ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ಮೋರ್ ಓವರು ನಿಮಗೆ 1:20 ರಿವಾರ್ಡ್ ಇದೆ. ಜಸ್ಟ್ ನಾನು ಇನ್ನೂ ಒಂದು ಹೇಳ್ತೀನಿ ಅಂದರೆ, ವರ್ಸ್ಟ್ ಕೇಸಲ್ಲಿ ನಾನೇನು ಹೇಳ್ತಿದ್ದೀನಿ, 1:20 ನಂಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇದೆ. ಸೊ ಅಂದರೆ ನೀವು ನನಗೊಂದು ಹೇಳಿ, ಲೆಟ್ಸ್ ನಾನು ಸತತವಾಗಿ 20 ಟ್ರೇಡ್ಸ್ನ ತಗೊತಾ ಇದ್ದೀನಿ, 20 ಟ್ರೇಡ್ಸ್ನ ತಗೊತಾ ಇದ್ದೀನಿ. 20 ಟ್ರೇಡ್ಸಲ್ಲಿ ನನಗೆ ಒಂದು ಟ್ರೇಡ್ ಸಕ್ಸಸ್ ಆಗಿ ರಿಮೈನಿಂಗ್ 19 ಟ್ರೇಡ್ಸು ಯಾವತ್ತೂ ಅದಾಗಲ್ಲ ಮಾರ್ಕೆಟಲ್ಲಿ. ಇಫ್ ಇನ್ ಕೇಸ್ ಆಗಿದೆ ಅಂತಂದ್ರೂ ಒಂದು ಸಿಂಗಲ್ ಟ್ರೇಡಲ್ಲಿ ನೀವು BEPನಲ್ಲಿ ಇರ್ತೀರಾ, ಅಂದರೆ ಕಾಸ್ಟ್ ಟು ಕಾಸ್ಟಲ್ಲಿ ಇರ್ತೀರಾ. 19 ಟ್ರೇಡ್ ಫೇಲ್ಯೂರ್ ಆಗಿ ಸಿಂಗಲ್ ಟ್ರೇಡ್ ಸಕ್ಸಸ್ ನೀವು ಕಾಸ್ಟ್ ಟು ಕಾಸ್ಟ್ ಇರ್ತೀರಾ. ಹಾಗಂತೇಳ್ಬಿಟ್ಟು ಅದು ಹಿಂಗೆ ಆಗತ್ತಂದರೆ 100/100% 19 ಟ್ರೇಡ್ಸ್ ಫೇಲ್ಯೂರ್ ಆಗಲ್ಲ. ಯಾಕಂತಂದರೆ ಅಟ್ಲೀಸ್ಟ್ 60/40, 50/50 ಆದರೂ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಂಗೆ ಈಗ ಲೆಟ್ಸ್ ಸೇ ನನಗೆ ಸೆಕೆಂಡ್ ಟ್ರೇಡ್ ಸಕ್ಸಸ್ ಆಯಿತು, ಓಕೆನಾ, ಥರ್ಡ್ ಟ್ರೇಡ್ ಸಕ್ಸಸ್ ಆಯಿತು, ಇದು ಥರ್ಡ್ ಟ್ರೇಡ್ ಫೇಲ್ಯೂರ್ ಆಯಿತು. ಸೊ ಈ ಥರ ನೀವು ನೋಡ್ತಾ ಹೋದರೆ ನಮ್ಮ ಏನು ನಾವು ಲಾಸ್ ಮಾಡ್ಕೊಂಡಿದ್ದೀವಿ ಮಾರ್ಕೆಟಲ್ಲಿ, ಅದನ್ನೆಲ್ಲ ರಿಕವರಿ ಮಾಡೋಕ್ಕೆ ಒಂದು ಸಿಂಗಲ್ ಟ್ರೇಡ್ ಸಾಕು. ಅಷ್ಟು ಹೈಲಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇರುತ್ತೆ. ಸೊ ನಾನು ಯಾವತ್ತೂ ಏನು ಹೇಳ್ತೇನೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದಾದ್ರೂ ಒಂದು ಸ್ಟ್ರಾಟಜಿ ಅಥವಾ ಅಕ್ಯುರೇಸಿ ಟೆಸ್ಟ್ ಮಾಡುವಾಗ ನಿಮಗೆ ಕ್ಲಾರಿಟಿ ಇರಬೇಕು, ರಿಸ್ಕ್ ಆ್ಯಂಡ್ ರಿವಾರ್ಡ್ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆನಾ, ಅಕ್ಯುರೇಸಿ ಎಷ್ಟು ಅಂತ ಕೇಳೋಕ್ಕಿಂತ ಮೊದಲು ರಿಸ್ಕ್ ಆ್ಯಂಡ್ ರಿವಾರ್ಡ್ ಎಷ್ಟು ಅಂತ ಕೇಳಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ಯಾರಾದರೂ ಒಬ್ಬರನ್ನ ನೀವು ಕ್ವೆಶ್ಚನ್ ಮಾಡುವಾಗ, ಸರ್ ಏನು ಸರ್ ನಿಮ್ಮ ಸ್ಟ್ರಾಟಜಿ, ಎಷ್ಟು ರಿಸ್ಕ್ ಆ್ಯಂಡ್ ರಿವಾರ್ಡ್ ಇದೆ ಸರ್ ಅಂತ ಫಸ್ಟ್ ಕ್ವೆಶ್ಚನ್ ಕೇಳಿ. ಅವಾಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಓ ಈಸ್ ವೆರಿ ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ಕ್ವೆಶ್ಚನ್ ಏನು ಕೇಳ್ತೀವಿ, ಸರ್ ಎಷ್ಟು ಅಕ್ಯುರೇಸಿ ಕೊಡುತ್ತೆ ಸರ್ ಅಂತ. ಅರ್ಥ ಆಯ್ತಾ? ಆ್ಯಕ್ಚುಲಿ ಅದು ರಾಂಗ್, ಅದು ಫಸ್ಟ್ ನಾವು ಕೇಳೋಂಗಿಲ್ಲ. ಸೊ ಆ ಥರ ಒಂದು ಸ್ಟ್ರಾಟಜೀಸ್ನ ನಾವು ಬಿಲ್ಡ್ ಮಾಡ್ಕೋಬೋದು. ಸೊ ಇಷ್ಟು ಕಂಪ್ಲೀಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಇದನ್ನ ನಾನು ಇನ್ನೂ ಒಂದು ಸ್ಟಾಕಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗೋಣ. ಲಾಸ್ಟ್ ವೆಬಿನಲ್ಲಿ ನಾನು ಸಹ ಹೇಳ್ಕೊಟ್ಟಿದ್ದೆ, ಅದು ಬಂದು ಜಸ್ಟ್ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಆದಮೇಲೆ ನಾವು ಇನ್ನೊಂದು ಸ್ಟ್ರಾಟಜಿಗೆ ಹೋಗೋಣ. ಅಬೌಟ್ ಇಂಡಿಯಾನು ಸಹ ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಬೌಟ್ ಇಂಡಿಯಾನು ನಮಗೆ ಈ ಒಂದು ಏನು ನೀವು ನೋಡ್ತಿದ್ದೀರ ಸ್ನೇಹಿತರೆ, ಇದನ್ನು ನಾನು ನೀಟಾಗಿ ನನ್ನ ಏನು ಪ್ರೀವಿಯಸ್ ಸಂಸ್ಥೆ ನಾನು ಟ್ರೈನರಾಗಿ ವರ್ಕ್ ಮಾಡ್ತಿದ್ದೆ, ಅವಾಗ ನೀಟಾಗಿ ಈ ಒಂದು ಮೂವ್ನ ಕ್ಯಾಪ್ಚರ್ ಮಾಡಿದ್ದೆ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಈ ಥರ ಮಾರ್ಕೆಟ್ ಹೋಗ್ತಾ ಇದ್ದಾಗ ನನಗೆ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೋ ಇದನ್ನ ಬ್ರೇಕ್ಔಟ್ ಮಾಡಿ ಯಾವಾಗಾದ್ರು ಮಾರ್ಕೆಟ್ ಕ್ಲೋಸ್ ಆದಾಗ ಅದನ್ನು ನಾವು S2D ಅಂತ ತಗೊತೀವಿ. ಸಪ್ಲೈ ಟು ಡಿಮ್ಯಾಂಡ್ ತೊಗೊಂಡ್ಮೇಲೆ ಫಸ್ಟ್ ಕೆಲಸ ನಾನು ಏನು ಮಾಡಿದ್ದೀನಿ, ನಿಮ್ಮ ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡಿಬಿಡಿ. ಒನ್ಸ್ ನಿಮ್ಮ ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡಿದ್ಮೇಲೆ ನಿಮ್ಮ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಝೋನ್ನ ಡ್ರಾ ಮಾಡ್ಕೊಳ್ಳಿ. ಇವೆರಡೂ ಡ್ರಾ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ CCI ಇಂಡಿಕೇಟರ್ ಅಂತ ಏನು ಹೇಳಿದೆ, ಅದಕ್ಕೆ ಡಿಸ್ಕೌಂಟ್ ಝೋನಲ್ಲಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನು ನೋಡ್ತಿದ್ದೀರಿ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆಯಲ್ವಾ, ಈ ಗ್ರೀನ್ ಕ್ಯಾಂಡಲ್ ಏನು ನೋಡ್ತಿದ್ರಾ, ಈ ಕ್ಯಾಂಡಲ್ ಬಂದು ನಮಗೆ CCI ಕನ್ಫರ್ಮೇಷನ್ ಆಗಿದೆ. ಆ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ಎಂಟ್ರಿ ತೊಗೊಳ್ಳೋಣ. ಆ ರೀಸೆಂಟ್ ಸ್ವಿಂಗ್ಲೋ ಸ್ಟಾಪ್ ಲಾಸಾಗಿ ಇಟ್ಕೊಳ್ಳೋಣ. ಟಾರ್ಗೆಟ್ ಬಂದು 2 ಹೈಯರ್ ಹೈಸು. ಫಸ್ಟ್ ಹೈಯರ್ ಹೈ ನನಗೆ ಎಷ್ಟಿದೆ ಇಲ್ಲಿ, ಲೆಟ್ಸ್ ಸೇ 5 ಪಟ್ಟು ನನಗೆ ಫಸ್ಟ್ ಹೈಯರ್ ಹೈ ಅನ್ನೋದು ಕ್ರಿಯೇಟ್ ಆಗಿದೆ, 5 ಟೈಮ್ಸು. ಸೊ ನಾನು ಬ್ಲೈಂಡಾಗಿ ಏನು ಮಾಡ್ತೀನಿ, 10 ಟೈಮ್ಸ್ಗೆ ಡ್ರ್ಯಾಗ್ ಮಾಡಿಬಿಡ್ತೀನಿ. ಓಕೆನಾ, ಅದೆಲ್ಲಾದರೂ ಇರ್ಬೋದು ನಂಗೆ ಗೊತ್ತಿಲ್ಲ, ಬಟ್ 10 ಟೈಮ್ಸ್ ನಾನು ಮಿನಿಮಮ್ ಟಾರ್ಗೆಟ್ ಅಷ್ಟೇ ನಂಗೆ ಗೊತ್ತಿರೋದು. ಓಕೆನಾ, ಸೊ ನಾನು ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಅಷ್ಟೇ. ಸೊ ಈಗ ನೋಡಿ ಎಕ್ಸಾಕ್ಟ್ಲಿ 10 ಟೈಮ್ಸು ನನಗೆ ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಸಿಗ್ತಾ ಇದೆ. ಸೊ ಈ ಥರ ನಾವೇನು ಮಾಡ್ತೀವಿ, ಒಂದು ಸ್ಟಾಕ್ನ ಕ್ಲೀನಾಗಿ ಅನಾಲಿಸಿಸ್ ಮಾಡ್ತೀವಿ. ವೆರಿ ಪ್ಯೂರ್ ಅಂತ ಹೇಳ್ಬೋದು, ಇದನ್ನ ಪ್ಯೂರ್ ಟೆಕ್ನಿಕಲ್ ಅನಾಲಿಸಿಸ್ ಅಂತಲೇ ಕರಿಬೋದು. ಸೊ ಇಷ್ಟು ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡು. ನೆಕ್ಸ್ಟು ನಾನು ನಿಮ್ಗೆ ಎರಡನೇ ಸ್ಟ್ರಾಟಜಿ ಏನು ಹೇಳುತ್ತೆ, ಮೊಮೆಂಟಮ್ ಸ್ಟ್ರಾಟಜಿ ಅಥವಾ ಬ್ರೇಕರ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಮೊಮೆಂಟಮ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ, ಈಗ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ, ಲಾಸ್ಟ್ ಕಪಲ್ ಆಫ್ ಡೇಸಿಂದ ಅಬೌಟ್ ಇಂಡಿಯಾ ಮೇಲೇ ಹೋಗ್ತಾ ಇದೆ. ಬಟ್ ಸುಮಾರು 80% ಆಫ್ ದ ಸ್ಟಾಕ್ಸ್ ನಮಗೆ ಬ್ಲಡ್ ಬಾತ್ ಆಗ್ತದೆ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ಎಲ್ರಿಗೂ ಒಂದು ಭಯ ಇರುತ್ತೆ, ಸರ್ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಡೌನ್ ಹೋಗ್ತಾ ಇದ್ದಾಗ 7-10-20% ಸ್ಟಾಕ್ಸ್ ಬ್ಲೀಡ್ ಆಗ್ತಾ ಇದ್ದಾಗ ಹೋಲ್ಡ್ ಮಾಡೋದೇ ಒಂದು ಮಿಸ್ಟೇಕ್ ಅನ್ನಿಸ್ಬಿಡುತ್ತೆ ಸುಮಾರು ಜನಕ್ಕೆ. ಅರ್ಥ ಆಯ್ತಾ? ಸೊ ಸುಮ್ಮನೆ ಬೈ ಮಾಡಬೇಕು, 1 or 2 ಡೇಸಲ್ಲಿ ಬಂತ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಿಲ್ಲ ಅಂದರೆ ಹೊರಗಡೆ ಬಂದುಬಿಡ್ಬೇಕಂತ ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ, ಮೊಮೆಂಟಮ್ ಕ್ಯಾಪ್ಚರಿಂಗ್ ಇಸ್ ಅ ಬೆಸ್ಟ್ ಥಿಂಗ್ ಅಂತ ಹೇಳ್ತೀನಿ. ಯಾಕೆ ಮೊಮೆಂಟಮ್ ಕ್ಯಾಪ್ಚರಿಂಗ್ ಇಸ್ ಅ ಬೆಸ್ಟ್ ಥಿಂಗ್ ಅಂತಂದರೆ, ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಕೆ ಇಂಡಸ್ಟ್ರೀಸ್ ಅನ್ನೋ ಸ್ಟಾಕು ನಾವು ಮೊಮೆಂಟಮ್ ಕ್ಯಾಪ್ಚರ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಈ ಲೊಕೇಶನಲ್ಲಿ. ಓಕೆನಾ, ಈ ಲೊಕೇಶನ್ ಬಂದು ನಮ್ಮ ಮೊಮೆಂಟಮ್ ಕ್ಯಾಪ್ಚರ್ ಲೊಕೇಶನ್ನು. ಇದಕ್ಕೆ ಬಿಫೋರ್ ಏನಾಗಿತ್ತು ನೋಡಿ, ಈ ಸ್ಟಾಕಲ್ಲಿ ಆಲ್ಮೋಸ್ಟ್ ಒಂದು ಸತತವಾಗಿ ಒಂದು 4 ತಿಂಗಳು, 4 ಅಲ್ಲ ನಿಯರ್ಲಿ
2024 ಬಿಗಿನಿಂಗಿಂದ ನವೆಂಬರ್ ಇಲ್ಲಿ 11 ತಿಂಗಳು ಈ ಸ್ಟಾಕಲ್ಲಿ ಈ ಥರ ಒಂದು ಮೊಮೆಂಟಮ್ ಬಂದಿಲ್ಲ. ಅರ್ಥ ಆಯ್ತಾ? ಸೊ ಈ ಥರ ಒಂದು ಮೊಮೆಂಟಮ್ ಅನ್ನೋದು ಬಂದೇ ಇಲ್ಲ ನಮಗೆ. ಬಟ್ ಈ ಕಂಪ್ಲೀಟ್ ಏನು ಝೋನ್ ಇದೆ, ಈ ಕಂಪ್ಲೀಟ್ ಅಕ್ಯುಮುಲೇಷನ್ ಝೋನ್ ಏನು ನೋಡ್ತಿದ್ದೀರಾ, ಝೋನಲ್ಲಿ ಎಲ್ಲೂ ಮೊಮೆಂಟಮ್ ಇಲ್ಲ. ಯಾವಾಗ ಮೊಮೆಂಟಮ್ ಬತ್ತೋ ಆ ಮೊಮೆಂಟಮ್ ಬಂದಿರೋದೆಷ್ಟು 3 ದಿನ. ಅರ್ಥ ಆಯ್ತಾ? 3 ದಿನ ಅದಾದಮೇಲೆ ಮತ್ತೆ ಆ ಸ್ಟಾಕು ಡೆಡ್. ಸೊ ಈ 3 ದಿನ ಮೊಮೆಂಟಮ್ ಏನಿದೆ, 1 ವರ್ಷ ಕಾಲ ಏನು ಸ್ಟಾಕ್ ಟ್ರೇಡ್ ಆಗ್ತದೆ, ಈ 1 ವರ್ಷದಲ್ಲಿ ಬರೀ 3 ದಿನ ನನಗೆ ವೆರಿ ಬಿಗ್ ಮೊಮೆಂಟಮ್ ಅನ್ನೋದು ಕೊಟ್ಟಿರೋದು. ಅರ್ಥ ಆಗ್ತಿದೆಯಾ? ಈ 3 ದಿನ ನಿಮಗೆ ಟ್ರೆಂಡಿ ಡೇಸ್ ಅಂತ ಬಂದಿರೋದು, ವೆರಿ ಬಿಗ್ ಟ್ರೆಂಡ್ ಅಂತ ಬಂದಿರೋದು. ಈ 3 ದಿನ ಫೋಕಸ್ ಮಾಡಿದ್ರೆ ಸಾಕು, ರಿಮೈನಿಂಗ್ 1 ವರ್ಷ ಸ್ಟಾಕ್ ಮುಟ್ಟೋ ಅವಶ್ಯಕತೆನೇ ಇಲ್ವಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೆ ಈ ಮೊಮೆಂಟಮ್ಗೆ ತುಂಬ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಇನ್ನೊಂದು, ಯಾವುದೇ ಒಂದು ಯಾವುದೇ ಒಂದು ಸ್ಟ್ರಾಟಜಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಸ್ಟಡಿ ಮಾಡೋವಾಗ 2 ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಬಂದು ರೀಟ್ರೇಸ್ಮೆಂಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಓಕೆನಾ? ಒಂದು ಕ್ಯಾಟಗರಿ ನೀವು ಸ್ಮಾರ್ಟ್ ಮನಿ ಸ್ಟಡಿ ಮಾಡಿ, ನೀವು ಬಾಟಮ್ ಔಟ್ ಸ್ಟಡಿ ಮಾಡಿ, ಬ್ರೇಕ್ ಸ್ಟಡಿ ಮಾಡಿ, 50 ವೀಕ್ಸ್ ಸೈಜ್ ಸ್ಟಡಿ ಮಾಡಿ, ಇಲ್ಲ ಅಂತಂದರೆ ಆರ್ಡರ್ ಫ್ಲೋ ಸ್ಟಡಿ ಮಾಡಿ, ವಾಟ್ ಎವರ್ ಇಟ್ ಕುಡ್ ಬಿ, ಎನಿ ಸ್ಟ್ರಾಟಜಿ ನೀವು ಸ್ಟಡಿ ಮಾಡಿ. ಎಲ್ಲ ಸ್ಟ್ರಾಟಜೀಸ್ನು ನಾವು ಡಿವೈಡ್ ಮಾಡೋದು 2 ಕ್ಯಾಟಗರಿನಲ್ಲಿ. ಒಂದು ಬಂದು ರೀಟ್ರೇಸ್ಮೆಂಟ್ ಸ್ಟ್ರಾಟಜಿ ಅಂತ ಕರಿತೀವಿ, ಆ್ಯಂಡ್ ಸೆಕೆಂಡ್ ಒನ್ ಬಂದು ಮೊಮೆಂಟಮ್ ಸ್ಟ್ರಾಟಜಿ ಅಂತ ಕರಿತೀವಿ. ಮೊಮೆಂಟಮ್ ಸ್ಟ್ರಾಟಜಿ. ಓಕೆನಾ? ಸೊ ರೀಟ್ರೇಸ್ಮೆಂಟ್ ಸ್ಟ್ರಾಟಜಿ ಅಂದರೆ ಏನು ಸರ್? ಮೊಮೆಂಟಮ್ ಸ್ಟ್ರಾಟಜಿ ಅಂದರೆ ಏನು? ಸೊ ಇದು ಯಾವುದೋ ಒಂದು ಸ್ಟಾಕು ಲೆಟ್ಸೇ ಇದ್ರ ನಮಗೆ ಒಂದು ಹೈಯರ್ ಹೈ ಅಂತ ಕ್ರಿಯೇಟ್ ಆಗುತ್ತೆ ಇದ್ರ. ಓಕೆನಾ? ಒಂದು ಹೈಯರ್ ಹೈ ಅಂತ ಕ್ರಿಯೇಟ್ ಆಗುತ್ತೆ. ಹೈಯರ್ ಹೈ ಕ್ರಿಯೇಟ್ ಆದಮೇಲೆ ನಮಗೆ ಈ ಥರ ಹೈಯರ್ ಲೋ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆನಾ? ಒಂದು ರೀಟ್ರೇಸ್ಮೆಂಟ್ ಅಂತ ಕರಿತೀವಿ, ಪುಲ್ ಬ್ಯಾಕ್ ಅಂತ ಕರಿತೀವಿ, ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಇದೆಲ್ಲ ಒಂದೇ ಮೀನಿಂಗೆ. ಓಕೆನಾ? ಸೊ ನಮಗೆ ಈ ಥರ ಪುಲ್ ಬ್ಯಾಕ್ ಅಥವಾ ಹೈಯರ್ ಲೋ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಹೈಯರ್ ಹೈ ಕ್ರಿಯೇಟ್ ಆಗುತ್ತೆ. ಇದರ ಒಂದು ಹೈಯರ್ ಹೈ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಹೈಯರ್ ಹೈ ಕ್ರಿಯೇಟ್ ಆದಾಗ ಎಕ್ಸಾಕ್ಟ್ಲಿ ಏನು ಈ ರೀಟ್ರೇಸ್ಮೆಂಟ್ ಅಥವಾ ಪುಲ್ ಬ್ಯಾಕ್ ಇದೆಯೋ, ಈ ಎಕ್ಸಾಕ್ಟ್ ಲೊಕೇಶನಲ್ಲಿ ಎಂಟ್ರಿ ಆಗುವಂಥ ಝೋನ್ನ ನಾವೇನಂತ ಕರಿತೀವಿ ಅಂದರೆ ರೀಟ್ರೇಸ್ಮೆಂಟ್ ಬೈ ಅಂತ ಕರಿತೀವಿ. ರೀಟ್ರೇಸ್ಮೆಂಟ್ ಬೈ. ಸೊ ಇಲ್ಲಿ ರೀಟ್ರೇಸ್ಮೆಂಟ್ ಬೈಯಲ್ಲಿ ನಮ್ಗೆ ಅಡ್ವಾಂಟೇಜ್ ಏನಂತಂದರೆ, ಇಲ್ಲಿ ನಾವು ಎಂಟ್ರಿ ತಗೊಳ್ಳೋದ್ರಿಂದ ನಮ್ಮ ರಿಸ್ಕ್ ಕಮ್ಮಿ ಇರುತ್ತೆ, ಬಟ್ ನಮ್ಮ ರಿವಾರ್ಡ್ ಬಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ರೀಟ್ರೇಸ್ಮೆಂಟ್ ಸ್ಟ್ರಾಟಜಿಯಲ್ಲಿ ಹೋಲ್ಡಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ. ನಾನು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಹೇಳ್ಕೊಟ್ಟನಲ್ವಾ? ಸೊ ಅದು ರೀಟ್ರೇಸ್ಮೆಂಟ್ ಕ್ಯಾಟಗರಿಗೆ ಸೇರುವಂಥ ಸ್ಟ್ರಾಟಜಿ ಅದು. ನಾನು ನಿಮ್ಗೇನು ಹೇಳಿದೆ, ಇದು ಸಪ್ಲೈನ ಡಿಮ್ಯಾಂಡ್ ಶಿಫ್ಟ್ ಆದಮೇಲೆ ಈ ಥರ ರೆಸ್ಟ್ ಅಂತ ಬೇಕಾಗುತ್ತೆ, ರೀಟ್ರೇಸ್ಮೆಂಟ್ ಅಂತ ಬರುತ್ತೆ, ಅಲ್ಲಿ ಡಿಸ್ಕೌಂಟ್ ಝೋನಲ್ಲಿ ಎಂಟ್ರಿ ತಗೊಳ್ಳಿ ಅಂತ. ಇಟ್ಸ್ ನಥಿಂಗ್ ಬಟ್ ರೀಟ್ರೇಸ್ಮೆಂಟ್ ಕ್ಯಾಟಗರಿ. ಓಕೆನಾ? ಸೊ ಇನ್ನೊಂದು ಸ್ಟ್ರಾಟಜಿ ಬಂದು ಕ್ವಿಕ್ ಮೊಮೆಂಟಮ್ ಕ್ಯಾಪ್ಚರ್ ಅಂತ ಕರಿತೀವಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ ಈ ಥರ ಹೈಯರ್ ಹೈ ಕ್ರಿಯೇಟ್ ಆಗುತ್ತೆ ಯಾವುದೋ ಒಂದು ಸ್ಟಾಕು, ಅದಾದಮೇಲೆ ಹೈಯರ್ ಲೋ ಕ್ರಿಯೇಟ್ ಆಗಿ ಮತ್ತೆ ಈ ಥರ ಹೈಯರ್ ಹೈ ಹೋಗ್ತಾ 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 ಇಲ್ಲಿ ನೋಡಿ ಈ ಥರ ಹೋಗ್ತಾ ಇರುತ್ತೆ ಅದ್ರ ಪಾಡಿಗೆ ಅದು. ಅಂದರೆ ಈ ಸ್ಟಾಕ್ ಇಲ್ಲಿ ಏನಾಗ್ತದೆ, ಈ ಒಂದು ಬಿಟ್ವೀನ್ ದ ಮೊಮೆಂಟಮ್, ಈಗ ಈ ಸ್ಟಾಕು ಆಲ್ರೆಡಿ ಇಲ್ಲಿಂದ ಹಿಡಿದು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸ್ಟಾಕ್ ನಮ್ಗೆ ಏನಾಗ್ತದೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ ಮೂವ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿಂದ ಇಲ್ಲಿ ತನಕ ನಮಗೆ ರೀಟ್ರೇಸ್ಮೆಂಟ್ ಬರ್ತಾ ಇದೆ. ಆದಮೇಲೆ ಮತ್ತೆ ನಮಗೆ ಈ ಥರ ಅಪ್ ಮೂವ್ ಸ್ಟಾರ್ಟ್ ಆಗುವಾಗ ಬಿಟ್ವೀನ್ ದ ಮೊಮೆಂಟಮ್, ಅಂದರೆ ಇದು ಬಿಗಿನಿಂಗ್ ಪಾಯಿಂಟು ಅಲ್ಲ, ಎಂಡಿಂಗ್ ಪಾಯಿಂಟ್ ಅಲ್ಲ, ಇದು ಇನ್ ಬಿಟ್ವೀನ್ ಮಿಡ್ ಪಾಯಿಂಟ್ ಅಂತ ತಗೋಬೋದು. ಓಕೆನಾ? ಸೊ ಬಿಟ್ವೀನ್ ದ ಮೊಮೆಂಟಮ್ ಎಂಟ್ರಿ ಆಗೋದನ್ನೇ ಬಿಟ್ವೀನ್ ದ ಟ್ರೆಂಡ್ ಅಂತ ಕರಿತೀವಿ, ಬಿಟ್ವೀನ್ ದ ವೇವ್ ಅಂತ ಕರಿತೀವಿ. ಸೊ ಅಲ್ಲಿ ಎಂಟ್ರಿ ಆಗೋದನ್ನೇ ನಾವು ಮೊಮೆಂಟಮ್ ಕ್ಯಾಪ್ಚರ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂತಂದರೆ, ನೀವು ಜಾಸ್ತಿ ದಿನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ದಿನ ಅಂತಂದರೆ ಇವತ್ತು ಬೈ ಮಾಡಿ ನಾಳಿದ್ದು ಮ್ಯಾಕ್ಸಿಮಮ್ 3 to 5 ಡೇಸಲ್ಲಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ಗಿಂದ ಹೊರಗಡೆ ಬರ್ತೀವಿ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ, ನೀವು ಕಂಪ್ಲೀಟ್ ಟ್ರೆಂಡ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಏನು ಬಿಗಿನಿಂಗ್ ಪಾಯಿಂಟ್ ಅಂತ ಎಂಡಿಂಗ್ ಪಾಯಿಂಟ್ ಅಂತ ಏನಿರುತ್ತೋ, ಇದು ಮೋಸ್ಟ್ ಆಫ್ ದ ಟ್ರೆಂಡನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. 50 to 60% ಟ್ರೆಂಡ್ನ ಫಸ್ಟ್ ಸ್ಯಾಕ್ರಿಫೈಸ್ ಮಾಡಬೇಕು, ದೆನ್ ಮತ್ತೆ ಬರುವಂಥ ಬಿಟ್ವೀನ್ ಏನು ಟ್ರೆಂಡ್ ಇರುತ್ತೋ ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ನಾನು ಆಲ್ವೇಸ್ ಇದನ್ನೇ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಇದು ನಮಗೆ ಟೈಮ್ನ ಇನ್ವೆಸ್ಟ್ಮೆಂಟ್ ಏನು ನಾವು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟೈಮ್ ಎರಡೂ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಓವರ್ ಅ ಪೀರಿಯಡ್ ಆಫ್ ಟೈಮ್ ನನಗೆ ಇದು ಜಾಸ್ತಿ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೊ ಅದಕ್ಕೆ ನಾನು ಮೊಮೆಂಟಮ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಈಗ ಈ ಮೊಮೆಂಟಮ್ಗೆ ಹೇಗೆ ಸರ್ ಸ್ಟ್ರಾಟಜೀಸ್ ಬಿಲ್ಡ್ ಮಾಡ್ಬೋದು, ಹೇಗೆ ನಾವು ಈ ಮೊಮೆಂಟಮ್ನ ಅರ್ಥ ಮಾಡ್ಕೊಳ್ಳೋದಂತ ನೀವು ಕ್ವೆಶ್ಚನ್ ಮಾಡೋದಾದರೆ, ಅದಕ್ಕೆ ನಾವೀಗ ನಾನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಟೆಕ್ನಿಕಲ್ ಅನಾಲಿಸಿಸ್ನ ಡಾಟ್ಸ್ನ ಕನೆಕ್ಟ್ ಮಾಡಿಕೊಂಡು ನಾವು ಈ ಥರ ಒಂದು ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ. ಸದ್ಯ ಫಸ್ಟು ರೀಸೆಂಟಾಗಿ ಒಂದು ಸ್ಟಾಕ್ ಕಾಲ್ಡ್ ಡೆಕೆನ್ಸ್ ಅಂತ. ಆಫ್ಟರ್ ದಿಸ್ ಟ್ರೇಡ್ ನಮಗೆ ಇನ್ಯಾವುದೋ ಆಪರ್ಚುನಿಟಿನೇ ಕೊಡಲಿಲ್ಲ. ಓಕೆನಾ? ಲಾಸ್ಟ್ ಟ್ರೇಡ್ ನೀವು ನೋಡೋದಾದರೆ 20th February ಅಷ್ಟೇ. ಅದಾದಮೇಲೆ ಏನು ಈಗ March 3rd ನಡ್ತಿದೆ, ಮಾರ್ಕೆಟ್ ಸ್ಟಿಲ್ ಡೌನಲ್ಲೇ ಇದೆ, ನಾಟ್ ಈವನ್ ಸಿಂಗಲ್ ಆಪರ್ಚುನಿಟಿನೂ ಬಂದಿಲ್ಲ. ಸೊ ಈಗ ಈ ಒಂದು ಈ ಡೆಕೆನ್ಸ್ ಅನ್ನೋ ಸ್ಟಾಕು ನೋಡಿ, ನಮ್ಮ ಲೊಕೇಶನ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್.
ಇದು ಬಂದು ಓಕೆನಾ, ಇಲ್ಲಿ ಏನು ಈ ಗ್ರೀನ್ ಕ್ಯಾಂಡಲ್ ನೋಡ್ತಿದ್ರೆ ಇದು. ಸೊ ನೆಕ್ಸ್ಟ್ ಡೇ ಆ ಸ್ಟಾಕ್ ಅಪ್ರಿಸಿಯೇಷನ್ ಎಷ್ಟಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಡೇ ನಮ್ಗೆ ಆ ಸ್ಟಾಕ್ ಬಂದು ಸಮ್ವೇರ್ ಅರೌಂಡ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು ಹೇಳ್ತಿರೋದು, ಇಮಿಡಿಯೇಟ್ ನೆಕ್ಸ್ಟ್ ಡೇ 18% ಅಪ್ರಿಸಿಯೇಷನ್ ಆಗಿದೆ. ಇನ್ ಜಸ್ಟ್ ಓವರ್ ಆಲ್ 2 ಡೇಸಲ್ಲಿ ನಮಗೆ 20% ಅಪ್ರಿಸಿಯೇಷನ್ ಆಗಿದೆ. ಈಗ ಈಗ 2 ಕ್ವಶನಲ್ಲಿ, ಒಂದು ಯಾಕೆ ನಾವು ಈ ಸ್ಟಾಕಲ್ಲಿ ಎಂಟ್ರಿ ಆದ್ವಿ, ಎರಡನೇ ಕ್ವಶನ್ ಬಂದು ಥೌಸಂಡ್ಸ್ ಆಫ್ ಸ್ಟಾಕಲ್ಲಿ ಈ ಸ್ಟಾಕೆ ಹೆಂಗೆ ಸಿಕ್ತು ನಮಗೆ, ಅರ್ಥ ಆಯ್ತಾ? ಈ ಸ್ಟಾಕ್ಗೆ ಹೆಂಗೆ ಹೋಗ್ತೀವಿ? ನೀವು ಸುಮಾರು ಜನ ಈ ಸ್ಟಾಕ್ನ ಫಸ್ಟ್ ಟೈಮ್ ಕೇಳ್ತಾ ಇರ್ತೀರ. ನಾನು ಈ ಸ್ಟಾಕ್ ತೊಗೊಂಡಾಗ ನಾನು ಫಸ್ಟ್ ಟೈಮ್ ಈ ಸ್ಟಾಕ್ನ ಕೇಳಿದ್ದು. ನನಗೆ ಸ್ಟಾಕ್ ಫಂಡಮೆಂಟಲ್ಸ್ ಇಟ್ಕೊಂಡು ನನಗೇನು ಅವಶ್ಯಕತೆ ಇಲ್ಲ, ನಾನೇನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಿಕಾಸ್ ನನಗೇನು ಬೇಕು, ಈ ಸ್ಟಾಕು ನಾಳೆದ್ರಲ್ಲಿ ಮೊಮೆಂಟಮ್ ಬರುತ್ತಾ ಇಲ್ವಾ ಅಷ್ಟೇ ನಂಗೆ ಮ್ಯಾಟರ್ ಆಗಿರುತ್ತೆ. ಈ ಸ್ಟಾಕ್ ಪ್ರಮೋಟರ್ ಯಾರು, ಬ್ಯಾಲೆನ್ಸ್ ಶೀಟ್ ಏನು, ಕ್ಯಾಶ್ ಫ್ಲೋಸ್ ಏನು, ಇದ್ರದ್ದು ಹೋಲ್ಡಿಂಗ್ ಪ್ಯಾಟರ್ನ್ ಏನು, ಎಷ್ಟು DIS ಹೋಲ್ಡಿಂಗ್ಸ್ ಪಬ್ಲಿಕ್ ಹೋಲ್ಡಿಂಗ್ ಇದೆ, ಇದು ಯಾವುದು ನನಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನಗೆ 2 ದಿನ ಅಷ್ಟೇ ನನಗೆ ಬೇಕಾಗಿರೋದು ಮೊಮೆಂಟಮ್. ಇಷ್ಟಕ್ಕೆ ನಾನು ಟೆಕ್ನಿಕಲಿ ಸ್ಟಡಿ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವ ಥರ ನಾವು ಚೆಕ್ ಮಾಡ್ತೀವಿ ಅಂದರೆ, ಫಸ್ಟು ನಾವು ಅನಾಲಿಸಿಸ್ ಮಾಡೋದು ಬ್ರೇಕರ್ಸ್ ಬ್ರೇಕು ಅಥವಾ ಪ್ರೈಸ್ ಆ್ಯಕ್ಷನ್ ಬ್ರೇಕು. ಸೊ ಪ್ರೈಸ್ ಆ್ಯಕ್ಷನ್ ಬ್ರೇಕೌಟ್ ಅಂದರೆ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿ ಸ್ಟಾಕ್ ಏನಾಗ್ತದೆ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಈ ಥರ ಹೈಯರ್ ಹೈ ಹೋಗ್ತಾ ಇದೆ. ಸೊ ಒನ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಈ ಹೈಯರ್ ಹೈನ ಬ್ರೇಕೌಟ್ ಕೊಟ್ಟ ನೋಡಿ, ಈ ಹೈಯರ್ ಹೈನ ಬ್ರೇಕೌಟ್ ಕೊಟ್ಟ, ಓಕೆನಾ. ಸೊ ಈ ಹೈಯರ್ ಹೈನ ಬ್ರೇಕೌಟ್ ಕೊಟ್ಟಾಗ ನಮ್ಗೆ ಕನ್ಫರ್ಮೇಷನ್ ಆಯಿತು ಒಂದು ಒಳ್ಳೆ ಬ್ರೇಕೌಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅದನ್ನು ನೀವೇನು ಮ್ಯಾನ್ಯಲಿ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಸ್ಕ್ಯಾನರೇ ನೋಡ್ಕೊಳ್ಳುತ್ತೆ. ಸೊ ಈಗ ನನಗೆ ಹೈಯರ್ ಹೈ ಬ್ರೇಕೌಟ್ ಅನ್ನೋದು ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ ಸಿಕ್ತು, ಓಕೆನಾ. ಇದು ಫಸ್ಟ್ ಕಂಡೀಷನ್. ಕಂಡೀಷನ್ ನಂಬರ್ 1 ಈಸ್ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಅಂತ ಕರಿತೀವಿ, ಓಕೆನಾ. ನೀವು ನೋಟ್ ಮಾಡ್ಕೊಳ್ಳಿ ಇಫ್ ಪಾಸಿಬಲ್, ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಫಸ್ಟ್ ಕಂಡೀಷನ್. ಆ್ಯಂಡ್ ಸೆಕೆಂಡ್ ಕಂಡೀಷನ್ ಏನು, ಈ ಥರ ಬ್ರೇಕೌಟ್ ಕೊಟ್ಟಾಗ ನನಗೇನು ಬೇಕಾಗಿರುತ್ತೆ, ಹೆಲ್ದಿನೆಸ್ ಆಫ್ ದ ಟ್ರೆಂಡ್. ಹೆಲ್ದಿನೆಸ್ ಆಫ್ ದ ಟ್ರೆಂಡ್ ಗೊತ್ತಿರ, ಸುಮಾರು ಜನಕ್ಕೆ ಎಕ್ಸೋಷನ್ ಯಾವುದು, ಹೆಲ್ದಿ ಯಾವುದು ಅಂತ ಗೊತ್ತಿರಲ್ಲ. ಮೊಮೆಂಟಮ್ ಸ್ಟ್ರೆಂತ್ ಯಾವುದು, ಎಲ್ಲಿಂದ ಮೊಮೆಂಟಮ್ ಸ್ಟ್ರೆಂತ್ ಇದೆ, ಎಲ್ಲಿಂದ ಟ್ರೆಂಡ್ ಎಕ್ಸಾಸ್ಟ್ ಆಗುತ್ತೆ ಅಂತ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಕಾನ್ಕರ್ಡ್ ಬಯೋ ಅನ್ನೋ ಸ್ಟಾಕು, ಲೆಟ್ಸ್ ಸೇ ಕಾನ್ಕರ್ಡ್ ಬಯೋಟೆಕ್ಕು, ಈ ಸ್ಟಾಕು ಜಸ್ಟ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಸ್ಟಾಕ್ ನಾವು ಎಂಟರ್ ಆಗಿದ್ದ ಲೊಕೇಶನ್ ಬಂದು ಎಕ್ಸಾಕ್ಟ್ಲಿ ಇಲ್ಲಿ, ಈ ಲೊಕೇಶನ್ ನಾವು ಎಂಟ್ರಿ ಆದಮೇಲೆ ಆ ಸ್ಟಾಕು 50% ಅಪ್ರಿಷಿಯೇಷನ್ ಆಯಿತು, ಓಕೆನಾ. 50% ಅಪ್ರಿಷಿಯೇಷನ್ ಆಯಿತು ಸ್ಟಾಕು. ಆದರೆ ಮೊಮೆಂಟಮ್ ಪ್ರಕಾರ ಏನು ಹೇಳುತ್ತೆ, ವೆರಿ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿರಬೇಕು, ವೆರಿ ಬಿಗ್ ವಾಲ್ಯೂಮ್ ಬಂದಿರಬೇಕು, ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿರಬೇಕು. ನೋಡಿ, ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿರಬೇಕು, ಇದು ಮೊಮೆಂಟಮ್ ಸ್ಟ್ರೆಂತ್ ಅಂತ ಹೇಳಿರ್ತೀನಿ, ಯಾವುದೋ ಒಂದು ಸೆಷನ್ ನಾನು ಹೇಳಿರ್ತೀನಿ. ಆದರೆ ಇಲ್ಲಿ ಟ್ರೆಂಡ್ ಹೆಲ್ದಿ ಇದೆಯಾ, ಎಕ್ಸೋಷನ್ ಇದೆಯಾ ಅಂತ ಮೇ ಬಿ ನಾನು ಹೇಳಿರಲ್ಲ, ಇಲ್ಲ ಸಮಥಿಂಗ್ ಬಿಟ್ಬಿಟ್ಟಿರ್ತೀನಿ. ಇದು ಗೊತ್ತಿಲ್ಲದ್ರೆ ಡೈರೆಕ್ಟಾಗಿ ಹೋಗಿ ಇಲ್ಲಿ ಬೈ ಮಾಡ್ತಾರೆ ಪೀಕಲ್ಲಿ. ಎಷ್ಟೊಂದು ಜನ ಪಬ್ಲಿಕ್ ಇಲ್ಲಿ ಬೈ ಮಾಡ್ತಾರೆ ಪೀಕಲ್ಲಿ ಹೋಗ್ಬಿಟ್ಟು. ಇದು ಎಕ್ಸೋಷನ್, ಓಕೆನಾ. ಎಕ್ಸೋಷನಲ್ಲಿ ಬೈ ಮಾಡಿದ್ರೆ ನೋಡಿ ಹಿಂಗೆ ಎಕ್ಸೋಷನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಪ್ರೈಸ್ ಈ ಥರ ಅಪ್ಪೋಗಿ ನಿಧಾನಕ್ಕೆ ಹಿಂಗೆ ಬಿದ್ದರೂ ಪರವಾಗಿಲ್ಲ, ಸ್ವಲ್ಪ ಉಸಿರಾಡ್ಕೊತೀವಿ. ಬಟ್ ಸುಮಾರು ಕಡೆ ಏನಾಗುತ್ತೆ, ಎಕ್ಸೋಷನ್ ಆದಾಗ ಹಿಂಗೆ ಬೀಳ್ತಾನೆ, ವಿ ಶೇಪ್ ಫಾಲ್ ಆಗುತ್ತೆ ಅಪ್ಸೈಡಿಂದ, ಓಕೆನಾ. ಸೊ ಅದನ್ನು ಎಕ್ಸೋಷನ್ ಅಂತ ಕರಿತೀವಿ. ಸೊ ಎಕ್ಸೋಷನ್ಗೆ ಹೆಲ್ದಿನೆಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಹೆಲ್ದಿ ಇದೆ, ಓಕೆನಾ. ಕ್ಯಾಂಡಲ್ ಬ್ರೇಕ್ಔಟಲ್ಲಿ ಅದು ಹೇಗೆ ಅಂತ ಈಗ ತೋರಿಸ್ಕೊಡ್ತಾನೆ. ಈಗ ಒಂದು ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ಆ್ಯಂಡ್ ಸೆಕೆಂಡ್ ಒನ್ ಬಂದು ಬೋಲಿಂಜರ್ ಬ್ಯಾಂಡ್. ಸೊ ಬೋಲಿಂಜರ್ ಬ್ಯಾಂಡ್, ಎಸ್ ನಾಗರಾಜ್ ಸರ್, ಒಂದು ನಿಮಿಷ, ನಾನು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಅನ್ಮ್ಯೂಟ್ ಆಕ್ಸೆಸ್ ಕೊಡಲಾ? ಓಕೆ, ಲೆಟ್ ಮಿ ಗಿವ್ ದ ಅನ್ಮ್ಯೂಟ್ ಆಕ್ಸೆಸ್ ಕೊಟ್ಟಿದ್ದೀನಿ, ನೀವು ಹೇಳಿ ಈಗ. ಸರ್ ಇದು ಡೆಕನ್ ಸ್ಟಾಕ್ ಅಂದ್ರಲ್ಲ ಸರ್ ನೀವು, ಅದು ಇಂದು ಪ್ರೀವಿಯಸ್ ಆಗಿ ಬ್ರೇಕ್ಔಟ್ ಆಗಿತ್ತು ಸರ್, ಅದು ಓಪನ್ ಮಾಡಿಸ್ತೀರಾ? ಒಂದು ನಿಮಿಷ, ಇನ್ನೊಂದ್ಸರಿ ಹೇಳಿ. ಪ್ರೀವಿಯಸ್ ಸೈನ್ ಏನಾಗಿದೆ? ಇಲ್ಲಿದೆ ನೋಡಿ, ಅದು ಹೈಯರ್ ಹೈ ಲೋವರ್ ಮಾರ್ಕ್ ಮಾಡಿಸ್ತೀರಾ? ಹೈಯರ್ ಲೋ, ಓಕೆ. ಎಕ್ಸಾಕ್ಟ್ಲಿ ನೀವು ಹೈಯರ್ ಲೋ ಮಾರ್ಕ್ ಮಾಡಬೇಕಂದ್ರೆ ಈ ಲೊಕೇಶನ್, ಇಲ್ಲಿಂದ ರೀಟ್ರೇಸ್ ಆಗಿದೆ ಪ್ರೈಸ್. ಈ ಲೊಕೇಶನ್ ಪ್ರೈಸ್ ರಿಟ್ರೇಸ್ಮೆಂಟ್ ಆಗಿದೆ ಇಲ್ಲಿಂದ, ಅಂದರೆ ಪ್ರೈಸು ಇಲ್ಲಿ ಲೆಟ್ಸ್ ಸೇ ಇಲ್ಲಿಂದ ಹಿಡಿದು ಒಂದು ರ್ಯಾಲಿ ಕೊಟ್ಟು ಇಲ್ಲಿ ತನಕ ಪ್ರೈಸ್ ರಿಟ್ರೇಸ್ ಆಗಿ ಪ್ರೈಸ್ ಅನ್ನೋದು ಅಪ್ ಹೋಗ್ತಾ ಇದೆ. ಹೇಳಿ. ಅದು ಫಸ್ಟ್ ಇಲ್ಲಿ ಮಾಡಿದ್ರಲ್ಲ ಸರ್ ಅದು? ಅಂದ್ರೆ ಈ ಲೊಕೇಶನ್ ಮಾಡಿದ್ವಂತನ, ಈ ಲೊಕೇಶನ್ ಮಾಡಿದ್ವಂತನ, ಕೆಳಗಿನ ಲೊಕೇಶನ್ ಸರ್ ಇದು, ಈ ಲೊಕೇಶನ್ ಮಾಡಿದ್ವಂತನ. ಇದು ಅಂದ್ರೆ ಫಸ್ಟ್ ಸ್ಟ್ರಾಟಜಿಗೂ ಈ ಸ್ಟ್ರಾಟಜಿಗೂ ನೀವು ಕಂಪೇರ್ ಮಾಡಕ್ ಕೊಟ್ಟಿದ್ರೆ ವಾಟ್ ಅಲ್ಲ ಸರ್, ಫಸ್ಟ್ ಸ್ಟ್ರಾಟಜಿ ಅಲ್ಲ ಸರ್, ಇದೇ ಸ್ಟ್ರಾಟಜಿ ಸರ್, ಇದೇ ಸ್ಟ್ರಾಟಜಿ. ಫಸ್ಟ್ ಮಾರ್ಕ್ ಮಾಡಿದ್ದು ಬೇರೆ ಇತ್ತು ಸರ್, ಅಂದ್ರೆ ಇಲ್ಲಿ ಫಸ್ಟ್ ಈ ಕರೆಂಟ್ ಮಾಡಿದ್ರಲ್ಲ ಸರ್, ಕರೆಕ್ಟ್ ಇದೆ ಅದು. ಓಕೆ, ಒಂದು ನಿಮಿಷ, ಇವಾಗ ಹೇಳಿ. ಅದಲ್ಲ ಸರ್, ಕೆಳಗೆ ಇನ್ನೊಂದು 5000 ಬರುತ್ತಲ್ಲ ಸರ್, ಕೆಳಗೆ ಇನ್ನೊಂದು, ಇದು ಈ ಲೊಕೇಶನ್
ಸರ್ ನಮ್ಗೆ ಇನ್ನು ತೋರ್ಸಕ್ ಆಗ್ತಾ ಇಲ್ಲ ಇದು ನೋಡಿ ಅದು ಈ ಡೇಟ್. ಲೊಕೇಶನ್ನ ಹಾ ಸರ್, ಆ ಲೊಕೇಶನ್ ಒಂದು ಐಆರ್ ಹೈ ಮಾಡಿದ್ರಿ ಸರ್ ಫಸ್ಟ್ ಅದು. ಓಕೆ. ಹೈ ಅದಾದ್ಮೇಲೆ ಮಾಡಿ ಲೋ ಡೈರೆಕ್ಟ್ ಮಾಡಿದ್ರಿ ಸರ್. ಇಲ್ಲಿ ಲೋ ತಗೊಂಡು ಮತ್ತೆ ಇದು ಹೈ ತಗೊಂಡ್ವಿ ಸರ್, ಈ ಲೋನ ಬ್ರೇಕ್ ಡೌನ್ ಮಾಡಿಬಿಟ್ಟಿದೆ ಸರ್ ಅಂತ ನೀವು ಹೇಳಕ್ ಕೊಟ್ಟಿದ್ರೆ ಇದನ್ನ ಕ್ವಶನ್. ಅದು ಐಆರ್ ಐ ಬ್ರೇಕ್ ಮಾಡ್ತಾರೆ ಸರ್, ಆ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಬ್ರೇಕ್ ಆಯ್ತಲ್ಲ ಸರ್ ಅದು. ಹೌದು, ಈ ಕ್ಯಾಂಡಲ್ ಬ್ರೇಕ್ಔಟ್ ಆಯಿತು ಕರೆಕ್ಟು. ಈ ಆ, ಆ, ಕ್ಯಾಂಡಲ್ ಆ, ಇದು ಬ್ರೇಕ್ಔಟ್ ಆಯಿತು ಕರೆಕ್ಟು. ಅದಲ್ಲ ಸರ್, ಈ ಕಡೆ ಇದು ಸರ್, ಈ ಫಸ್ಟ್ ಮಾರ್ಕ್ ಮಾಡಿದ್ರಲ್ಲ ಈ ಝೋನ್ ಸರ್ ಇದು. ಈ ಕ್ಯಾಂಡಲ್ ಇಲ್ಲಿ, ಓಕೆ, ಈ ಹಾ ಕ್ಯಾಂಡಲ್ಸ್ ಸರ್, ಆ ಹೌದು ಕ್ಯಾಂಡಲ್ ಬ್ರೇಕ್ಔಟ್ ಆಯ್ತಲ್ಲ, ಹೌದು. ಅದು ಐಆರ್ ಐನ ಬ್ರೇಕ್ಔಟ್ ಆಯ್ತು ಸರ್, ಕೆಳಗೆ ಒಂದು ತಗೊಂಡ ಐಆರ್ ಬ್ರೇಕ್ಔಟ್ ಅಲ್ಲಿ ನಾವು ರಿಟ್ರೆಸ್ಮೆಂಟ್ ಗೆ ಎಂಟ್ರಿ ಆಗ್ಬೋದಲ್ಲ ಸರ್ ಅಂತ ಕೇಳಿ. ಇಲ್ಲಿ ಹೋದ್ಮೇಲೆ ರಿಟ್ರೇಸ್ಮೆಂಟ್ ಬಂದಾಗ ನಾವು ಎಂಟ್ರಿ ಆಗ್ಬೋದಾ ಸರ್ ಅಂತ ನೀವು ಕ್ವಶನ್ ಮಾಡ್ತಿರೋದು ಹಾ ಕರೆಕ್ಟಾ? ಹಾ ಸರ್, ಹಾ ಸರ್, ಹಾ ಸರ್, ಇಲ್ಲ ಇಲ್ಲ, ಇಲ್ಲಿ ನಾವು ಮಾಡಲ್ಲ. ರೀಸನ್ಸ್ ಹೇಳಿ ಇಷ್ಟೇನಾ ಕ್ವಶನ್ನು? ಹಾ ಸರ್, ಅಷ್ಟೇ ಸರ್, ಅಷ್ಟೇ. ಓಕೆ ಓಕೆ. ಸೊ ನಾನು ನಿಮಗೆ ಮ್ಯೂಟ್ ಮಾಡ್ತಿದ್ದೀನಿ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಸರ್ ಕೇಳಿದ್ದೇನೆ ಇಲ್ಲಿಂದ ನಾವು ಎಂಟ್ರಿ ತಗೋಬೋದಾ, ಇಲ್ಲಿಂದ ರೀಟ್ರೇಸ್ಮೆಂಟ್ ಬಂತು ಸರ್, ಇಲ್ಲಿಂದ ಈಗ ಬೇಸಿಕಲಿ ಏನಾಗುತ್ತೆ ನಾವು ಸ್ಟಡಿ ಮಾಡುವಾಗ ನೋಡಿ, ಇಲ್ಲೊಂದು ಹೈ ರೀಟ್ರೇಸ್ಮೆಂಟು, ಹೈ ಪುಲ್ ಬ್ಯಾಕು, ಅಗೇನ್ ಅಪ್ ಟ್ರೆಂಡ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಯಾಕೆ ಎಂಟ್ರಿ ತಗೋಬಾರ್ದು ಅಂತಂದರೆ, ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಏನು ಸ್ಟ್ರಕ್ಚರ್ ಅನಾಲಿಸಿಸ್ ಇದೆ, ಫಸ್ಟ್ ಸ್ಟ್ರಾಟಜಿ ನಾನು ಏನು ಹೇಳಿದೆ ಸ್ಟ್ರಕ್ಚರ್ ಅನಾಲಿಸಿಸ್, ಅದ್ರ ಪ್ರಕಾರ ನಿಮ್ಗೆ ಇಲ್ಲಿ ಅನಾಲಿಸಿಸಲ್ಲಿ ನಿಮ್ಗೆ ಏನಾದರೂ ಕನ್ಫರ್ಮೇಷನ್ಸ್ ಇದೆಯಾ ನೋಡಿ. ನೀವು ಈ ಹೈ ನೋಡಿದಾಗ ಇಲ್ಲೊಂದು ಹೈ ಇದೆಯಾ ನಮಗೆ, ಇಲ್ಲೊಂದು ಹೈ ಇದೆ. ಈ ಹೈನ ಬ್ರೇಕ್ಔಟ್ ಕೊಟ್ಟಾಗ ಇದು ಬ್ರೇಕ್ಔಟ್ ಆಗುತ್ತೆ. ನಮಗೆ ಏನು ಒಂದು ಹೈಯೆಸ್ಟ್ ಪಾಯಿಂಟ್ ಇತ್ತು, ಲಾಸ್ಟ್ 1 ವರ್ಷದ ಹೈ ಇತ್ತು, ಇದು ಹೈ ಬ್ರೇಕ್ಔಟ್ ಆಗುತ್ತೆ. ಈ ಹೈ ಬ್ರೇಕ್ಔಟ್ ಆದಾಗ ನನಗೆ ಏನು ಕನ್ಫರ್ಮೇಷನ್ ಇದೆ, ವಾಲ್ಯೂಮ್ ಇದೆಯಾ, ಅದು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಲ್ಯೂಮ್ ಕನ್ಫರ್ಮೇಷನ್ ಇದೆ. ನೆಕ್ಸ್ಟ್ ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಕೊಟ್ಟಿದ್ದಾನ, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಕನ್ಫರ್ಮೇಷನ್ ಇದೆ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ, ಹಿಂದಿನ ಕ್ಯಾಂಡಲ್ ಬ್ರೇಕ್ಔಟ್ ಇದೆ ಬೊಲಿಂಜರ್ ಬ್ಯಾಂಡು. ದಿಸ್ ಇಸ್ ನಾಟ್ ಅ ಫ್ರೆಶ್ ಬ್ರೇಕ್ಔಟ್. ಸೊ ಫ್ರೆಶ್ ಬ್ರೇಕ್ಔಟ್ ಅಲ್ಲ, ಇದು ನೆನ್ನೆನೇ ಬ್ರೇಕ್ಔಟ್ ಕೊಟ್ಬಿಟ್ಟು ಇವತ್ತು ಟ್ರೆಂಡ್ ಎಕ್ಸಾಸ್ಟ್ ಆಗ್ತಾ ಇದೆ. ಸೊ ನಮಗೆ ಇಲ್ಲಿ ಬಂದು ಬೊಲಿಂಜರ್ ಬ್ಯಾಂಡ್ ಫ್ರೆಶ್ ಬ್ರೇಕ್ಔಟ್ ಅಂತ ತಗೊತೀವಿ, ಇಲ್ಲಿ ಬಂದು ಆಲ್ರೆಡಿ ನೆನ್ನೆನೇ ಕೊಟ್ಬಿಟ್ಟಿದ್ದಾನೆ ಬ್ರೇಕ್ಔಟ್ನ, ಅದಾದಮೇಲೆ ಬೈಯಿಂಗ್ ಬಂದಿರೋದು. ಸೊ ಇಲ್ಲಿ ನಾವು ಯಾವುದೇ ಥರದ ಎಂಟ್ರಿ ತೊಗೊಳ್ಳಲ್ಲ. ಆಮೇಲೆ ಪುಲ್ ಬ್ಯಾಕಲ್ಲಿ ಎಂಟ್ರಿ ತೊಗೊತೀವ, ಪುಲ್ ಬ್ಯಾಕ್ ಎಂಟ್ರಿ ಸಪ್ರೇಟ್ ಆಗಿದೆ. ಓಕೆನಾ, ಪುಲ್ ಬ್ಯಾಕ್ ಸ್ಟ್ರಾಟಜಿನೇ ಸಪ್ರೇಟು. ಆ ಪುಲ್ ಬ್ಯಾಕ್ ಸ್ಟ್ರಾಟಜಿನಲ್ಲಿ ಡೆಫಿನೆಟ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಏನು ಕರಿತೀವಿ, ಇದು ಬಂದು ನಮಗೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ. ಈ ಫಸ್ಟ್ ಬೈಯಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ತೊಗೊತೀವಿ, ಆ್ಯಂಡ್ ಆ ಕ್ಯಾಂಡಲ್ ಲೋ ಅಥವಾ ಪ್ರೀವಿಯಸ್ ಕ್ಯಾಂಡಲ್ ಯಾವುದು ಲೋಯೆಸ್ಟ್ ಪಾಯಿಂಟ್ ಇರುತ್ತೋ ಅಲ್ಲಿ ಸ್ಟಾಪಸ್ ಇಟ್ಕೊಂಡು ನಾವು ಫರ್ದರ್ ಹೈನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆ ಪ್ರಕಾರ ನೋಡಿದ್ರೆ ನಮಗಲ್ಲಿ ಎಸ್ ಎಲ್ ಅಂತ ಇಟ್ಟಾಗಿದೆ. ಬಟ್ ನಾವು ನಾಟ್ ಫಾರ್ ಪುಲ್ ಬ್ಯಾಕ್, ನಾಟ್ ಫಾರ್ ರಿಟ್ರೇಸ್ಮೆಂಟ್, ಅರ್ಥ ಆಯ್ತಾ? ಸಪ್ಲೈ ಯಾಕಂದರೆ ಇದು ಕಂಟಿನ್ಯೂಸ್ ಆಫ್ ದ ಹೈಯರ್ ಹೈಸ್ ಇರೋದ್ರಿಂದ ನಮ್ಮ ಏನು ಇಲ್ಲೆಲ್ಲ ಶಿಫ್ಟ್ ಆದಮೇಲೆ ನಾವು ಈ ರಿಟ್ರೇಸ್ಮೆಂಟಲ್ಲಿ ಬೈ ಮಾಡಿ ಇನ್ನೊಂದು 2 ಹೈಯರ್ ಹೈ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹೈಯರ್ ಹೈನಲ್ಲಿ ನಾವು ಎಂಟ್ರಿ ಆಗ್ತೀವಿ, ಅದು ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್. ಸಪ್ಲೈ ಆ್ಯಂಡ್ ಡಿಮ್ಯಾಂಡಲ್ಲಿ ಬರಲ್ಲ ಅದು, ಅರ್ಥ ಆಯ್ತಾ? ಸೊ ಅದಕ್ಕೆ ನಮಗೆ ಈಗ ಸ್ಟಡಿ ಮಾಡಬೇಕಾದ್ರೆ ನಾವೇನು ನಮಗೆ ಮೊಮೆಂಟಮ್ ಬೇಕು. ವಿತಿನ್ ಜಸ್ಟ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮೊಮೆಂಟಮ್ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಕನ್ಫರ್ಮೇಷನ್ ನಾನು ನಿಮಗೆ ಹೇಳಿದೆ, ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ಓಕೆನಾ, ಫಸ್ಟ್ ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಂಡೀಷನ್ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ದೆನ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಅಲ್ಲಿ ಹೆಲ್ದಿ ಇರಬೇಕು. ಹೆಲ್ದಿ ಅಂತಂದರೆ ಅಪ್ಪರ್ ಬ್ಯಾಂಡ್ನ ಫಸ್ಟ್ ಟೈಮ್ ಬ್ರೇಕ್ಔಟ್ ಮಾಡಿರಬೇಕು, ನೆನ್ನೆನೋ ಮನೆನೋ ಬ್ರೇಕ್ಔಟ್ ಮಾಡಿರಬಾರ್ದು. ಹೈ ಟಚ್ ಆಗಿರ್ಬೋದು ಅಷ್ಟೇ, ಬಟ್ ಕ್ಲೋಸಿಂಗ್ ಅಂತ ಏನಿದೆ ನಮಗೆ ಡಾಟಾ ಇನ್ಪುಟಲ್ಲಿ ಓಪನ್ ಹೈಲೋ ಕ್ಲೋಸ್ ಏನಿದೆ ಅದರ ಕ್ಲೋಸಿಂಗ್ ಪಾಯಿಂಟ್ ಬಂದು ಫಸ್ಟ್ ಟೈಮ್ ಆಗಿರಬೇಕು. ಇದು ಸೆಕೆಂಡ್ ಕಂಡೀಷನ್. ಆ್ಯಂಡ್ ಥರ್ಡ್ ಕಂಡೀಷನ್ ಬಂದು ಮೊಮೆಂಟಮ್ ಸ್ಟ್ರೆಂತಲ್ಲಿರಬೇಕು, ಅರ್ಥ ಆಯ್ತಾ? ಡಿ ಫಾಲ್ ಇರಬೇಕು ಅಲ್ವಾ ಬಿಫೋರ್ ಗೆಟಿಂಗ್ ಮೊಮೆಂಟಮ್ ರ್ಯಾಲಿ. ಇಲ್ಲ ಸರ್, ಡಿ ಫಾಲ್ ಇರಬಾರ್ದು ಅನಂತ ಕೃಷ್ಣ ಸರ್, ಡಿ ಫಾಲ್ ಇರಬಾರ್ದು, ಇದ್ರೂ ಓಕೆ ಇರಲೂಬಾರ್ದು ಸಮ್ಟೈಮ್ಸ್. ಓಕೆನಾ, ಡಿ ಫಾಲ್ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ. ಡಿ ಫಾಲ್ ಏನಾಗುತ್ತೆ ಅಂದರೆ, ಇದು ಹೈಯರ್ ಹೈ ಸ್ಟ್ರಕ್ಚರ್ ಸರ್ ಇದು. ಸೊ ಸುಮಾರು ಕೇಸಸ್ಸು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಅಂತ ಈ ಥರ ಬಂದುಬಿಟ್ಟು ಇದು ಡಿ ಫಾಲ್ ಅಂತ ನಾವು ಕನ್ಸಿಡರ್ ಮಾಡಿ ಬೊಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿದಾಗ ಮತ್ತೆ ಇಲ್ಲಿ ಈ ಥರ ಎಕ್ಸಾಸ್ಟ್ ಆಗಿಬಿಡುತ್ತೆ ಟ್ರೆಂಡು. ಅದಿರಬಾರ್ದು, ಆದಷ್ಟು ಇದ್ರೆ ಒಳ್ಳೆಯದು. ಓಕೆನಾ, ಅದು ಆ ಥರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನೋಡಿ, ನಮಗೆ ಇಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಓಕೆನಾ, ಸೊ ಬ್ರೇಕ್ಔಟ್ ಸಿಕ್ಕ ಮೇಲೆ ಮೊಮೆಂಟಮ್ ಸ್ಟ್ರೆಂತ್ ನಮ್ಗೆ ಯಾವ ಥರ ಕನ್ಫರ್ಮೇಷನ್ ಆಗುತ್ತೆ? ಮೊಮೆಂಟಮ್ ಸ್ಟ್ರೆಂತ್ ಅಂತ ಬಂದಾಗ ರಿಲೇಟಿವ್ ಸ್ಟ್ರೆಂತ್ ಜ್ಞಾಪಕ ಬರಬೇಕು ನಿಮಗೆ, RSI ಅನ್ನೋದು. ಓಕೆನಾ, ಸೊ ಅದೇ ನಮಗೆ ಸ್ಟ್ರೆಂತ್ನ ಕನ್ಫರ್ಮೇಷನ್ ಮಾಡುವಂಥ ಬೆಸ್ಟ್ ಇಂಡಿಕೇಟರು. ನೀವು ಯಾವುದೇ ಸ್ಟ್ರಾಟಜಿ ಯಾವುದೇ ಸ್ಟಾಕ್ ತಗೊಳ್ಳಿ, ಈ ಥರ ಒಂದು ರ್ಯಾಲಿ ಹೋಗಿದೆ ಅಂತಂದರೆ 60 to 70 ರ್ಯಾಲಿ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಲೆಟ್ಸ್ ನಾನು ಇದೊಂದು ರ್ಯಾಲಿ ಅಂತ ತಗೊಂಡ್ರೆ ನನಗೆ ಇಂಪಲ್ಸಿವ್ ಮೂವ್ ಅಂತ ಬಂದಾಗ 2 ಕ್ಯಾಂಡಲ್ ನನಗೆ ಇಂಪಲ್ಸಿವ್ ಬಿಹೇವಿಯರ್ ಸಿಕ್ಕಿರೋದು. ಈ ಇಂಪಲ್ಸಿವ್ ಬಿಹೇವಿಯರ್ ಸಿಕ್ಕಿರೋ ಕ್ಯಾಂಡಲ್ ಲೊಕೇಶನ್ ಯಾವುದು? 60 to 70. ಈಗ ನಾನು ಇಲ್ಲಿ ನೋಡಿ, ಇಲ್ಲಿ ಇಂಪಲ್ಸಿವ್ ಬಿಹೇವಿಯರ್ ಅಂತ ತಗೊಂಡಾಗ ನೋಡಿ, ಈ 3 ಕ್ಯಾಂಡಲ್ ಬರುತ್ತೆ. ಈ 3 ಕ್ಯಾಂಡಲ್ ಲೊಕೇಶನ್ ನಂಗೆ ಎಲ್ಲಿ ಬಂದಿದೆ? 60 to 70 ರೇಂಜಿಂದ ಸ್ಟಾರ್ಟ್ ಆಗೋದು. ಅಂದರೆ ನೀವು ಯಾವುದೇ ಸ್ಟಾಕ್ ತಗೊಳ್ಳಿ, ಇಂಪಲ್ಸಿವ್ ಮೂವ್, ವೆರಿ ಬಿಗ್ ಮೂವ್ ಅಂತ ಬಂದಾಗ 60 to 70 ಝೋನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗಿಲ್ಲೇನು ಬೇಕು? ಆ ಸ್ಟಾಕ್ ಅನ್ನೋದು 60 to 70 ಟ್ರೇಡ್ ಆಗಬೇಕು. ಅಬೋವ್ 50 ಬಯರ್ಸ್ ಕಂಟ್ರೋಲ್, ಬಿಲೋ 50 ಸೆಲ್ಲರ್ಸ್ ಕಂಟ್ರೋಲ್, ಬಟ್ 60 to 70 ಮೊಮೆಂಟಮ್ ಸ್ಟ್ರೆಂತ್.
ಓಕೆನಾ. ಮೊಮೆಂಟಮ್ ಸ್ಟ್ರೆಂತ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ನಮಗೆ ಮೊಮೆಂಟಮ್ ಸ್ಟ್ರೆಂತ್ ಅನ್ನೋದು ಇಲ್ಲಿ ಕನ್ಫರ್ಮೇಷನ್ ಆಯಿತು. ಸೊ ಫಸ್ಟ್ ಕನ್ಫರ್ಮೇಷನ್ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್, ಸೆಕೆಂಡ್ ಕನ್ಫರ್ಮೇಷನ್ ಮೊಮೆಂಟಮ್ ಸ್ಟ್ರೆಂತ್, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆ್ಯಂಡ್ ಮೊಮೆಂಟಮ್ ಸ್ಟ್ರೆಂತ್. ನಾಲ್ಕನೇ ಕಂಡೀಷನ್ ಬಂದು ವಾಲ್ಯೂಮ್. ಸ್ನೇಹಿತರೆ, ಪ್ರೈಸ್ ಆ್ಯಕ್ಷನ್ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕಾನ್ಸೆಪ್ಟ್ ಇದೆ, ಈ ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ನಿಂತ್ಕೊಂಡಿರೋದು ಎರಡು ಥಿಂಗ್ಸ್ ಮೇಲೆ. ಒಂದು ಬಂದು ಪ್ರೈಸು, ಇನ್ನೊಂದು ಬಂದು ವಾಲ್ಯೂಮ್. ಸೊ ಪ್ರೈಸು, ವಾಲ್ಯೂಮ್ ಇವೆರಡು ಮಸ್ಟ್ ಈಕ್ವಲ್ ಇಂಪಾರ್ಟೆನ್ಸ್. ಓಕೆನಾ. ಸೊ ವಾಲ್ಯೂಮ್ಗೂ ಸಹ ನಾವು ಇಂಪಾರ್ಟೆನ್ಸ್ ಕೊಡಬೇಕಿಲ್ಲಿ. ಸೊ ಈ ವಾಲ್ಯೂಮ್ಗೆ ಇಂಪಾರ್ಟೆನ್ಸ್ ಕೊಡೋವಾಗ ನಮ್ಗೆ ಏನು ವಾಲ್ಯೂಮ್ ಬೇಕಿಲ್ಲಿ, ಯಾವ್ರೇಜ್ ವಾಲ್ಯೂಮ್ ಬೇಕಾ, ಮ್ಯಾಕ್ಸ್ ವಾಲ್ಯೂಮ್ ಬೇಕಾ, ಪ್ರೀವಿಯಸ್ ಡೇ ವಾಲ್ಯೂಮ್ಗಿಂತ ಜಾಸ್ತಿ ಬೇಕಾ, ಏನು ಬೇಕನ್ನೋದು ಕ್ಲಾರಿಟಿ ಇರಬೇಕು. ನಮಗೆ ಬೇಕಾಗಿರೋದು ಹೈಯೆಸ್ಟ್ ವಾಲ್ಯೂಮ್. ಏನು ಈ ಒಂದು ಕ್ಯಾಂಡಲ್ ನೋಡ್ತಿದ್ದೀರಾ, ಈ ಒಂದು ಕ್ಯಾಂಡಲ್ ವಾಲ್ಯೂಮ್ ಬಂದು ಹೈಯೆಸ್ಟ್ ವಾಲ್ಯೂಮ್ ಆಗಿರಬೇಕು. ಮತ್ತು ನೀನು ಹೇಳ್ಬೋದು ಸರ್ ನೆಕ್ಸ್ಟ್ ಡೇ ಅದಕ್ಕಿಂತ ಜಾಸ್ತಿ, ನೆಕ್ಸ್ಟ್ ಡೇ ಅದು ನಾವು ತಗೊಂತಿರೋ ಕನ್ಫರ್ಮೇಷನ್ ಬಂದು ಹಿಂದಿನ ದಿನ, ಇಲ್ಲಿ ಅವತ್ತಿನ ದಿನ ವಾಲ್ಯೂಮ್ ಬಂದು ಹೈಯೆಸ್ಟ್ ವಾಲ್ಯೂಮ್ ಆಗಿರಬೇಕು. ಅಲ್ಲಿ ತನಕ ಏನೋ ಒಂದು 3 ತಿಂಗಳು ವಾಲ್ಯೂಮ್ ಬಂದಿರುತ್ತೋ ಆ ವಾಲ್ಯೂಮ್ನ ಬೀಟ್ ಮಾಡಿರಬೇಕು. ಅರ್ಥ ಆಯ್ತಾ. ಸೊ ಆ ವಾಲ್ಯೂಮ್ ಅನ್ನೋದು ನಮಗಿಲ್ಲಿ ಬಂದಿದೆ. ಸೊ ಇದಿಷ್ಟು ಕನ್ಫರ್ಮೇಷನ್ ಆದಮೇಲೆ ನಾವು ಇನ್ನೊಂದು ಕನ್ಫರ್ಮೇಷನ್ ನಾವು ಟೀಚ್ ಮಾಡ್ತೀವಿ, ಇನಿಷಿಯೇಟಿವ್ ಬೈ ಅಂತ. ಈ ಲೊಕೇಶನಲ್ಲಿ ಇನಿಷಿಯೇಟಿವ್ ಬೈ ಅನ್ನೋ ಆ್ಯಕ್ಷನ್ ನಡೆದಿರಬೇಕು. ಅದನ್ನು ನಾವು ಕೋರ್ಸಲ್ಲಿ ಟೀಚ್ ಮಾಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಆ ಒಂದು ಆ್ಯಕ್ಷನ್ ಏನಾದರೂ ಈ ಕ್ಯಾಂಡಲ್ ಇನಿಷಿಯೇಟಿವ್ ಬೈ ಬಂದುಬಿಟ್ರೆ ನೆಕ್ಸ್ಟ್ ಡೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಇಂಪಲ್ಸಿವ್ ಮೂವ್. 2 ದಿನ ನಿಮ್ಗೆ ಟೈಮ್ ಇರೋದು. ಎಷ್ಟು? 2 ದಿನ. 2 ದಿನದಲ್ಲಿ ನಿಮಗೆ ಮೊಮೆಂಟಮ್. ಇನ್ನೂ ಹೇಳ್ಬೇಕಂದ್ರೆ 85% ಆಫ್ ದ ಟೈಮ್ಸ್ ನೆಕ್ಸ್ಟ್ ಡೇ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಡೇನೇ ಬರಬೇಕು ಮೊಮೆಂಟಮ್ ನಮಗೆ. ಓಕೆನಾ. ಇಲ್ಲಿ ನೋಡಿ ನೆಕ್ಸ್ಟ್ ಡೇ ಎಷ್ಟು ಬಂದಿದೆ, 18% ಮೊಮೆಂಟಮ್ ಬಂದಿದೆ. ನಾನು 18% ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ಹಾರ್ಡ್ಲಿ ಒಂದು 5 to 6% ಅಷ್ಟೇ. ಎಬೋ 5% ನೀವು ಎಷ್ಟಾದರೂ ಬುಕ್ ಮಾಡ್ಕೊಳ್ಳಿ, ಇಟ್ಸ್ ಅಪ್ ಟು. ಸೊ ಇನಿಷಿಯೇಟಿವ್ ಬೈ ನಾವು ಹೇಳ್ಕೊಡೋದು ಕೋರ್ಸಲ್ಲಿ ಸರ್, ಇಲ್ಲಿ ಹೇಳಲ್ಲ ಅದು. ಯಾಕಂದರೆ ಎಲ್ಲ ಕಂಡೀಷನ್ಸು ಐ ಕಾಂಟ್ ಕೀಪ್ ಇಟ್ ಓಪನ್. ಸೊ ಒಂದು ಮಾತ್ರ ಡೆಫಿನೆಟ್ಲಿ ನಾವು ಅದನ್ನು ಕೋರ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ಇಷ್ಟು ಬಂದು ನಾವು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ನಾನು ನಿಮಗೆ ಇನ್ನೂ ಒಂದು ಡೆಫಿನೆಟ್ಲಿ ನಾನು ನಿಮ್ಮದಷ್ಟು ಎಕ್ಸಾಂಪಲ್ಸ್ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದು ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ TCPL ಅನ್ನೋ ಸ್ಟಾಕು. ಓಕೆನಾ. ಇದು ರೀಸೆಂಟ್ ಒಂದು ಮೊಮೆಂಟಮ್ ಕ್ಯಾಪ್ಚರೇ. ಸೊ TCPL ಅನ್ನೋ ಸ್ಟಾಕು ಚೆಕ್ ಮಾಡಿ. ಸೊ TCPL ಸ್ಟಾಕಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಸ್ಟಾಕ್ಸ್ ಯಾವ ಥರ ಬ್ರೇಕ್ಔಟ್ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅವತ್ತು. ನೀವು ಅಬ್ಸರ್ವ್ ಮಾಡಿ TCPL ಸ್ಟಾಕಲ್ಲಿ ಫಸ್ಟ್ ಏನಾಗಿದೆ, ನಮಗೆ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಆಗಿರಬೇಕು. ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಎಲ್ಲಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಫೇಲ್ಡು ಸಹ ತೋರಿಸ್ಕೊಡ್ತೀನಿ ಸರ್. ಬಟ್ ಫೇಲ್ಡು ರೀಸೆಂಟಾಗಿ ಈ ಥರ ಒಂದು ಬ್ರೇಕ್ಔಟ್ಸಲ್ಲಿ ಫೇಲ್ ಸಿಕ್ಕಿಲ್ಲ. ಬಟ್ ಒಂದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಯಾವ ಥರ ಫೇಲ್ಯೂರ್ ಆಗಿದೆ. ಮುತ್ತೂಟ್ ಫಿನಾನ್ಸು ಸಹ ತೋರಿಸ್ಕೊಡ್ತೀನಿ, ಅದೊಂದು ಫೇಲ್ಯೂರ್ ಟ್ರೇಡ್ ಇದೆ. ನೋಡಿ ಈ ಸ್ಟಾಕು ಈ ಲೊಕೇಶನ್ನ ಬ್ರೇಕ್ಔಟ್ ಮಾಡಿದೆ. ಇದು ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಅಂತ ಕರಿತೀವಿ. ಆ್ಯಂಡ್ ವಾಲ್ಯೂಮು, ನೀವು ವಾಲ್ಯೂಮ್ನ ಚೆಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ವಾಲ್ಯೂಮ್ ಇದೆ ಅವತ್ತಿನ ದಿನ. ಓಕೆನಾ. ಹೈಯೆಸ್ಟ್ ವಾಲ್ಯೂಮ್ ಇದೆ. ಆ್ಯಂಡ್ ಈ ಬ್ರೇಕ್ಔಟಲ್ಲೂ ಸಹ ವಾಲ್ಯೂಮ್ ಇದೆ. ಇಲ್ಲಿ ವಾಲ್ಯೂಮ್ ಇದೆ. ಇದನ್ನು ವಾಲ್ಯೂಮ್ ಕನ್ಸಿಡರೇಷನ್ ಆಗಿದೆ. ಸೊ ಯಾವಾಗ ಈ ಥರ ವಾಲ್ಯೂಮ್ ಕನ್ಸಿಡರೇಷನ್ ಆಯಿತು, ಈ ಥರ ಒಂದು ಮೊಮೆಂಟಮ್ ವೆರಿ ಬಿಗ್ ಕ್ಯಾಂಡಲ್ ಬಂತು ಕ್ಲೋಸಿಂಗು. ಸೊ ಇಲ್ಲಿ ನಮಗೇನು ಕನ್ಫರ್ಮೇಷನ್ ಆಯಿತು, ಬೊಲಿಂಜರ್ ಬ್ಯಾಂಡ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಹಿಂದಿನ ದಿನ ಬ್ರೇಕ್ಔಟ್ ಇಲ್ಲ, ಇವತ್ತು ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಆದರೆ ಹಿಂದಿನ ದಿನ ಬ್ರೇಕ್ಔಟ್ ಕೊಟ್ಟಿದೆ, ಆ ಬ್ರೇಕ್ಔಟ್ ಮೇಲೆ ಬ್ರೇಕ್ಔಟ್ ಬಂದಿದೆ. ಸೊ ಇದು ಹೆಲ್ದಿ ಅಂತಲೇ ತೊಗೊತೀವಿ ನಾವು. ನೆಕ್ಸ್ಟ್ ಬಂದು ನಮಗೆ RSIನ ಚೆಕ್ ಮಾಡ್ಕೊಳ್ಳಿ. RSI ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ ಈ ಒಂದು ಸ್ಟಾಕ್ ಏನಿದೆ ಇಲ್ಲಿ ಆಲ್ಮೋಸ್ಟ್ 69 ರೇಂಜಲ್ಲಿ ಟ್ರೇಡ್ ಆಗ್ತಾಯಿತ್ತು ನಮ್ಗೆ. RSI 69, 60 to 70 ರೇಂಜ್. ಓಕೆನಾ. ಸೊ ಆ ರೇಂಜಲ್ಲಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಟ್ರೇಡ್ ಆಗ್ತಿತ್ತು, ಈ ಕ್ಯಾಂಡಲು. ಓಕೆನಾ. ಸೊ ಇದು ಬಂದು ಕನ್ಫರ್ಮೇಷನು. ಆ್ಯಂಡ್ ವಾಲ್ಯೂಮು. ಸೊ ವಾಲ್ಯೂಮ್ ಚೆಕ್ ಮಾಡ್ಕೊಳ್ಳಿ. ಸೊ ವಾಲ್ಯೂಮ್ ಏನಾಗಿದೆ, ನಮಗೆ ಹೈಯೆಸ್ಟ್ ವಾಲ್ಯೂಮ್ ಬರ್ತಾ ಇದೆ. ಓಕೆನಾ. ಸೊ ಬಿಗ್ ವಾಲ್ಯೂಮ್ಸ್ ಬರ್ತಾ ಇದೆ. ಸೊ ಈ ಒಂದು ಲೊಕೇಶನ್ನ ನಾವು ಮೊಮೆಂಟಮ್ ಎಂಟ್ರಿ ಝೋನ್ ಅಂತ ತಗೊತೀವಿ. ನೆಕ್ಸ್ಟ್ ಡೇ ಎಷ್ಟು ಹೋಗಿದೆ ನಮಗೆ ಆ ಸ್ಟಾಕು, 5.4% ಹೋಗಿದೆ. 5.4%. ನೆನ್ನೆ ಬೈ ಮಾಡಿದ್ವಿ, ಇವತ್ತು 5% ಅಪ್ರಿಸಿಯೇಷನ್ ಅಂತಂದರೆ ಇನ್ನೇನು ಬೇಕು, ಗ್ರೇಟ್ ಅಲ್ವಾ. ಸೊ ಇದೇ ಥರ ಇನ್ನು ಪ್ರೀವಿಯಸ್ ಡೇಟ್ಸ್ ಇದೇ ಥರ ಕೊಟ್ಟಿತ್ತು. ಗ್ಲಾಕ್ಸೋನು ಸಹ ಇದೇ ಬಿಹೇವಿಯರು, ನೀವು ಚೆಕ್ ಮಾಡ್ಕೊಳ್ಳಿ. ಗ್ಲಾಕ್ಸೋನು ಸಹ ನಮಗೇನಾಗಿತ್ತು, ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಅಂದರೆ ಈ ಲೊಕೇಶನಲ್ಲಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನು ನೋಡ್ತಿದ್ರಾ, ಇದು ಬಂದು ಇಲ್ಲೇನಾಗುತ್ತೆ ಅಂದರೆ ಕ್ಲೋಸಿಂಗ್ ಪ್ರೈಸ್ ನಾವು ಏನೀಗ 240, ಬೇಸಿಕಲಿ ನಮಗೆ ಡೇ ಕ್ಲೋಸಿಂಗ್ ಹೆಂಗಾಗುತ್ತೆ 245 ಇಂದನೇ ನಮ್ಮ ಡೈಲಿ ಕ್ಲೋಸಿಂಗ್ ಕ್ಯಾಂಡಲ್ ಆಲ್ಮೋಸ್ಟ್ 80 to 95% ನಮಗೆ ಕನ್ಫರ್ಮ್ ಆಗೋಗಿರುತ್ತೆ. 245 to 3 PM ತೊಗೊಂಡಿರ್ತೀವಿ ನಾವು. ಅರ್ಥ ಆಯ್ತಾ. 3 PM ತೊಗೊಂಡಿರ್ತೀವಿ. ಸೊ 245 to 3 PM ಸಾರಿ
ಸೊ 3:30 PM ತೊಗೊಂಡಿರ್ತೀವಿ. ಸೊ ಇಲ್ಲಿ ನಮಗೆ ಎಂಟ್ರಿ ಯಾವಾಗ ಕನ್ಫರ್ಮೇಷನ್ ಆಗುತ್ತೆ, ಕ್ಲೋಸಿಂಗ್ ಟೈಮಲ್ಲಿ ಎಂಟ್ರಿ ಕನ್ಫರ್ಮೇಷನ್ ಆಗೋದು. ಡೇ ಬಿಗಿನಿಂಗ್, ಡೇ ಮಿಡ್ ನಾವೇನು ಮಾಡಲ್ಲ, ಜಸ್ಟ್ ವಾಚ್ ಮಾಡ್ತಿರ್ತೀವಿ. ಅಥವಾ ನಾವು ನಮ್ಮ ಬೇರೆ ವರ್ಕಲ್ಲಿ ನಮ್ಮ ಪಾಡಿಗೆ ನಾವು ವರ್ಕ್ ಮಾಡ್ತಿರ್ತೀವಿ. ಬಟ್ ಈ ಸ್ಟ್ರಾಟಜಿ ಎಕ್ಸಿಕ್ಯೂಷನ್ ಅಂತ ಬಂದಾಗ ಕ್ಲೋಸಿಂಗ್ ಟೈಮಲ್ಲಿ ಮಾಡ್ತೀವಿ. ಕ್ಲೋಸಿಂಗ್ ಟೈಮಲ್ಲಿ ನಿಮಗೆ 2 ಚಾಲೆಂಜಸ್ ಇರುತ್ತೆ. ಒಂದು ಬಂದು ಎಕ್ಸಿಕ್ಯೂಟಿವ್ನ ಮಾಡ್ತೀರಾ, ಮಾಡಿದಾಗ ರಿಯಲ್ ಕ್ಲೋಸಿಂಗ್ ಯಾವಾಗ ಆಗುತ್ತೆ ನಿಮಗೆ? 3:30ಗೆ ರಿಯಲ್ ಕ್ಲೋಸಿಂಗ್ ಸಿಗುತ್ತಾ? ಡೆಫಿನೆಟ್ಲಿ ರಿಯಲ್ ಕ್ಲೋಸಿಂಗ್ 3:30ಗೆ ಸಿಗಲ್ಲ. 3:30 to 3:40 ಕ್ಲೋಸಿಂಗ್ ಪ್ರೈಸ್ ಕ್ಯಾಲ್ಕುಲೇಷನ್ ಆಗೋದು. ಟ್ರೇಡ್ಸ್ನ ಸ್ಟಾಪ್ ಮಾಡಿ ಎಕ್ಸ್ಚೇಂಜ್ ಏನು ಮಾಡುತ್ತೆ, ಕ್ಲೋಸಿಂಗ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಆವಾಗ ನಿಮಗೆ ಒಂದು 0.5% ಏರುಪೇರು ಆಗುತ್ತೆ ಮಾರ್ಕೆಟಲ್ಲಿ. ಒಂದು ಎರಡನೇದು ಬಂದು ಲೆಟ್ಸ್ ನಾನು 3:20 3:15 ಎಂಟರ್ ಆಗಿದೆ ಅಂದರೆ ಇನ್ನೂ ಒಂದು 50 ನಿಮಿಷ ಟೈಮ್ ಇರುತ್ತೆ. 50 ನಿಮಿಷದಲ್ಲಿ ಒಂದು ಸಣ್ಣ ಪುಟ್ಟ ಅಪ್ ಆ್ಯಂಡ್ ಡೌನ್ ಹೋಗ್ಬೋದು. ಸೊ ನಾನು ಈ ಸ್ಟಾಕ್ನ ನೋಡಿದಾಗ ಗ್ಲಾಕ್ಸೋನ ನನಗೇನು ಸಿಕ್ಕಿತ್ತು, ಏನು ನಾನು ಈ ಪ್ರೈಸ್ ಆ್ಯಕ್ಷನ್ ಲೊಕೇಶನ್ ಇದೆ ಇದನ್ನ ಬ್ರೇಕ್ಔಟ್ ಮಾಡಿದ್ದ ಆ ಟೈಮಲ್ಲಿ. ಓಕೆನಾ, ಇದನ್ನ ಬ್ರೇಕ್ಔಟ್ ಮಾಡಿದ್ದ. ಸೊ ಬ್ರೇಕ್ಔಟ್ ಮಾಡಿದ್ಮೇಲೆ ವಾಲ್ಯೂಮ್ ಚೆಕ್ ಮಾಡಿದ್ವಿ. ವಾಲ್ಯೂಮ್ ತುಂಬ ಚೆನ್ನಾಗಿದೆ ನೋಡಿ, ಪ್ರೀವಿಯಸ್ ವಾಲ್ಯೂಮ್ ಇದು ಚೆನ್ನಾಗಿದೆ, RSI ಹೆಲ್ದಿ ಇದೆ ಆ್ಯಂಡ್ ಬೊಲಿಂಜರ್ ಬ್ಯಾಂಡ್ ಕನ್ಫರ್ಮೇಷನ್ ಇದೆ. ಇವೆಲ್ಲ ಕನ್ಫರ್ಮೇಷನ್ ಜೊತೆಗೆ ನೆಕ್ಸ್ಟ್ ಡೇ ಆ ಸ್ಟಾಕ್ ಮೊಮೆಂಟಮ್ ಸಿಕ್ತು. ಎಷ್ಟು ಸಿಕ್ಕಿದೆ ನಮ್ಮ ಒಂದು ಎಂಟ್ರಿ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ. ಇಮಿಡಿಯೇಟ್ ನೆಕ್ಸ್ಟ್ ಡೇ 12.5%. ಓಕೆನಾ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಲೊಕೇಶನ್ಗೆ. ಸೊ 12.5% ಇಲ್ಲಿ 13%. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬುಕ್ ಮಾಡಲ್ಲ ಡೆಫಿನೆಟ್ಲಿ. ಯಾರು ಅಷ್ಟು ಇಂಪಲ್ಸಿವ್ ಅಂದರೆ ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಈ ಸ್ಟಾಕ್ ಇಲ್ಲಿಗೆ ಯಾರು ಹೇಳೋಕ್ಕಾಗುತ್ತೆ ಈ ಸ್ಟಾಕ್ ಇದು ಹೈಯೆಸ್ಟ್ ಪಾಯಿಂಟ್, ಇದು ಲೋಯೆಸ್ಟ್ ಪಾಯಿಂಟ್ ಅಂತ. ಈವನ್ ಲೋಯೆಸ್ಟ್ ಪಾಯಿಂಟ್ ಪ್ರಿಡಿಕ್ಟ್ ಮಾಡಿಬಿಡ್ಬೋದು ನಾವು, ಇದು ಲೋಯೆಸ್ಟ್ ಪಾಯಿಂಟ್ ಇಲ್ಲಿಂದ ಹೋಗುತ್ತೆ. ಬಟ್ ಹೈನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾರೂ. 13 ಹೋಗಿರೋದು 18 ಹೋಗ್ಬೋದು, 20 ಹೋಗ್ಬೋದು, ಅರ್ಥ ಆಯ್ತಾ? ಸೊ ನಮಗೆ ಬೇಕಾಗಿರೋದು ಒಂದು ಕನ್ಸಿಸ್ಟೆಂಟ್ ಇನ್ಕಮ್, ಒಂದು 3%, 5%. ಇವತ್ತು ಬೈ ಮಾಡಿದ್ವಿ, ನಾಳೆ ಒಂದು 3% ಕೊಟ್ಟರು ವಿ ಆರ್ ಹ್ಯಾಪಿ ಅಲ್ವಾ? ಸೊ ಆ ಥರ ನಾವು ತಗೊತೀವಿ. ಓಕೆನಾ, ಸೊ ಇದು ಬಂದು ಗ್ಲಾಕ್ಸೋ ಟ್ರೇಡ್. ಆ್ಯಂಡ್ ಫೇಲ್ಯೂರ್ ಟ್ರೇಡ್ ಅಂತ ಬಂದಾಗ ಮುತ್ತೂಟ್ ಫಿನಾನ್ಸ್ ಇತ್ತು. ಮುತ್ತೂಟ್ ಫಿನಾನ್ಸು. ಸೊ ಮುತ್ತೂಟ್ ಫಿನಾನ್ಸಲ್ಲಿ ನಾಟ್ ದಿಸ್ ಮುತ್ತೂಟ್ ಫಿನಾನ್ಸ್ ಯಾ. ಸೊ ಮುತ್ತೂಟ್ ಫಿನಾನ್ಸಲ್ಲಿ ಈ ಲೊಕೇಶನ್ ಚೆಕ್ ಮಾಡಿ ನಮಗೆ ಇಲ್ಲಿ ವಾಲ್ಯೂಮ್ ಬಂದಿತ್ತು, ಅರ್ಥ ಆಯ್ತಾ? ಬ್ರೇಕ್ಔಟ್ ಬಂದಿತ್ತು, ವಾಲ್ಯೂಮ್ ಬಂದಿತ್ತು, ಬಟ್ ಮೊಮೆಂಟಮ್ ಬರಲಿಲ್ಲ ಈ ಸ್ಟಾಕ್ ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಮೊಮೆಂಟಮ್ ಇಲ್ಲ, ಬಟ್ ರಿಮೈನಿಂಗ್ ಎಲ್ಲ ಇತ್ತು. RSI ಹೆಲ್ದಿನೆಸ್ ಇತ್ತು ನೋಡಿ, RSI ಹೆಲ್ದಿನೆಸ್ ಇತ್ತು. ನಾನು ನಿಮ್ಗೆ ಯಾಕೆ 60 to 70 ಡೇಟಾ ಆಗ್ತಿತ್ತು. ಆ್ಯಂಡ್ ಇನ್ನು ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಇತ್ತು. ಇಲ್ಲಿ ನೋಡಿ, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಇತ್ತು. ಪ್ರೈಸ್ ಹೈಯರ್ ಹೈನ ಬ್ರೇಕ್ಔಟ್ ಮಾಡಿ ಕ್ಲೋಸ್ ಮಾಡಿದೆ, ಬಟ್ ಇದು ಬರಲಿಲ್ಲ. ಇಟ್ಸ್ ಓಕೆ. ಓಕೆನಾ, ಸೊ ಯಾವುದು ಸ್ಟ್ರಾಟಜಿನೂ 100% ಗ್ಯಾರಂಟಿಡ್ ಅಂತ ಇರಲ್ವಲ್ಲ. ಸೊ ನಾವು ಪ್ರತಿಯೊಂದು ಹೇಗೆ ಕನೆಕ್ಟ್ ಮಾಡ್ತೀವಿ ಟೆಕ್ನಿಕಲ್ ಡಾಟ್ಸ್ನ, ಆ ಡಾಟ್ಸ್ನ ಕನೆಕ್ಟ್ ಮಾಡಿ ನಾವು ಹೇಗೆ ಮನಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ಸನ್ನು ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇದೊಂದು ನನ್ನ ಫೇಲ್ಯೂರ್ ಎಕ್ಸಾಂಪಲ್ ಸ್ಟಾಕು ಸಹ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನನಗೆ ಈ ಸ್ಟಾಕ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್. ಕರೆಕ್ಟ್ ಅಲ್ವಾ? ಸೊ ಹೇಗೆ ಐಡೆಂಟಿಫೈ ಮಾಡೋದು, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಚಾರ್ಟಿಂಗ್ ಅನ್ನೋ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಸೊ ಚಾರ್ಟಿಂಗ್ ಸಾಫ್ಟ್ವೇರಲ್ಲಿ ಅರೌಂಡ್ 245 ಆರ್ ಪ್ರೀವಿಯಸ್ ಡೇ ಸರ್, ಕ್ಲೋಸಿಂಗ್ ಟೈಮ್ 2:45 to 3:30 ಇನ್ ಬಿಟ್ವೀನ್ ರಾಜೇಶ್ ಸರ್, ಇನ್ ಬಿಟ್ವೀನ್. ಓಕೆನಾ, ಕ್ಲೋಸಿಂಗ್ ಟೈಮ್. ಸೊ ಕ್ಲೋಸಿಂಗ್ ಟೈಮ್ ಆಫ್ ದ ಈಸ್. ಸೊ ವಾಟ್ ಈಸ್ ದ ಸ್ಟಾಪ್ ಲಾಸ್ ಸರ್? ಇದು ಟೈಮ್ ಬೇಸ್ಡ್, ಇದು ಸ್ಟಾಪ್ ಲಾಸ್ ಇರಲ್ಲ ಇದಕ್ಕೆ. ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತೇ ಸ್ನೇಹಿತರೆ, ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡೋವಾಗ ಒಂದು ಟ್ರೇಡಿಂಗ್ ಸಿಸ್ಟಮಲ್ಲಿ ಏನಾಗಿರುತ್ತೆ, ಪ್ರೈಸ್ ಬೇಸ್ಡ್ ಇರುತ್ತೆ. ಪ್ರೈಸ್ ಬೇಸ್ಡ್ ಅಂತಂದರೆ ಇಲ್ಲಿಂದ ಬಂದು ಈ ಪ್ರೈಸ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಹೋಗಿ ಈ ರೀಸೆಂಟ್ ಸ್ವಿಂಗ್ಲೋ ಸ್ಟಾಪ್ ಲಾಸು, ಈ ಬ್ಯಾಂಕ್ ಆ್ಯಂಡ್ ಎಂಟ್ರಿ, ಅಲ್ಲಿಂದ ಮೊಮೆಂಟಮ್ ಅಂತ ನಾವು ಅಂದರೆ ಅಪ್ ಮೂವ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಒಂದು ಪ್ರೈಸ್ ಬೇಸ್ಡ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಪ್ರೈಸ್ ಬೇಸ್ಡಲ್ಲಿ ಏನಾಗಿರುತ್ತೆ, ನಮಗೆ ಲೆವೆಲ್ಸ್ ಕ್ಲಿಯರ್ ಆಗಿರುತ್ತೆ. ಲೈಕ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ನಾನು ಏನು ಹೇಳ್ಕೊಟ್ಟೆ, ಅಲ್ಲಿ ಸ್ಟಾಪ್ ಲಾಸ್ ಡಿಫೈನ್ಡ್ ಇದೆ, ಎಂಟ್ರಿ ಡಿಫೈನ್ಡ್ ಇದೆ, ಟಾರ್ಗೆಟ್ ಡಿಫೈನ್ಡ್ ಇದೆ, 3 ಡಿಫೈನ್ಡ್ ಆಗಿರುತ್ತೆ. ಬಟ್ ಟೈಮ್ ಬೇಸ್ಡ್ ಅಂತ ಮಾಡ್ತೀವಿ ನಾವು. ನಿಮ್ಗೆ ಅರ್ಥ ಆಗ್ತಿದೆ? ಮೊಮೆಂಟಮ್ ಸ್ಟ್ರಾಟಜಿನಲ್ಲಿ ನಾವು ಸ್ಟಾಪ್ ಲಾಸ್ ಬೇಸ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಇಂಪಲ್ಸಿವ್ ಬಿಹೇವಿಯರ್ಸ್ ಇರೋದ್ರಿಂದ ನಾವು ಟೈಮ್ ಬೇಸ್ಡ್ ಅಂತ ಏನಿರುತ್ತೆ, 2 ದಿನ ವಾಟ್ ಎವರ್ ದ ಲಾಸ್ ಆರ್ ಪ್ರಾಫಿಟ್ ವಿ ಶುಡ್ ಕಮ್ ಔಟ್. ಓಕೆನಾ, 2 ದಿನ ನಿಮ್ಗೆ ಟೈಮ್ ಇರೋದು. ಈ ಲೊಕೇಶನ್ ನಿಮಗೆ ಗಂಡ. ಸೊ ನೀವು ಒಂದು ಪರ್ಸೆಂಟೇಜ್ ನೋಡ್ಬೇಕಂತಂದರೆ ಇಲ್ಲಿ ನೋಡಿ 3.5% ಲಾಸ್. ಟೈಮ್ ಬೇಸ್ಡ್ 2 ಡೇಸಲ್ಲಿ ಏನಿರುತ್ತೆ, ಈಗ 2 ಡೇಸಲ್ಲಿ 7% ವಿತ್ ಸ್ಟಿಲ್ ವಿ ಶುಡ್ ಅಕ್ಸೆಪ್ಟ್, ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ಆ ಥರ ಬಿಲ್ಡ್ ಆಗಿರುತ್ತೆ. ಇದು ಟೈಮ್ ಬೇಸ್ಡ್ ಸ್ಟ್ರಾಟಜಿ. ಇಲ್ಲಿ ನೀವು ನನ್ನನ್ನು ಸರ್ ಇಲ್ಲ ಸರ್, ನೀವು ನನಗೊಂದು ಕೊಡಿ, ಒಂದು ಸ್ಟ್ಯಾಂಡರ್ಡ್ ರೂಲ್ ಕೊಟ್ಬಿಡಿ ಸ್ಟಾಪ್ ಲಾಸ್ಗೆ ಅಂತಂದರೆ ಡೆಫಿನೆಟ್ಲಿ ಐ ಕಾಂಟ್. ಯಾಕಂದರೆ ಇದು ಟೈಮ್ ಬೇಸ್ಡ್ ಸ್ಟ್ರಾಟಜಿ ಆಗಿರೋದ್ರಿಂದ. ಓಕೆನಾ, ಸೊ ನೆಕ್ಸ್ಟ್ ಈಗ ಈ ಥರ ಸ್ಟಾಕ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. ನೀವು ಅಬ್ಸರ್ವ್ ಮಾಡಿ ಇದನ್ನು. ಫಸ್ಟ್ ನಾವು ಸ್ಟೆಪ್ ಏನು, ಚಾರ್ಟಿಂಗ್ ಅನ್ನೋ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಚಾರ್ಟಿಂಗ್ ಅನ್ನೋ ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ಎಲ್ಲ ಒಂದು ಏನು
ಸ್ಕ್ಯಾನರ್ಸ್‌ನ ನಾನು ಬಿಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಸ್ಟ್ರಾಟಜಿಗೂ ನಾನು ಸ್ಕ್ಯಾನರ್‌ನ ಬಿಲ್ಡ್ ಮಾಡಿದ್ದೀನಿ. ಸೊ ಜಸ್ಟ್ ಸ್ಕ್ಯಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾಹ್! ಸಾರಿ ಗೈಸ್, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಇಟ್ಸ್ ಓಕೆ. ಹೋಪ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊತೀನಿ. ಸೊ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಯಾವ ಥರ ಸ್ಕ್ಯಾನ್‌ನ ನಾವು ಯೂಸ್ ಮಾಡಿಕೊಂಡು ಈ ಒಂದು ಮೊಮೆಂಟಮ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡೋದಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ನಾನು ಆಲ್ರೆಡಿ ಬಿಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡಿ. 7ಗೆ ಹೋದಾಗ ಇಲ್ಲಿ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕಾಣಿಸ್ತಾ ಇದೆಯಾ? ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ. ಸೊ ನಿಮ್ಮ ಕೆಲಸ ಏನು, ಆಫ್ಟರ್ 2:45 2:45 ನಂತರ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡ್ಬೇಕು ಅಷ್ಟೇ ಇಲ್ಲಿ. ಸೊ ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾಕ್ಸ್ ರಿಸಲ್ಟ್ಸ್ ಬರುತ್ತೆ. ಯಾವ ಸ್ಟಾಕಲ್ಲಿ ನಿಮಗೆ ಮೊಮೆಂಟಮ್ ಆಪರ್ಚುನಿಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ಸಲ್ಲಿ ಈಗ ಜಸ್ಟ್ ನಾನು ಏನು ಹೇಳ್ತೀನಿ, ಮೊಮೆಂಟಮ್ ಆಪರ್ಚುನಿಟೀಸ್ ಬಂದು ಒಂದು ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳಿದೆ. ಈ ಸ್ಟ್ರಾಟಜಿನ ನಾನು 3000 ಸ್ಟಾಕ್ನ ಚೆಕ್ ಮಾಡೋದು ಹೇಗಿರುತ್ತೆ, ಬರೀ 2 ಸ್ಟಾಕ್ನಲ್ಲಿ ಚೆಕ್ ಮಾಡೋದು ಹೇಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿನ ಅದು ಸ್ಕ್ಯಾನರ್ನ ಯೂಸ್ ಮಾಡ್ತೀವಿ. ಈಗ ನನಗೆ 2 ಸ್ಟಾಕ್ ಸಿಕ್ತು, ನನಗೆ ಮಂಡೇಗೆ ಆಪರ್ಚುನಿಟಿ ಇದೆ 2 ಸ್ಟಾಕಲ್ಲಿ, ಅದನ್ನ ನಾವು ಚೆಕ್ ಮಾಡ್ಕೊತೀವಿ ಅಷ್ಟೇ. ಸೊ ಲೆಟ್ಸ್ ಎ ಕ್ರಾಫ್ಟ್ಸ್ ಮ್ಯಾನ್ ಅಂತ ಸ್ಟಾಕ್ ಸಿಕ್ಕಿದೆ. ಕ್ರಾಫ್ಟ್ಸ್ ಮ್ಯಾನ್ ನಮಗೆ ಆಪರ್ಚುನಿಟಿ ಇದೆಯಾ, ಇದನ್ನೊಂದು ಡೀಪ್ ಬಾಟಮ್ ಔಟ್, ಇದು ಯಾವುದೇ ಥರದ ಬ್ರೇಕ್ಔಟ್ ಆಗಿಲ್ಲ ಇದು, ಓಕೆನಾ? ಡೀಪ್ ಬಾಟಮ್ ಔಟ್ ಆ್ಯಂಡ್ ವಾಲ್ಯೂಮ್ನ ಚೆಕ್ ಮಾಡಿ. ವಾಲ್ಯೂಮ್ ಏನಾಗ್ತದೆ ನಿಮಗೆ ನೋಡಿ, ಈ ಥರ ಡೌನ್ ವಾಲ್ಯೂಮ್ಸ್ ಇದೆ, ಹೈಯೆಸ್ಟ್ ವಾಲ್ಯೂಮ್ಸ್ ಬರ್ತಾ ಇಲ್ಲ, ಓಕೆನಾ? ಡೌನ್ ವಾಲ್ಯೂಮ್ಸ್ ಇದೆ, ಡೆಫಿನೆಟ್ಲಿ ನಾಟ್ ಕನ್ಸಿಡರ್ಡ್. ನೆಕ್ಸ್ಟ್ ಬಂದು ಶ್ರೀರಾಮ್ ಫಿನಾನ್ಸ್, ಓಕೆನಾ? ಶ್ರೀರಾಮ್ ಫಿನಾನ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಶ್ರೀರಾಮ್ ಫಿನಾನ್ಸ್ ನೀವು ನೋಡೋದಾದರೆ ಅಗೇನ್ ನಮಗೆ ವಾಲ್ಯೂಮ್ ಬಂದಿದೆ ಇಲ್ಲಿ, ಬಟ್ ಪಿ ಪಿನಲ್ಲಿ ಏನಾಗಿದೆ ನೋಡಿ, ನೆನ್ನೆ ಬ್ರೇಕ್ಔಟ್, ಇದು ನಾಟ್ ಫ್ರೆಶ್ ಬ್ರೇಕ್ಔಟ್, ಅರ್ಥ ಆಯ್ತಾ? ನೆನ್ನೆ ಬ್ರೇಕ್ಔಟು ಕಂಟಿನ್ಯೂಷನ್ ಆಫ್ ದ ಟ್ರೆಂಡು. ಸೊ ಇದನ್ನು ನಾವು ತೊಗೊಳ್ಳಲ್ಲ, ಇದನ್ನು ನೆನ್ನೆ ಡೆಫಿನೆಟ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಅದು ಬ್ರೇಕ್ಔಟ್ ಆಗುತ್ತೆ. ಬಟ್ ವಾಲ್ಯೂಮಲ್ಲಿ ಅಗೇನ್ ವಾಲ್ಯೂಮ್ ಸ್ಟ್ರೆಂತ್ ಇಲ್ಲ, ಏನೋ ಲಾಸ್ಟ್ ಒಂದು 2 ಡೇಸ್ 3 ಡೇಸ್ ವಾಲ್ಯೂಮ್ ಬ್ರೇಕ್ಔಟ್ ಆಗಿರೋದು, ಬಟ್ ಓವರ್ ಆಲ್ ವಾಲ್ಯೂಮ್ ನೋಡಿದಾಗ ಈ ವಾಲ್ಯೂಮ್ ಇವಾಗ ಬಂದಿರೋದು ಟ್ರೆಂಡ್ ಕಂಟಿನ್ಯೂಷನ್. ಸೊ ಎರಡೂ ನಮ್ಗೆ ಕ್ಲಾರಿಟಿ ಇಲ್ಲ. ನಾನು ಹೇಳ್ತಿರೋದು ಬೇಸಿಕ್ ಕಂಡೀಷನ್ಸೇ ಕನ್ಫರ್ಮೇಷನ್ ಇಲ್ಲ. ಇದಾದಮೇಲೆ ಇನ್ನು ಆರ್ ಎಸ್ ಐ ಹೆಲ್ದಿ ಝೋನ್, ಮೊಮೆಂಟಮ್ ಸ್ಟ್ರೆಂತ್, ಇನಿಷಿಯೇಟಿವ್ ಬೈ, ಇದೆಲ್ಲ ನೆಕ್ಸ್ಟ್ ಬರುವಂಥ ಹಂತದಲ್ಲಿ ನೋಡೋದು. ಫಸ್ಟ್ ಕ್ಲಾರಿಟಿ ಸ್ಟಾಕಲ್ಲಿ ಹೆಲ್ದಿನೆಸ್ ಇಲ್ಲ, ಕಂಪ್ಲೀಟಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಿಲ್ಲ. ಸೊ ಅವಾಗ ನಾವು ಈ ಎರಡೂ ಸ್ಟಾಕ್ನೂ ಸಹ ಇಗ್ನೋರ್ ಮಾಡ್ತೀವಿ. ಈ ಎರಡೇ ಸ್ಟಾಕಲ್ಲ, ಲಾಸ್ಟ್ ಒಂದು 6 to 7 ಡೇಸಿಂದ ಆಫ್ಟರ್ ಡೆಕ್ಕನ್ಸ್ ಏನು ಫೆಬ್ರವರಿ 20ನೇ ತಾರೀಕು ನೋಡಿದ್ವಿ, ಅದಾದಮೇಲೆ ಮೊಮೆಂಟಮ್ ಸ್ಟ್ರೆಂತಲ್ಲಿ ಒಂದು ಸ್ಟಾಕು ಬಂದಿಲ್ಲ. ಸುಮಾರು ಜನ ಏನು ಹೇಳ್ತಾರೆ, ಸರ್ ಈ ಥರ ಮೊಮೆಂಟಮ್ ಸ್ಟ್ರೆಂತಲ್ಲಿ ನೀವು ಹೆಂಗೆ ಸರ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀರಾ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದಾಗ ಅಂತ. ಡೌನ್ ಟ್ರೆಂಡಲ್ಲಿದ್ದಾಗ ಲಾಸ್ಟ್ 10 ದಿನದಿಂದ ಆಪರ್ಚುನಿಟಿನೇ ಇಲ್ಲ, ಒಂದು 7-8 ದಿನದಿಂದ ಆಪರ್ಚುನಿಟಿ ಇಲ್ಲ ಮಾರ್ಕೆಟಲ್ಲಿ. ಮತ್ತು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಡೌನ್ ಟ್ರೆಂಡಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಅಂತ. ಸೊ ಡೌನ್ ಟ್ರೆಂಡಲ್ಲಿ ಆ ಥರ ಸಿಚುವೇಶನ್ ಇದ್ದಾಗ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ, ಮಾರ್ಕೆಟ್ನ ನೋಡ್ಕೊಂಡು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಗೇನೆಸ್ಟಾಗಿ ಹೋಗ್ಬಿಟ್ಟು ನಾನು ಡೌನ್ ಟ್ರೆಂಡ್ನು ಸಹ ಪ್ರಾಫಿಟ್ ಮಾಡ್ತೀನಿ, ಎಫ್ ಆ್ಯಂಡ್ ಓನಲ್ಲಿ ಡೆರಿವೇಟಿವಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಇಂಟ್ರಾಡೇ ಶಾರ್ಟ್ ಸೆಲ್ಲಿಂಗ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಯು ಆರ್ ವೆಲ್ಕಮ್ ಮಾಡಿ. ಬಟ್ ನಿಮ್ಗೆ ಗೊತ್ತು ಅದರ ರಿಸ್ಕ್ ಎಷ್ಟಿದೆ, ನಮ್ಮ ಕ್ಯಾಪಿಟಲ್ ಎಷ್ಟು ಬೇಗ ಬರ್ನ್ ಆಗುತ್ತೆ, ಅದರಿಂದ ಲಾಸ್ ಆಗುತ್ತೆ ಅಂತ. ಸೊ ಇದಿಷ್ಟು ಈಕ್ವಿಟಿಗೆ ನಾನು ಬಿಲ್ಡ್ ಮಾಡಿರುವಂಥ ಸ್ಟ್ರಾಟಜೀಸ್ ಇದು. ಆ್ಯಂಡ್ ಕಮಿಂಗ್ ಟು ದಿ ಸ್ಟ್ರಾಟಜೀಸ್ ಪಾಯಿಂಟ್ ಆಫ್ ವ್ಯೂ, ದಿ ಬೆಸ್ಟ್, ಓಕೆನಾ? ನನ್ನ ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ನಾಲೆಜ್ನ ಯೂಸ್ ಮಾಡಿಕೊಂಡು, ನನ್ನ ಎಂಟೈರ್ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡುವಂಥ ಸ್ಟ್ರಾಟಜೀಸು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟ್ರಾಟಜಿ, ಅದು ಬಂದು 52 ವೀಕ್ಸ್ ಹೈ ಬ್ರೇಕ್ಔಟ್. ಸೊ ಈಗ 52 ವೀಕ್ಸ್ ಹೈ ಬ್ರೇಕ್ಔಟ್ ಅಂತಂದರೆ 1 ವರ್ಷದ ಹೈ ಬ್ರೇಕ್ಔಟ್ ಅಂತ ನಂಗೆ ಮೈಂಡಿಗೆ ಫಸ್ಟ್ ಬಂದುಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ 1 ವರ್ಷದ ಹೈ ಬ್ರೇಕ್ಔಟ್ ಆದಾಗ ಹೀಗೆ ಟ್ರೇಡ್ ತಗೊಳ್ಳೋದು, ಅರ್ಥ ಆಯ್ತಾ? ಲೆಟ್ಸ್ ಈಗ ಫಾರ್ ಎಕ್ಸಾಂಪಲ್ ಇದೊಂದು 52 ವೀಕ್ಸ್ ಹೈ ಬ್ರೇಕ್ಔಟ್ ಅಂದ್ಕೊಂಡಿರೋಣ. ಈ ಲೊಕೇಶನ್ದ ಪ್ರೈಸ್ ರಿಟ್ರೇಸ್ ಆಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತು. ಸೊ ಬ್ರೇಕ್ಔಟ್ ಕೊಟ್ಟಿದ ತಕ್ಷಣ ಏನಾಗಿದೆ, ನೆಕ್ಸ್ಟ್ 2-3 ಡೇಸ್, ನೆಕ್ಸ್ಟ್ ಒಂದು 10-15 ದಿನ ನಾವು ನೋಡೋದಾದರೆ ಒಂದು ಪ್ರೈಸ್ ಅಪ್ರಿಷಿಯೇಷನ್ ಅನ್ನೋದು ಆಗಿದೆ. ಆದರೆ ಎಷ್ಟೊಂದು ಸ್ಟಾಕ್ಸು ಈ ಥರ ಹೈ ಬ್ರೇಕ್ಔಟ್ ಕೊಟ್ಟಾಗ ಯೂ ಟರ್ನ್ ಆಗಿಬಿಡುತ್ತೆ ನೋಡಿ, ಈ ಥರ ಬಂದುಬಿಡ್ತಾನೆ ಡೌನು.
ಅವಾಗ ನಾವು ಹೆಂಗೆ ನಾವು ಒಂದು ರಿವಾರ್ಡ್ ಬಂದಾಗ ಅಟ್‌ಲೀಸ್ಟ್ ಒಂದು 3-4 ಟೈಮ್ಸ್ ರಿವಾರ್ಡ್ ಎಕ್ಸ್‌ಪೆಕ್ಟ್ ಮಾಡೋದು. ರಿಸ್ಕ್ ಅಂತ ಬಂದಾಗ ಬರೀ ಒನ್ ಟೈಮ್ ಅಷ್ಟೇ ರಿಸ್ಕ್ ತೊಗೊಂಡ್ಬಿಡೋದು. ಈ ಥರ ಒಂದು ಹೈ ಬ್ರೇಕ್ಔಟ್ ಸ್ಟಡೀಸ್‌ಗೆ ಹೇಗೆ ಬಿಲ್ಡ್ ಮಾಡೋದು ನೆಕ್ಸ್ಟ್ ಒಂದು 15-20 ದಿನ ಮೊಮೆಂಟಮ್ ಕ್ಯಾಪ್ಚರ್ ಮಾಡೋವಾಗ, 1 ಇಯರ್ ಹೈನ ಬ್ರೇಕ್ಔಟ್ ಮಾಡೋವಾಗ ಅಂತ ನಾವು ನೋಡೋದಾದರೆ, ನಾನು ನಿಮಗೆ ಒಂದಷ್ಟು ಟೆಕ್ನಿಕ್ಸ್‌ನ ತೋರಿಸ್ಕೊಡ್ತೀನಿ. 52 ವೀಕ್ಸ್ ಹೈ ಬ್ರೇಕ್ಔಟ್‌ನ ಹೇಗೆ ನಾವು ನೀಟಾಗಿ ಅರ್ಥ ಮಾಡಿಕೊಂಡು ನಾವು ಎಕ್ಸ್‌ಪೆಕ್ಟ್ ಮಾಡೋದು ಮೊಮೆಂಟಮ್‌ನ ಅನ್ನೋದ್ರ ಬಗ್ಗೆ. ಲೆಟ್ಸ್ ಸೇ ಅಗೈನ್ ಪ್ರೈಸು, ವಾಲ್ಯೂಮ್ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ 52 ವೀಕ್ಸ್ ಹೈ ಬ್ರೇಕ್ಔಟಲ್ಲಿ. ಓಕೆನಾ. ಲೆಟ್ಸ್ ಸೇ TI ಅನ್ನೋ ಸ್ಟಾಕು ನಮಗೆ ಏನಾಗಿತ್ತು, ಈ ಲೊಕೇಶನ್ನ ಬ್ರೇಕ್ಔಟ್ ಮಾಡ್ದ. ಏನು ಈ ಹೈಯೆಸ್ಟ್ ಪಾಯಿಂಟ್ ಇದೆಯೋ ಇದನ್ನ ಬ್ರೇಕ್ಔಟ್ ಮಾಡ್ದ. ಸೊ ಪ್ರೀವಿಯಸ್ಲಿ ಬಂದು ಈ ಲೊಕೇಶನ್ ಏನಿತ್ತು, ಈ ಟ್ರೇಡ್ ಮಾರ್ಕೆಟಲ್ಲಿ ಈ ಸ್ಟಾಕ್ ಟ್ರೇಡ್ ಆಗೋವಾಗ ಇದು ಬಂದು ನಮಗೆ ಹೈಯೆಸ್ಟ್ ಪಾಯಿಂಟ್ ಆಗಿತ್ತು. ಓಕೆನಾ. 52 ವೀಕ್ಸ್ ಹೈ ಪಾಯಿಂಟ್ ಈ ಲೊಕೇಶನ್ ಆಗಿತ್ತು. ಇದನ್ನ ಬ್ರೇಕ್ಔಟ್ ಮಾಡ್ದ ಈ ಕ್ಯಾಂಡಲಲ್ಲಿ. ಓಕೆನಾ. ಈ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಹೆಲ್ದಿನೆಸ್ ಆಫ್ ದ ಕ್ಯಾಂಡಲ್ಲು. ಓಕೆನಾ. ಸೊ ಒಳ್ಳೆ ಹೆಲ್ದಿ ಕ್ಯಾಂಡಲ್ ಇರಬೇಕು, ಹೆಲ್ದಿ ವಾಲ್ಯೂಮ್ ಅಥವಾ ವೆರಿ ಬಿಗ್ ವಾಲ್ಯೂಮ್ ಬಂದಿರಬೇಕು. ಇವೆರಡೂ ಬಂದಿದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕಾಗೋದು ಇಟ್ಸ್ ಅ ಟ್ರೂ ಬ್ರೇಕ್ಔಟ್ ಅಂತ. ಸೊ ವಾಲ್ಯೂಮ್ ಇಲ್ಲ ಸರ್, ಬರೀ ಬ್ರೇಕ್ಔಟ್ ಮಾತ್ರ ಬಂದಿದೆ ಸರ್ ಅಂತಂದರೆ ಅದು ಫೇಕ್, ಅದು ಪಾರ್ಟಿಸಿಪೇಷನ್ ಇಲ್ಲ. ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಕೆನ್ ನಾಟ್ ಬಿ ಮ್ಯಾನಿಪುಲೇಟೆಡ್ ಅಂತ ಕರಿತೀವಿ. ಎಕ್ಸಿಕ್ಯೂಟೆಡ್ ಒಂದು ಸರಿ ನೀವು ಒಂದು 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 ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರೆ ಅಂತಂದರೆ ನಿಮ್ಮ ಮನಿ ಲಾಕ್ ಆಗೋಯ್ತು. ನೀವು ಮತ್ತೆ ಅದನ್ನೇನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅದೇ ನೀವೇನು ಮಾಡ್ತೀರಾ, ಸರ್ ನಾನು 1,00,000 ಹಾಕಿಲ್ಲ, ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ಪ್ಲೇಸ್ ಮಾಡೋ ಲಿಮಿಟ್ ಆರ್ಡರ್ ಎನಿ ಟೈಮ್ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಆವಾಗ ಪ್ರೈಸ್ ಮ್ಯಾನಿಪುಲೇಟ್ ಮಾಡ್ಬೋದು. ನಾನು ಹೋಗಿ ಅದನ್ನು ಸ್ಪೂಫ್ ಟ್ರೇಡಿಂಗ್ ಅಂತ ಕರೀತಾರೆ. ಅದೊಂದು ಇಲ್ಲೀಗಲ್ ಕಾನ್ಸೆಪ್ಟ್ ಅದು. ಫಾರಿನಲ್ಲೆಲ್ಲ ಸುಮಾರು ಆ ಥರ ನಡೀತಾ ಇರುತ್ತೆ. ಅಂದರೆ ಸ್ಪೂಫ್ ಅಂದರೆ ಇಮಿಡಿಯೇಟಾಗಿ ಆಲ್ಗೋನಲ್ಲಿ ಬರುತ್ತೆ ವಾಲ್ಯೂಮು, ಇಮಿಡಿಯೇಟ್ ಎಕ್ಸಿಟ್ ಆಗುತ್ತೆ, ಇಮಿಡಿಯೇಟ್ ಬರುತ್ತೆ, ಇಮಿಡಿಯೇಟ್ ಎಕ್ಸಿಟ್ ಆಗುತ್ತೆ. ಸೊ ಈ ಥರ ಅದನ್ನೆಲ್ಲ ಮಾರ್ಕೆಟಲ್ಲಿ ನಡೀತಾ ಇರುತ್ತೆ. ಬಟ್ ನಮ್ಗೇನು ಬೇಕಿಲ್ಲಿ, ನಮ್ಮ ಆ ಥರ ಎಲ್ಲ ಕಾನ್ಸೆಪ್ಟ್ಸ್ ನಮ್ಗೆ ಯಾವುದು ಗೊತ್ತಿರಲ್ಲ. ಅಷ್ಟು ಅಡ್ವಾನ್ಸ್ಡು ಸಿಸ್ಟಮ್ಸ್ ಎಲ್ಲ ನಮ್ಮ ಹತ್ರ ಯಾವುದೂ ಇರಲ್ಲ. ಅರ್ಥ ಆಯ್ತಾ. ಸೊ ನಮಗೇನು ಬೇಕು, ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಏನಿರುತ್ತೆ ಅದನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಈ ಪರ್ಟಿಕ್ಯುಲರ್ ಡೇ ನೋಡಿ ಒಂದು ಬಿಗ್ ವಾಲ್ಯೂಮ್ ಬಂದಿದೆ. ಈ ಬಿಗ್ ವಾಲ್ಯೂಮಲ್ಲಿ ನಿಮಗೆ ಎರಡು ಕ್ವಶನ್ ಇರ್ಬೋದು. ಸರ್ ಇಂಟ್ರಾಡೇನಲ್ಲೇ ಬೈ ಸೆಲ್ ಮಾಡಿ ಇಷ್ಟು ದೊಡ್ಡ ವಾಲ್ಯೂಮ್ ಕ್ರಿಯೇಟ್ ಮಾಡಿರ್ಬೋದಲ್ವಾ? ಡೆಫಿನೆಟ್ಲಿ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲ ಸರ್ ಇಷ್ಟು ದೊಡ್ಡ ವಾಲ್ಯೂಮಲ್ಲಿ ಅಟ್ಲೀಸ್ಟ್ ಒಂದು 50% CNC ಮಾಡಿರ್ಬೋದಲ್ವಾ, ಲಾಂಗ್ ಟರ್ಮ್ ಬೈ ಮಾಡಿ ಡೆಫಿನೆಟ್ಲಿ ಮಾಡಿರ್ಬೋದು, ಇಲ್ಲ ಮಾಡ್ದಿರೋನೇ ಇರ್ಬೋದು. ಓಕೆನಾ. ಬಟ್ ನನಗೇನು ಬೇಕು, ಈ ಥರ ಒಂದು ಹೈಯೆಸ್ಟ್ ಪಾಯಿಂಟ್ನ ಬ್ರೇಕ್ಔಟ್ ಮಾಡೋ ಟೈಮಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಲೆಟ್ಸ್ ಇದು ಹೈಯೆಸ್ಟ್ ಪಾಯಿಂಟು, ಇಲ್ಲಿಂದ ಪ್ರೈಸ್ ಯೂಟರ್ನ್ ಆಗ್ತಾ ಇದೆ, ಇಲ್ಲಿಂದ ಪ್ರೈಸ್ ಯೂಟರ್ನ್ ಆಗ್ತಾ ಇದೆ ಅಂದಾಗ ಸುಮಾರು ಜನಕ್ಕೆ ಇದೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗಿರುತ್ತೆ. ಯಾವಾಗ ಈ ರೆಸಿಸ್ಟೆನ್ಸ್ ಪಾಯಿಂಟ್ನ ಬ್ರೇಕ್ಔಟ್ ಮಾಡೋಕ್ಕೆ ಹೋಗ್ತಾನೋ ಮಾರ್ಕೆಟಲ್ಲಿ, ಆ ರೆಸಿಸ್ಟೆನ್ಸ್ ಪಾಯಿಂಟ್ನ ಬ್ರೇಕ್ಔಟ್ ಮಾಡೋವಾಗ ಒಬ್ಬ ಬಿಗ್ ಪರ್ಸನ್ ಬಂದು ತುಂಬ ಏನು ಸ್ಮಾಲ್ ಫಿಶಸ್ ಅಥವಾ ಸ್ಮಾಲ್ ಪೀಪಲ್ ಅಂತ ಕರಿತೀವಿ, ಅವ್ರ ಆರ್ಡರ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರ ಮೇಲ್ಗಡೆ ಕ್ಲೋಸ್ ಮಾಡೋವಂಥ ಕೆಪಾಸಿಟಿ ಇರಬೇಕು. ಅದಕ್ಕೆ ನಾವು ಬಿಗ್ ಹೆಲ್ದಿ ಕ್ಯಾಂಡಲ್ ವಿತ್ ಅ ಬಿಗ್ ವಾಲ್ಯೂಮ್ ಅಂತ ಕರಿತೀವಿ. ಇಷ್ಟು ನಮಗೆ ಟ್ರೂ ಬ್ರೇಕ್ಔಟ್ ಬೇಕಾಗಿರುವಂಥ ಒಂದು ಕಂಡೀಷನ್ಸು. ಈಗ ನಮಗೆ ಈ ಒಂದು ಟ್ರೂ ಬ್ರೇಕ್ಔಟ್ನ ಕೊಟ್ಟಾಗ ಸ್ಟಾಕಲ್ಲಿ ಅಥವಾ ಮಾರ್ಕೆಟಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಬಿಗ್ ವಾಲ್ಯೂಮ್ ಬಂದಾಗ ಇಮಿಡಿಯೇಟಾಗಿ ನಾನು ಇಲ್ಲಿ ಎಂಟ್ರಿ ತೊಗೊತೀನಾ? ಡೆಫಿನೆಟ್ಲಿ ತೊಗೊಳ್ಳಲ್ಲ. ಯಾಕೆ ತಗೋಬೇಕು, ಯಾಕೆ ತಗೋಬಾರ್ದು ಅಂತ ಹೇಳ್ತೇನೆ. ನೋಡಿ, ಇದು ಮೊಮೆಂಟಮ್ ಅಲ್ಲ. ನಾನು ಹೆಲ್ದಿನೆಸ್ ಆಫ್ ದ RSI, ಹೆಲ್ದಿನೆಸ್ ಆಫ್ ದಿ ಬೊಲಿಂಜರ್ ಬ್ಯಾಂಡ್ ಆ್ಯಂಡ್ ಹೆಲ್ದಿನೆಸ್ ಆಫ್ ದ ಇನಿಷಿಯೇಟಿವ್ ಬೈ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಅದೆಲ್ಲ ನಾನೇನು ಇಲ್ಲಿ ಚೆಕ್ ಮಾಡ್ತಾ ಇಲ್ಲ. ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಇಲ್ಲಿಂದ ಹಿಡಿದು ಪ್ರೈಸ್ ಇಲ್ಲಿ ತನಕ ಬಂದಿದೆ. ಓಕೆನಾ. ಅಪ್ ಟ್ರೆಂಡ್ ಬಂದಿದೆ. ಸೊ ಅದಾದಮೇಲೆ ಇನ್ನೂ 1 or 2 ಡೇಸು ಬರ್ಬೋದು, ಬರ್ದಿರೋನು ಇರ್ಬೋದು. ಆದರೆ ಒಂದು ರೀಟ್ರೇಸ್ಮೆಂಟ್ ಅಂತ ಬರಲೇಬೇಕು. ಆ ರೀಟ್ರೇಸ್ಮೆಂಟಲ್ಲಿ ಎಲ್ಲಿ ನಾನು ತಗೋಬೇಕು? ರೀಟ್ರೇಸ್ಮೆಂಟ್ ಕ್ಯಾನ್ ಬಿ ಎನಿವೇರ್. ಇಲ್ಲಿ ನೋಡಿ, ಇಲ್ಲಿ ತನಕ ಬಂದು ಹೋಗ್ಬೋದು, ಇಲ್ಲಿ ತನಕ ಬಂದು ಹೋಗ್ಬೋದು, ಇಲ್ಲಿ ತನಕ ಬಂದು ಹೋಗ್ಬೋದು. ನನಗೆ ಯಾವ ಥರ ನಾವು ಯಾವ ಬೇಸ್ ಮೇಲೆ ಹೇಳೋಕ್ಕಾಗುತ್ತೆ ಸರ್ ಇಲ್ಲಿಂದ ನಾನು ರೀಟ್ರೇಸ್ಮೆಂಟ್ ಆಗಿ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು? ಅದಕ್ಕೆ ನಾವೊಂದು ಪರ್ಟಿಕ್ಯುಲರ್ ಕ್ಯಾಂಡಲ್ನ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಪುಲ್ ಬ್ಯಾಕ್ ಅಂತ ಕರಿತೀವಿ. ಪುಲ್ ಬ್ಯಾಕ್ ಸುಮಾರು ಜನಕ್ಕೆ ಫಸ್ಟ್ ಟೈಮು ಈ ಪುಲ್ ಬ್ಯಾಕ್ ಅನ್ನೋದು ಕೇಳ್ತಿರ್ತೀರ. ನೋಡಿ, ಒಂದು ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆಯಿತಾ, ಲೋ ಪ್ರೊಟೆಕ್ಟೆಡು, ಹೈ ಬ್ರೇಕ್ಔಟ್ ಆಯಿತಾ, ಲೋ ಪ್ರೊಟೆಕ್ಟೆಡು, ಹೈ ಬ್ರೇಕ್ಔಟ್ ಆಯಿತಾ, ಇಲ್ಲ, ಲೋ ಬ್ರೇಕ್ ಡೌನ್ ಆಯಿತಾ, ಇಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಬಂದು ಇನ್ಸೈಡ್ ಕ್ಯಾಂಡ್ಲು, ಫಾಲೋಯಿಂಗ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡ್ಲು, ಥರ್ಡ್ ಕ್ಯಾಂಡ್ಲು ಹೈಯೆಸ್ಟ್ ಕ್ಯಾಂಡಲ್ ಏನಿದೆ ಅದರ ಲೋ ಬ್ರೇಕ್ ಡೌನ್ ಮಾಡ್ದ. ಹೈಯೆಸ್ಟ್ ಕ್ಯಾಂಡಲ್ಲು ಲೋ ಯಾವಾಗ ಬ್ರೇಕ್ ಡೌನ್ ಮಾಡ್ತಾನೋ ಆವಾಗ ನಾವು ಕರಿತೀವಿ ಪುಲ್ ಬ್ಯಾಕ್ ಕನ್ಫರ್ಮೇಷನ್. ಓಕೆನಾ. ಪುಲ್ ಬ್ಯಾಕ್ ಕನ್ಫರ್ಮೇಷನ್. ಒನ್ಸ್ ಪುಲ್ ಬ್ಯಾಕ್ ಅನ್ನೋದು ಈ ರೆಡ್ ಕ್ಯಾಂಡಲಲ್ಲಿ, ಈ ಕ್ಯಾಂಡಲಲ್ಲಿ ನನ್ನ ಕನ್ಫರ್ಮೇಷನ್ ಆಯಿತು. ಯಾವಾಗ ನನಗೆ ಈ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆಯಿತು, ಅದಾದಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಥವಾ ಫಸ್ಟ್ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಫಸ್ಟು ಗ್ರೀನ್ ಕ್ಯಾಂಡಲ್ ಬಂದು ಈ ಕ್ಯಾಂಡಲ್ ಆಗಿರುತ್ತೆ. ನಮ್ಮ ಎಂಟ್ರಿ ಬಂದು ಎಕ್ಸಾಕ್ಟ್ಲಿ ಈ ಗ್ರೀನ್ ಕ್ಯಾಂಡಲ್ ಎಂಟ್ರಿ ತಗೊತೀವಿ. ಆ್ಯಂಡ್
ಆ ಲೋಯೆಸ್ಟ್ ಪಾಯಿಂಟ್ ಸ್ಟಾಪ್ ಲಾಸಾಗಿ ಇಟ್ಕೊತೀವಿ. ಅಲ್ಲಿಂದ ಒಂದು ಇಂಪಲ್ಸಿ ಮೂವ್ ನೆಕ್ಸ್ಟ್ ಒಂದು 15 ದಿನದಲ್ಲಿ ಒಂದು ಇಂಪಲ್ಸಿ ಮೂವ್ ಬರುತ್ತೆ. ಓಕೆನಾ? ಒಂದು 10%, 15%, 20% ಅಥವಾ ಒಂದು ಇಂಪಲ್ಸಿ ಮೂವ್ ಬರುತ್ತೆ. ಅದ್ರಲ್ಲಿ ನಾವು ಪ್ರಾಫಿಟ್‌ನ ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಡೆ ಬರ್ತೀವಿ. ಇದನ್ನ ಪುಲ್ ಬ್ಯಾಕ್ ಎಂಟ್ರಿ ಅಂತ ಕರಿತೀವಿ. 52 ವೀಕ್ಸ್ ಹೈ ಬ್ರೇಕ್ಔಟ್ ಎಂಟ್ರಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರೂ ಬ್ರೇಕ್ಔಟ್ ಆಗಬೇಕು 52 ವೀಕ್ಸ್ ಹೈಯಲ್ಲಿ. ಅದಾದಮೇಲೆ ಪುಲ್ ಬ್ಯಾಕ್ ಬರಬೇಕು. ಪುಲ್ ಬ್ಯಾಕಲ್ಲಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬರಬೇಕು. ಸೊ ಈ ಥರ ನಾವು ಐಡೆಂಟಿಫೈ ಮಾಡೋದು. ಓಕೆನಾ? ಸೊ ಇದು ಒಂದು ಪುಲ್ ಬ್ಯಾಕ್ ಎಂಟ್ರಿ. ನೆಕ್ಸ್ಟ್ ಇನ್ನೊಂದು ಸ್ಟಾಕಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. 52 ವೀಕ್ಸ್ ಹೈ ಬ್ರೇಕ್ಔಟ್ ಆದಾಗ ನಾವು ಯಾವ ಥರ ಎಂಟ್ರೀಸ್‌ನ ಆಪರ್ಚುನಿಟೀಸ್‌ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ HEGನ ಸ್ಟಾಕು ನೀವು ಎನಿ ಸ್ಟಾಕ್ ತೊಗೊಳ್ಳಿ. ನಿಮ್ಮ ಲಿಸ್ಟಲ್ಲಿ ಎಷ್ಟೊಂದು ಸ್ಟಾಕ್ಸ್ ಇರುತ್ತೆ. ಆ ಸ್ಟಾಕ್ಸ್‌ನೇ ತಗೊಳ್ಳಿ. ಓಕೆನಾ? ತಗೊಂಡು ಚೆಕ್ ಮಾಡಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ HECG ಅನ್ನೋ ಸ್ಟಾಕ್ ಇದು ಬಂದು 52 ವೀಕ್ಸ್ ಹೈ ಬ್ರೇಕ್ಔಟ್. ಇಲ್ಲಿ ನನಗೇನಾಗಿದೆ 50% ಆಫ್ ದ ವಿಕ್ ಇದೆ, 50% ಆಫ್ ದ ಬಾಡಿ ಇದೆ ಆ್ಯಂಡ್ ವಾಲ್ಯೂಮು ಹೈಯೆಸ್ಟ್ ಇಲ್ಲ. ಸೊ ಇದು ನಮಗೆ ಎಕ್ಸೋಷನ್ ಆಗುತ್ತೆ. ಅದರಿಂದ ಇಲ್ಲಿ ಪುಲ್ ಬ್ಯಾಕ್ ನಾವು 100% ಅಕ್ಯುರೇಟಾಗಿ ತೊಗೊಳಕ್ಕಾಗಲ್ಲ. ನೆಕ್ಸ್ಟು ಇನ್ನೊಂದು ಸ್ಟಾಕ್ ತೊಗೊತೀನಿ. ಲೆಟ್ಸ್ ಸೇ SCL ಅಂತ. SCL ಅನ್ನೋ ಸ್ಟಾಕು. ಸೊ ಈ ಸ್ಟಾಕ್ ಏನಾಗಿದೆ ನನಗೆ 52 ವೀಕ್ಸ್ ಹೈ ಬ್ರೇಕ್ಔಟ್ ಆಗಬೇಕು. ಎಕ್ಸಾಕ್ಟ್ಲಿ ಏನು ಈ ಒಂದು ಹೈಯೆಸ್ಟ್ ಪಾಯಿಂಟ್ ಇದೆ, ಈ ಲೊಕೇಶನ್ನು, ಇದು 52 ವೀಕ್ಸ್ ಹೈ ಬ್ರೇಕ್ಔಟು. ಅಗೇನ್ ನನಗೆ ಈ 52 ವೀಕ್ಸ್ ಹೈ ಬ್ರೇಕ್ಔಟ್ ಆದಮೇಲೆ ಪುಲ್ ಬ್ಯಾಕ್ ಎಲ್ಲ ಸಿಕ್ಕಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದು ಹೆಲ್ದಿ ಕ್ಯಾಂಡಲ್ ಇದು. ಅರ್ಥ ಆಯ್ತಾ? ಸೊ ಹೆಲ್ದಿ ಕ್ಯಾಂಡಲ್ ಆದಮೇಲೆ ನನಗೆ ಪುಲ್ ಬ್ಯಾಕ್ ಎಲ್ಲಿ ಕನ್ಫರ್ಮೇಷನ್ ಆಗ್ತಾ ಇದೆ. ಹೈಯೆಸ್ಟ್ ಪಾಯಿಂಟ್ ಲೋನ ಬ್ರೇಕ್ ಡೌನ್ ಮಾಡಬೇಕು. ಹೈಯೆಸ್ಟ್ ಪಾಯಿಂಟ್ ಲೋ ಬ್ರೇಕ್ ಡೌನ್ ಆಗಿದೆ ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ. ಓಕೆನಾ? ಈ ಲೊಕೇಶನ್ ಬ್ರೇಕ್ ಡೌನ್ ಆಗ್ತಿದೆ. ಯಾಕೆಂದರೆ ಈ ಹೈಯೆಸ್ಟ್ ಪಾಯಿಂಟ್ ಲೋ ಬ್ರೇಕ್ ಡೌನ್ ಆಗಿಲ್ಲ, ಇದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ಹೈಯೆಸ್ಟ್ ಪಾಯಿಂಟ್ ಲೋ ಬ್ರೇಕ್ ಡೌನ್ ಆಗಬೇಕು. ಲೋ ಬ್ರೇಕ್ ಡೌನ್ ಆಗ್ತಾ ಇದೆ. ಆಮೇಲೆ ಫಸ್ಟ್ ಗ್ರೀನ್ ಕ್ಯಾಂಡಲ್ ಯಾವ್ದು ಬಂದಿದೆ, ಈ ಕ್ಯಾಂಡಲು. ಸೊ ಇಲ್ಲಿ ಸ್ಟಾಪ್ ಲಾಸ್ಗೆ ಜಸ್ಟ್ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಗ್ರ್ಯಾಬ್ ಆಗಿದೆ. ಓಕೆನಾ? ಈ ಟ್ರೇಡ್ ಅನ್ನೋದು ನಮಗೇನಾಗಿದೆ, ಇಲ್ಲಿ ಸ್ಟಾಪ್ ಲಾಸ್ ಗ್ರ್ಯಾಬ್ ಆಗಿದೆ ಮತ್ತು ಅಲ್ಲಿಂದ ಅಪ್ ಹೋಗಿದ್ದಾನೆ. ಸೊ ಯಾವಾಗ ನಮಗೆ ಸ್ಟಾಪ್ ಲಾಸ್ ಹೋಗುತ್ತೆ ಅದು ಮಿನಿಮಲ್ ಇರುತ್ತೆ ಆ್ಯಂಡ್ ಟಾರ್ಗೆಟ್ ಬಂದಾಗ ವೆರಿ ಬಿಗ್ ಮೂವ್ ಅನ್ನೋದು ಬರುತ್ತೆ. ಅದನ್ನು ಪುಲ್ ಬ್ಯಾಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಥರ 52 ವೀಕ್ಸ್ ಹೈ ಬ್ರೇಕ್ಔಟ್ಸ್ನೂ ಸಹ ನೀವು ಬೇಸಾಗಿ ಇಟ್ಕೊಂಡು ಸ್ಕ್ಯಾನರ್ನು ಸಹ ಬಿಲ್ಡ್ ಮಾಡ್ಕೋಬೋದು. ಲೆಟ್ಸ್ ಸ್ಕ್ಯಾನರ್ನ ಬಿಲ್ಡ್ ಮಾಡೋವಾಗ ನಾನು ಆಲ್ರೆಡಿ ಬಿಲ್ಡ್ ಮಾಡಿ ಇಟ್ಟಿದ್ದೀನಿ ಸ್ಕ್ಯಾನರ್. ಇದಕ್ಕೆ ಜಸ್ಟು ನೀವು ವಾಚ್ ಲಿಸ್ಟ್ ನಂಬರ್ಸ್ ಇದು ನನ್ನ ಸ್ಕಿನ್ನರ್ಸ್ ಲಿಸ್ಟಲ್ಲಿ ಹೋದರೆ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ 2 ಅಂತ ಇಟ್ಟಿದ್ದೀನಿ. ಅದಕ್ಕೆ ನೇಮ್ ಚೇಂಜ್ ಮಾಡಬೇಕು 52 ವೀಕ್ಸ್ ಹೈ ಬ್ರೇಕ್ಔಟ್ ಅಂತ. ಇಲ್ಲಿ ನೋಡಿ ಕಂಡೀಷನ್ ನೀವು ಚೆಕ್ ಮಾಡ್ಕೊಳ್ಳಿ. 1 ಇಯರ್ ಮ್ಯಾಕ್ಸ್ ಹೈ ಅಂತ ತೊಗೊಂಡಿದ್ದೀನಿ, 240 ಕ್ಯಾಂಡಲ್ಸ್ ಹೈ ಅಂತ ತೊಗೊಂಡಿದ್ದೀನಿ. ಅದರಲ್ಲಿ ನಿಮಗೆ ಸ್ಟಾಕ್ಸ್ ಅನ್ನೋದು ಬರುತ್ತೆ. ಸೊ ಈ ಸ್ಟಾಕ್ಸಲ್ಲಿ ನೀವು ಪ್ರೀವಿಯಸ್ ಡಾಟಾನೂ ಸಹ ನಿಮಗೆ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಟೆಸ್ಟ್ ಮಾಡ್ಕೋಬೋದು. ಇವ್ರು ಹೇಳಿರೋ ಟ್ರೇಡ್ಸು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಾನು ಹೇಳಿರೋದನ್ನೇ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಈಗ ಇಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಶೀಟ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ನೋಡಿ ಶೀಟ್ ಡೌನ್ಲೋಡ್ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ, ಶೀಟ್ ಅನ್ನೋದು ಡೌನ್ಲೋಡ್ ಆಯಿತು. ಈ ಥರ ಎಕ್ಸೆಲ್ ಶೀಟಲ್ಲಿ ಬರುತ್ತೆ. ಸೊ ಎಕ್ಸೆಲ್ ಶೀಟಲ್ಲಿ ಹೋಗ್ಬಿಟ್ಟು ಇದೆಲ್ಲ ಫ್ರೀನೇ ಡಾಟಾ. ಓಕೆನಾ? ಸೊ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿ ನೀವು ಈ ಡಾಟಾನ ಚೆಕ್ ಮಾಡಿ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ನೋಡಿ ಇಲ್ಲಿ ನೋಡಿ ಮುತ್ತೂಟ್ ಫಿನಾನ್ಸ್ ಇದೆ ಆ್ಯಂಡ್ TCPL ಪ್ಯಾಕ್ ಇದೆ, NH ಇದೆ, ಜಿಂಡಲ್ ಇದೆ, ಬಜಾಜ್ ಫಿನಾನ್ಸ್ ಇದೆ. ಸೊ 30ನೇ ತಾರೀಕು ಜಾನ್ವರಿ 2025 ಬಜಾಜ್ ಫಿನಾನ್ಸ್ ಅನ್ನೋ ಸ್ಟಾಕ್ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಬಜಾಜ್ ಫಿನಾನ್ಸ್ ಅನ್ನೋ ಸ್ಟಾಕ್ ನಿಜವಾಗ್ಲೂ ವರ್ಕ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು. ನೀವು ಚಾರ್ಟ್ಸಲ್ಲಿ ಹೋಗ್ಬಿಟ್ಟು 30 ಜನವರಿ ಚೆಕ್ ಮಾಡ್ಕೋಬೋದು. 30 ಜನವರಿ ಏನಾಗಿದೆ, 30ನೇ ತಾರೀಕು ಜಾನ್ವರಿ, 2nd ಜನ್ ಈ ಕ್ಯಾಂಡಲ್. ಓಕೆನಾ? 30 ಜಾನ್ವರಿ. ಶೋ ದ ಸ್ಕ್ಯಾನರ್ ಫಾರ್ ದಿಸ್. ಸ್ಕ್ಯಾನರ್ನ ತೋರಿಸ್ನಲ್ಲ ಸರ್, ಈಗ ಜಸ್ಟು ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ ನೋಡಿ ಸರ್, ಸ್ಕ್ಯಾನ್ಸಲ್ಲಿ ಹೋಗ್ಬಿಟ್ಟು ನನ್ನ ಒಂದು ಇದರಲ್ಲಿ ನಿಮಗೆ ಸ್ಕ್ಯಾನರ್ ಬೇಕಂದರೆ ಸರ್ ಡೆಫಿನೆಟ್ಲಿ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀನಿ ಸ್ಕ್ಯಾನರ್ನ. ನೀವು ಬೇಕಾದರೆ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ಸ್ಕ್ಯಾನರ್ ಲಿಂಕ್ನ ನಾನೇನು ಮಾಡ್ತೀನಿ ನಿಮಗೆ ಚಾಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅರ್ಥ ಆಯ್ತಾ? ಸೊ ಚಾಟ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ನೀವೇನು ಮಾಡ್ತೀರಿ, ನೀವು ಅದನ್ನು ಕಾಪಿ ಮಾಡಿ ಇಟ್ಕೊಂಡಿರಿ. ಓಕೆನಾ? ಈ ಸ್ಕ್ಯಾನರ್ ಏನು ನಾನು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ ಅದನ್ನು ಲಿಂಕ್ನ ಕಾಪಿ ಮಾಡಿ ನಿಮ್ಮ ಬುಕ್ ಮಾರ್ಕ್ಸಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಲಿಸ್ಟ್ ಏನಿದೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಏನು ಬ್ರೌಸರ್ ಯೂಸ್ ಮಾಡ್ತೀರಾ ಅದರಲ್ಲಿ ಸೇವ್ ಮಾಡ್ಕೊಳ್ಳಿ, ಅಥವಾ ವಾಟ್ಸಪ್ಪಲ್ಲೋ ಇಲ್ಲ ಒಂದು ಡಾಕ್ಯುಮೆಂಟಲ್ಲಿ ಎಲ್ಲ ಒಂದು ಹತ್ರ ಆ ಲಿಂಕ್ನ ಸೇವ್ ಮಾಡ್ಕೊಳ್ಳಿ ಫಸ್ಟ್ ಪ್ರಿಯಾರಿಟಿ. ಸೊ ನೆಕ್ಸ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಬ್ಯಾಕ್ ಟೆಸ್ಟ್ ಆ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಬ್ಯಾಕ್ ಟೆಸ್ಟು ಮಾಡ್ಕೋಬೋದು. ಅರ್ಥ ಆಯ್ತಾ? ಇಟ್ ವೋಂಟ್ ಶೋ ಸರ್, ಕಂಡೀಷನ್ಸ್ ಕಾಣಿಸಲ್ಲ ಸರ್, ನಾನು ಹೈಡ್ ಮಾಡಿದ್ದೀನಿ ಕಂಡೀಷನ್ಸ್. ಬಟ್ ನಿಮಗೆ ಸ್ಕ್ಯಾನರ್ ಎಕ್ಸಿಕ್ಯೂಟ್ ಆಗುತ್ತೆ, ರಿಸಲ್ಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ನೀವು ರಿಸಲ್ಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಷ್ಟು ಸ್ಕ್ಯಾನರ್ ಕಂಡೀಷನ್ನು. ಆ್ಯಂಡ್ ಇಫ್ ಇನ್ ಕೇಸು ಸ್ನೇಹಿತರೆ ನೀವೇನಾದರೂ ನಮ್ಮ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಇನ್ಸ್ಟಿಟ್ಯೂಟ್ ಜೊತೆಗೆ ಜಾಯಿನ್ ಆಗ್ತೀನಿ ಅಂತಂದರೆ ನಿಮಗೆ ಏನೆಲ್ಲ ಸಿಗುತ್ತೆ ಅಂತಂದರೆ, ಇಫ್ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ದರೆ ನಿಮಗೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ 3 ಲೆವೆಲ್ನ ಟೀಚ್ ಮಾಡ್ತೀವಿ. ಆಯಿತಾ? ಕಂಪ್ಲೀಟ್ 3 ಲೆವೆಲ್ಸ್ ಆಫ್ ಟ್ರೈನಿಂಗ್ ಇರುತ್ತೆ.
ಲೆವೆಲ್ 1 ಲೆವೆಲ್ 2 ಮತ್ತು ಲೆವೆಲ್ 3 ನಿಮಗೆ ಕಂಪ್ಲೀಟಾಗಿ ಒಂದು ವೆರಿ ಗುಡ್ ಟೆಕ್ನಿಕಲ್ ಅನಾಲಿಸಿಸ್ ಏನು ಮಾಡ್ತೀವಿ ನಾವು ಮಾರ್ಕೆಟಲ್ಲಿ, ಆ ನನ್ನ ಹಂತ ಈಗ ನೀವು ನನ್ನ 1 ಅವರಿಂದ ನನ್ನ ಒಂದು ಕಾನ್ಫಿಡೆನ್ಸ್ ಮತ್ತು ನನ್ನ ನಾಲೆಜ್ನ ನೋಡ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಈ ಹಂತಕ್ಕೆ ತಲುಪೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಟ್ರೈನ್ ಅಪ್ ಮಾಡ್ತೀನಿ 3 ಲೆವೆಲಲ್ಲಿ, ಓಕೆನಾ? ಬೇಸಿಕ್ ಟು ಅಡ್ವಾನ್ಸ್ ಟು ಪ್ರೂವೆನ್ ಸ್ಟ್ರಾಟಜೀಸು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸು. ಆ್ಯಂಡ್ ಲಾಸ್ಟ್ ಬಂದು ನಿಮಗೆ ಇದಿಷ್ಟು ಕಲಿಯೋಕ್ಕೆ ನಿಮ್ಗೆ ಏನಾದರೂ ಆಸಕ್ತಿ ಇದೆ ಅಂತಂದರೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತೀನಿ, ನೀವು ಈ ನಂಬರ್ಸ್ ಮುಖಾಂತರ ಕಾಲ್ ಮಾಡಿ. ನಿಮ್ಮ ಪ್ರೈಸ್ ಬಂದು ನನ್ನ ಫಸ್ಟ್ ಬ್ಯಾಚ್ ಮಂಡೇ ಸ್ಟಾರ್ಟ್ ಆಗ್ತಿದೆ, ಜಸ್ಟ್ 12,500 ಫಾರ್ 1.5 ತಿಂಗಳು ಟ್ರೈನಿಂಗು. 18,750 ಬಂದು ಒರಿಜಿನಲ್ ಕಾಸ್ಟು, ಬಟ್ ನಾವು ಆಫರ್ನ ಕೊಡ್ತಿದ್ದೀವಿ ಫಸ್ಟ್ ಬ್ಯಾಚಿಗೆ ಮಾತ್ರ, ಅದಕ್ಕೆ ಆಫರ್ ಕೊಡ್ತೀವಿ. ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಲ್ಲೂ ಸಹ ಮೆನ್ಷನ್ ಮಾಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 62888357. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕ್ವರೀಸ್ನ ಕೇಳ್ಬೋದು. ಸೊ ಫರ್ದರ್ ಏನೇ ಕ್ವರೀಸ್ ಇದ್ರೂ ನೀವು ಚಾಟ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ವರೀಸ್ನ ಕೇಳ್ಬೋದು, ನಿಮ್ಮ ಎಲ್ಲ ಕ್ವರೀಸ್ಗೆ ನಾನು ಆನ್ಸರ್ ಮಾಡ್ತೇನೆ. ಸೊ ಇದು ಬಂದು ಕಂಪ್ಲೀಟ್ ಏನು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಇದಕ್ಕೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಿಮ್ಮ ಕ್ವರೀಸ್ನ ಕೇಳ್ಬೋದು. ಆ್ಯಂಡ್ ಪ್ರೈಸ್ ಬಂದು ಎಂಟೈರ್ ಲೆವೆಲ್ ಕಂಪ್ಲೀಟ್ 3 ಲೆವೆಲ್ಲು ಬಂದು 18,750 ರುಪೀಸು, ಓಕೆನಾ? 18,750. ಬಟ್ ನೆಕ್ಸ್ಟ್ ಅಂದರೆ ನಾಳೆ ನಮ್ಮ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ಎಲ್ಲ ಲೆವೆಲ್ಸ್ನ ನಾವು ಜಸ್ಟ್ 12,500 ರುಪೀಸ್ಗೆ ಆಫರ್ ಮಾಡ್ತಿದ್ದೀವಿ, ಓಕೆನಾ? ಇಷ್ಟು 12,500 ರುಪೀಸ್ಗೆ ನಾವು ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ನ ಆಫರ್ ಮಾಡ್ತಿದ್ದೀವಿ. ಸೊ ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ನೀವು ಏನೇ ಕ್ವರೀಸ್ ಇದ್ದರೂ ನಾವು ಈ ನಂಬರ್ಸ್ಗೆ ಕಾಲ್ ಮಾಡಿ ನೀವು ನಮ್ಮ ಪೇಮೆಂಟ್ಸ್ ಹೇಗೆ ಮಾಡೋದು ಅಂದರೆ ನಮ್ಮ ಸೆಷನ್ಸ್ಗೆ, ನಮ್ಮ ಕೋರ್ಸ್ಗೆ ಹೇಗೆ ಜಾಯ್ನ್ ಆಗೋದು ಅಂತ ಎನ್ಕ್ವೈರ್ ಮಾಡ್ಬೋದು, ಓಕೆನಾ? ಸೊ ಇದಿಷ್ಟು ಇವತ್ತಿನ ಕಂಪ್ಲೀಟ್ ಸೆಷನ್, ಕಂಪ್ಲೀಟ್ ವೆಬಿನಾರ್. ಹೋಪ್ ನಿಮ್ಗೆಲ್ರಿಗೂ ಈ ಸೆಷನಿಂದ ಅಟ್ಲೀಸ್ಟ್ ಏನು ನಾವು ಬೇಸಿಕ್ಸ್ ಅಥವಾ ನಾವು ನಾರ್ಮಲ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ ಅದಕ್ಕಿಂತ ವಿಭಿನ್ನವಾಗಿ ಒಂದು ಕ್ಲೀನ್ ಆ್ಯಂಡ್ ಕ್ಲಾರಿಟಿ ಜೊತೆಗೆ ನಿಮ್ಗೊಂದಷ್ಟು ನಾಲೆಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಇದೇ ಥರ ನಾವು ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಸೆಷನಲ್ಲಿ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸ್ಟ್ರಾಟಜಿ ಡಿಸ್ಕೌಂಟ್ ಟೂಲ್ ಯಾವುದು ಸರ್? ಅದು ಫಿಬ್ಬನಾಕಿ ಟೂಲ್, ನಾಗರಾಜ್ ಸರ್. ನಿಮಗೆ ಫಿಬ್ಬನಾಕಿ ಅಂತ ಟೂಲ್ ಇದೆ, ಆ ಫಿಬ್ಬನಾಕಿ ಟೂಲಲ್ಲಿ ನೀವು ಎಲ್ಲ ಲೆವೆಲ್ಸ್ನ ಡಿಸೇಬಲ್ ಮಾಡಿ 0, 0.5 ಮತ್ತು 1 ಈ 3 ಲೆವೆಲ್ಸ್ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ, ನಿಮಗೆ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಝೋನ್ ಅನ್ನೋದು ಎನೇಬಲ್ ಆಗುತ್ತೆ, ಓಕೆನಾ? ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಸೆಷನ್ ಅಟೆಂಡ್ ಮಾಡಿದ್ದಕ್ಕೆ. ಆ್ಯಂಡ್ ಇಷ್ಟು ನೀಟಾಗಿ ಪ್ರತಿಯೊಂದು ಸ್ಟ್ರಾಟಜಿನ ಪೇಷನ್ಸಿಂದ ಕೇಳಿ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸೊ ಮತ್ತೆ ಇನ್ನೊಂದು ಸೆಷನಲ್ಲಿ ಭೇಟಿಯಾಗೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗೈಸ್.